ಹಲೋ ಫ್ಯಾಮಿಲಿ ಮೆಂಬರ್ಸ್, ಎಲ್ರಿಗೂ ನಮಸ್ಕಾರ. ಏನೊಂದು ಪ್ಯಾರಲಲ್ ಆಗಿ ನಡೀತದೆ, ಇದು ಕೂಡ ಅದೇ ರೀತಿ. ಸೊ ಚೆಕ್ ಮಾಡಿಕೊಂಡು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಒಂದು ಜಸ್ಟ್ ಒಂದು ಟಾಪಿಕ್, ಏನು ಕ್ವಶನ್ ಕೇಳಿರ್ತೀರಾ, ಏನಿದು ಮಾಡಿರ್ತೀರಾ, ಡೌಟ್ಗಳಾಗಲಿ ಇನ್ನೊಂದಾಗಲಿ ಕ್ಲಾರಿಫಿಕೇಶನ್ಸ್ ಆಗಲಿ, ಅದ್ರ ಬಗ್ಗೆ ನನ್ನ ವಿಡಿಯೋಸ್ ಗುರುವಾರ ಶನಿವಾರ ಪ್ರಾಮಿಸ್ ಮಾಡಿದ್ದೆ. ಡೌಟು ಡಿಸ್ಕಷನ್ಸ್ ಅಂದರೆ ಏನಂದರೆ ಕ್ಲಾಸಸ್ ಏನು ಕಲ್ತಿದ್ವಿ, ಡಿಸ್ಕಷನ್ ಏನಿದೆ ಅದನ್ನು ಇನ್ನೊಂದು ಗ್ರೂಪ್ ಏನಿದೆ ಅದರಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಯಾರಿದ್ದೀರೋ ಅವರು ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಆಚಾರ ಮತ್ತು ವಿಚಾರ ಅಲ್ಲ, ಕ್ರಿಸ್ಟಲ್ಸ್ ಬಗ್ಗೆ. ಅದಕ್ಕೂ ಮುಂಚೆ ಇದ್ರ ಬಗ್ಗೆ ಮಾತಾಡ್ತೀನಿ. ಏನಕ್ಕೆ ಅಂತಂದ್ರೆ ಏನೋ ರಿಚುವಲ್ ಮತ್ತೆ ಐಡಿಯಾ ಅಂತಲ್ಲ, ಇದು ವಿಚಾರ ಬಂದು ಯೋಚನೆ ಅಂತ ಅನ್ಕೊಳ್ಳಿ, ಥಿಂಕಿಂಗ್. ನಾವೇನು ಯೋಚನೆ ಮಾಡ್ತೀವಿ ಅದು. ಆಚಾರ ಬಂದು ರಿಚುವಲ್ಸ್, ನಮ್ಮ ಒಂದು ಪರಂಪರೆ ಆಗಲಿ, ನಾವೇನು ಇಷ್ಟ ದಿನದಿಂದ ಮಾಡ್ಕೊ ಬರ್ತಾ ಇದೀವಿ, ನಮ್ಮ ಹಿರಿಯರು ಮಾಡ್ಕೊ ಬರ್ತಾರಂಥದ್ದು. ನಮ್ಮ ಹಿರಿಯರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಸೊ ನಮ್ಮಪ್ಪ ಏನು ನಮಗೇನು ಹೇಳ್ಕೊಟ್ರು ಅದನ್ನ ನಾವು ಮಾಡ್ತಾ ಹೋಗ್ತೀವಿ, ಮುಂದೆ ನಮ್ಮ ಒಂದು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ಅಪ್ಪನಿಗೆ ನಮ್ಮ ತಾತ ಹೇಳಿರ್ತಾರೆ, ಅವ್ರಿಗೆ ಇನ್ನೊಬ್ರು ಯಾರು ಹೇಳಿರ್ತಾರೆ. ಬಟ್ ಏನಂದ್ರೆ ಓವರ್ ಆಲ್ ಬಂದಾಗ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ಆಚಾರ ವಿಚಾರ ಇದೆರಡನೇ ಟಾಪಿಕ್ ಎತ್ತೀವಿ. ವಿಚಾರ ಬಂದು ಡಿಸ್ಕಷನ್, ಮಾತಾಡೋಂಥದ್ದು. ಆಚಾರ ವಿಷಯ ಬಂದಾಗ ರಿಚುವಲ್ಸ್ ಅಂತ ಏನು ಹೇಳ್ತೀವಿ ಅದು. ಅಂದ್ರೆ ನಾವು ಪರಂಪರೆ ಅಂತ ಏನಿದೆ, ಏನ್ ಮಾಡ್ಕೊ ಬರ್ತಿದ್ವಿ ವರ್ಷಗಳಿಂದ ಅದು. ಇದನ್ನ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಇವತ್ತು ಮಾತಾಡ್ತೀವಿ ಏನೆಂದು ಈ ಒಂದು ಕಮ್ಯುನಿಟಿಲಿ, ಎಸ್ಪೆಷಲಿ ವಸುದೈವ ಕುಟುಂಬಕಂ ಈ ಒಂದು ಚಾನಲ್ ಅಲ್ಲಿ ಇಂಟೆನ್ಷನ್ ಬಂದು ನಾವು ವಿಚಾರ ಮಾಡ್ತಾ ಇದ್ದೀವಿ ಯಾವುದನ್ನ, ನಮ್ಮ ಆಚಾರಗಳ ಬಗ್ಗೆ. ಸೊ ಇದರ ಅಗೇನ್ಸ್ಟ್ ಅಲ್ಲ, ಇದು ಜೊತೆಲೇ ಕೆಲಸ ಮಾಡೋಂಥದ್ದು. ಎಲ್ಲರಿಗೂ ಅವ್ರವ್ರದೇ ರೀತಿಯಲ್ಲಿ ಒಂದೊಂದು ಅನುಭವ ಆಗಿರುತ್ತೆ, ಎಲ್ಲರೂ ಅವ್ರವ್ರದ್ದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಬಟ್ ಏನಂದ್ರೆ ನಾವು ಈ ಚಾನಲ್ ಅಲ್ಲಿ ಪ್ರತಿಯೊಂದು ವಿಷಯಗಳನ್ನ ವಿಚಾರ ಮಾಡ್ತಿದ್ದೀವಿ, ಯಾವುದನ್ನ, ನಮ್ಮ ಆಚಾರಗಳನ್ನ. ಉದಾಹರಣೆಗೆ ಯಾವ ಬಟ್ಟೆ ಹಾಕ್ಬಾರ್ದು, ಯಾವ ಕಲರ್ ಬಣ್ಣ ಯೂಸ್ ಮಾಡಬಾರ್ದು, ಯಾವ ಇದು ಮಾಡಬಾರ್ದು, ಯಾವ ವಾರ ಏನ್ ಮಾಡಬಾರ್ದು, ಯಾವ ವಾರ ಊಟ ಬಿಡಬೇಕು, ಊಟ ಬಿಡಬಾರ್ದು, ಗ್ರಹಗಳೇನಾಗ್ತದೆ, ಅದು ಇದು ಆಳು ಮೂಳು ಎಲ್ಲಾನು ಸೇರಿ, ಮತ್ತು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಮಾತಾಡ್ತಾ ಇದ್ವಿ. ಅದು ಇದೇನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಏನು ನಮ್ಮ ಒಂದು ಧರ್ಮ ಆಗ್ಲಿ ಶಾಸ್ತ್ರಗಳಾಗ್ಲಿ ಎಲ್ಲಿ ಬರ್ದಿದೆ ಅದರಲ್ಲಿ ಇದಕ್ಕೆ ಪ್ರತಿಯಾದ ಒಂದು ಕಾರಣಗಳಿತ್ತು. ಕಾರಣಗಳು ನಮ್ಗೆ ತಿಳಿದಿಲ್ಲ, ಎಷ್ಟೊಂದು ಜನಕ್ಕೆ ವಿಷಯಗಳು ಗೊತ್ತಿಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಜಸ್ಟ್ ಒಂದು ಡಿಸಿಪ್ಲಿನ್ ಆಗಿ ರುಟೀನ್ ಆಗಿ ಫಾಲೋ ಮಾಡೋಂಥದ್ದನ್ನ, ಏನೋ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ರು, ಒಂದು ಅಡ್ವೈಸ್ ಕೊಟ್ಟಿದ್ರು ಹಿರಿಯರು, ಇದನ್ನ ಮಾಡ್ತಾ ಹೋಗಿ ಜೀವನದಲ್ಲಿ ಚೆನ್ನಾಗಿರ್ತೀರಾ ಅಂತ. ಸೊ ಅದನ್ನ ನಾವು, ನಮ್ಗೆ ಐಡಿಯಾ ಇಲ್ಲ, ಗೊತ್ತಿಲ್ಲ, ಏನಕ್ಕೆ ಮಾಡ್ಬೇಕು ಅಂತ ಕೇಳಿದ್ರೆ ಯಾರು ಹೇಳಲ್ಲ. ನಮ್ಮ ಮನೆ ದೇವ್ರು ಯಾರು ಅಂತ ಕೇಳಿದ್ರೆ ಯಾರು ಹೇಳಲ್ಲ. ಯಾವ ದೇವ್ರನ್ನ ಯಾವ ರೀತಿ ಪೂಜೆ ಮಾಡ್ಬೇಕಂದ್ರೆ ಯಾವ್ದು ಹೇಳಲ್ಲ. ಪೂಜೆಗಳಲ್ಲೂ ಸುಮಾರು ವಿಷಯ ಬರುತ್ತೆ. ಉದಾಹರಣೆಗೆ ದೇವ್ರ ವಿಷಯದಲ್ಲೇ ಬಂತು ಅಂತಂದ್ರೆ, ಕೆಲವು ಈಗ ಒಂದು ರೀಸೆಂಟ್ ಆಗಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಬಂದು ರಾಜರುಗಳು ಕಟ್ಸಿರುವಂತದ್ದು. ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ, ಸರಿ ಆಯ್ತು. ರಾಜರುಗಳು ಏನ್ ಕಟ್ಸಿದ್ರು, ಅವರು ಯುದ್ಧ ಗೆದ್ದಾಗ ಅಥವಾ ಅವರ ಒಂದು ಪ್ರತಿಷ್ಠೆನ ತೋರಿಸ್ಕೊಳ್ಳೋಕೋಸ್ಕರ ರಾಜರು ಕಟ್ಟಿಸ್ತಾ ಇದ್ರು. ಆ ದೇವರ ಒಂದು ಏನು ದೇವ್ರನ್ನ ಕೂರಿಸ್ತಾ ಇದ್ರು, ಆ ಪ್ರೊಸೀಜರ್, ಆ ಪ್ರಾಸೆಸ್ಸೇ ಬೇರೆ. ಕೆಲವು ಕಡೆ ಊರುಗಳಲ್ಲಿ ಹಳ್ಳಿಗಳೆಲ್ಲ ಉದ್ಭವ ಆಗಿರುತ್ತೆ ದೇವರು, ಸೊ ಅಲ್ಲಿ ಪ್ರೊಸೀಜರ್ಗಳೇ ಬೇರೆ. ಕೆಲವು ಕಡೆ ಎಲ್ಲ ಏನಂತಂದ್ರೆ ಹಳ್ಳಿಗಳಲ್ಲಿ ಅವರವರೇ ಒಂದು ಮನೆತನ ಇರುತ್ತೆ ಅಥವಾ ಒಂದು ಫ್ಯಾಮಿಲಿ ಇರುತ್ತೆ, ಅವರು ವರ್ಷಗಳಿಂದ ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ನಾವು ಪರಿಹಾರಗಳು ಹೇಳಿದಾಗ ದೇವಸ್ಥಾನಗಳಿಗೆ ಹೋಗ್ತಿರೋ, ದೇವಸ್ಥಾನಕ್ಕೆ ಹೋದಾಗ ಶಿವನ ದೇವಸ್ಥಾನ ಅಂದ್ರೆ ಶಿವನ ಎಷ್ಟೊಂದು ದೇವಸ್ಥಾನಗಳಿವೆ. ಮಂಜುನಾಥ, ಶ್ರೀಕಂಠೇಶ್ವರ, ರಾಮಲಿಂಗೇಶ್ವರ, ಈ ತರ ಸುಮಾರು ದೇವರುಗಳು. ಸೊ ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಉದಾಹರಣೆಗೆ ಕಾಳಿ ವಿಷಯಕ್ಕೆ ಬಂತು ಅಂತಂದ್ರೆ, ಕಾಳಿ ದೇವರು ಅಂತಂದಾಗ ಬಲಿ ಕೊಡ್ತೀವಿ, ಅದೇ ಮಹಾಕಾಳೇಶ್ವರಿ ಅಂದಾಗ ಸ್ವೀಟ್ ಹಂಚ್ತೀವಿ. ಸೊ ಈ ರೀತಿ ದೇವರುಗಳಲ್ಲಿ ಹೆಸರುಗಳೇನ್ ಸೇರಿಸ್ತೀವಿ, ಈಶ್ವರ ಹೆಸರು ದೇವಸ್ಥಾನದಲ್ಲಿ ಸೇರಿಸ್ತೀವಿ. ಕಾಳಿ ವಿಷಯ ಬಂದಾಗ ಕಾಳಿ ಹೆಸರು ಚೇಂಜ್ ಆಗುತ್ತೆ. ಕತ್ಲೆ ಪೂಜೆ, ಬೆಳಗ್ಗೆ ಪೂಜೆ, ಮಂತ್ರ, ತಂತ್ರ, ಈ ರೀತಿ ಸುಮಾರು ಟಾಪಿಕ್ ಇತ್ತು. ಇದು ಒಂದು ಆಚಾರ, ಇದನ್ನ ಯಾರು ಮಾತಾಡಲ್ಲ, ಯಾರಿಗೂ ಗೊತ್ತೂ ಇಲ್ಲ, ಯಾರು ಹೇಳೋದು ಇಲ್ಲ. ನಮ್ಮ ಒಂದು ಈ ಕಮ್ಯುನಿಟಿಲಿ ಇದನ್ನ ವಿಚಾರ ಮಾಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಯಾವ ರೀತಿ ಅಂದ್ರೆ, ನಿಮ್ಗೊಂದೇನೋ ವಿಷಯ ಗೊತ್ತು, ನನ್ಗೊಂದೇನೋ ವಿಷಯ ಗೊತ್ತು, ಈಕ್ವಲ್ ಆಗಿ ಒಂದು ಪ್ಲಾಟ್ಫಾರ್ಮ್ ತರ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡೋ ಒಂದು ಇಂಟೆನ್ಷನ್ ಇರೋದಷ್ಟೇನೆ. ಸೊ ಏನಂತಂದ್ರೆ, ಏನು ಒಂದು ರಿಚುವಲ್ಸ್ ಇತ್ತು ಅಂದ್ರೆ, ಏನು ನಮ್ಮ ಒಂದು ಪದ್ಧತಿ ಅಂತಿತ್ತು, ಅಥವಾ ಈಗ ನಾವೇನ್ ಕಲಿಯಕ್ ಹೋಗ್ತಾ ಇದೀವಿ, ನಾ ಏನ್ ತಿಳಿಸ್ತಾ ಇದೀನಿ ಇವತ್ತು ಟಾಪಿಕ್ ಕ್ರಿಸ್ಟಲ್ಸ್, ಇದು ಕೂಡ ಇದೇ ರೀತಿ ಬಂದಿರೋದು. ಸೊ ವರ್ಷಾನುಗಟ್ಲೆಯಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಬಂದಿದೆ. ಇದಕ್ಕೆ ಎಲ್ಲೂ ಪ್ರೂಫ್ ಇರಲ್ಲ, ಅಥವಾ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಇರಲ್ಲ, ಎಲ್ಲಿಂದ ಎಂಡ್ ಆಯ್ತು ಅಂತ ಇರಲ್ಲ. ಇಲ್ಲ, ಇದೆಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ಗಾಳಿ ಮಾತ್ರ ರೀತಿ ಇರುತ್ತೆ, ಬಟ್ ಇದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಉದಾಹರಣೆಗೆ ಒಂದು ಕಲ್ಲು, ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡೋದು, ಅಥವಾ ಒಂದು ಕಲ್ಲನ್ನ ನೀವು ಅಕ್ಕಪಕ್ಕ ಇಟ್ಕೊಳ್ಳೋದು ಯಾವ ರೀತಿ ಕೆಲಸ ಮಾಡುತ್ತೆ. ಎಲ್ಲೋ ಹೋಗಿ ಗೋಧಿ ದಾನ ಮಾಡೋದು, ಬೇಳೆ ದಾನ ಮಾಡೋದು, ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಬೇಳೆ ಏನು, ಗೋಧಿ ಏನು, ಯಾವ ಗ್ರಹಗಳು, ಅದೆಲ್ಲ ಬಂದು ಇಲ್ಲಿತ್ತು. ನಾವೇನ್ ಮಾಡಿದ್ವಿ ಅಂದ್ರೆ ಸಿಂಪಲ್ ಮಾಡ್ಬಿಟ್ರು, ಒಂದು ರೂಲ್ಸ್ ತರ ಕೊಟ್ಬಿಟ್ಟಿದ್ರು, ಈ ರೀತಿ ಇದನ್ನ ಮಾಡಿ ಈ ಟೈಮಲ್ಲಿ ಇದನ್ನ ಮಾಡಿ ಅಂತ. ನಾವ್ ಯಾವಾಗ್ಲೂ ಹೇಳ್ತೀವಿ ಅಂದ್ರೆ ಇದನ್ನ ಹೇಳ್ತೀವಿ, ಆಚಾರನ ಅಂದ್ರೆ ಏನ್ ಮಾಡಿ ಅಂತ. 5 ವಾರ ಆ ಪೂಜೆ ಮಾಡಿ, 5 ವಾರ ಈ ಪೂಜೆ ಮಾಡಿ, ಅದನ್ನ ಯೂಸ್ ಮಾಡಿ, ಇದನ್ನ ಯೂಸ್ ಮಾಡಿ. ಬಟ್ ಈ ಒಂದು
ನಮ್ದೇನು ಕಮ್ಯುನಿಟಿ ಇದೆ, ನಾವೇನಿದ್ದೀವಿ ಮುಂದೆ ಬೆಳೀತಾ ಹೋಗುತ್ತಿದ್ದು. ಆ ಟೈಮಲ್ಲಿ ನಾವೇನಾದ್ರೆ ಡಿಸ್ಕಸ್ ಮಾಡಬೇಕು, ವಿಚಾರ ಮಾಡಬೇಕು. ಇಷ್ಟು ದಿನ ಯಾರು ಶೇರ್ ಮಾಡ್ತಿರಲಿಲ್ಲ, ಯಾರು ಹೇಳ್ತಿರ್ಲಿಲ್ಲ, ಸುಮಾರು ಜನಕ್ಕೆ ವಿಷಯಗಳು ಗೊತ್ತಾಗ್ತಾ ಇರಲಿಲ್ಲ. ಈಗ ಇದನ್ನ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆ ನೀವು ಬೆಳೆದ ಬಂದಂಗೆ ಆದಂತ ರೀತಿಯಲ್ಲಿ, ಉದಾಹರಣೆಗೆ ಯಾವುದೇ ಒಂದು ದೇವಸ್ಥಾನ ಆಗಲಿ, ಎಲ್ಲರೂ ಅವರವರ ಇಷ್ಟ ಬಂದಂಗೆ ಪೂಜೆ ಮಾಡ್ತೀವಿ. ಕೆಲವರು ದೇವ್ರನ್ನ ನಂಬ್ತೀರಾ, ಕೆಲವರು ದೇವ್ರ ನಂಬಲ್ಲ, ಕೆಲವರು ಮನೆ ದೇವರು ಅಂತ ಹೇಳ್ತೀವಿ, ಕೆಲವರು ಸಡನ್ ಆಗಿ ಇದ್ ಮಾಡ್ತೀವಿ. ಶಿವನ ವಿಷಯಕ್ಕೆ ಬಂದಾಗ ಒಂದ್ ಕಡೆ ವೆಜ್ ತಿಂತಾರೆ, ಒಂದ್ ಕಡೆ ನಾನ್ ವೆಜ್ ತಿಂತಾರೆ, ಕೆಲವರು ಭಾನುವಾರ ಪೂಜೆ ಮಾಡ್ತಾರೆ, ಕೆಲವರು ಸೋಮವಾರ ಪೂಜೆ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡಬೇಕಿತ್ತು. ಬಟ್ ಇವತ್ತು ಏನ್ ಮಾತಾಡ್ತಿದೀವಿ ಅಂದ್ರೆ, ಇದೇ ಒಂದು ರಿಚುವಲ್ಸ್ ಅಂದ್ರೆ ಕ್ರಿಸ್ಟಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಯಾವ ರೀತಿ ಹರಳುಗಳೇನಿದೆ ಹರಳುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಗೆ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಅನ್ನೋ ಟಾಪಿಕ್ ಅಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ನಾನು ಪ್ರತಿ ಒಂದು ಟಾಪಿಕ್ ಅಲ್ಲಿ ನಿಮ್ಮೇಲೆ ಇದೇ ವಿಷಯಗಳು ಎತ್ಕೊಂಡು ಮಾತಾಡ್ತೀನಿ, ಇದೇ ಟಾಪಿಕ್ ಅಲ್ಲಿ. ಯಾಕಂದ್ರೆ ದೇವ್ರ ವಿಷಯ ಬಂದಾಗಲೂ ಕೂಡ ಅದೇ ರೀತಿ, ಯಾವ ದೇವ್ರಿಗೆ ದಾನ ಮಾಡಬೇಕು, ಯಾವ ದೇವರಿಗೆ ಪೂಜೆ ಮಾಡಿಸ್ಬೇಕು, ಯಾವ ದೇವರಿಗೆ ಬಲಿ ಕೊಡಬೇಕು, ಈ ವಿಷಯಗಳೇ ನಮಗೆ ಗೊತ್ತಿಲ್ಲ. ಬಟ್ ನಾವು ಪೂಜೆ ಪುರಸ್ಕಾರ ಮಾಡ್ತಾ ಇದೀವಿ, ಫಲ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಇರ್ತೀವಿ. ಈ ಟಾಪಿಕ್ ನ ಮಾತಾಡಬೇಕು, ಸೆನ್ಸಿಟಿವ್ ಟಾಪಿಕ್, ಸ್ವಲ್ಪ ಮೆಚ್ಯೂರ್ ಆಗಿ ಮಾತಾಡೋದ. ಏನಕ್ಕೆ ಇವತ್ತಿನ ಕಾಲಕ್ಕೆ ಅವಶ್ಯಕತೆ ಇದೆ. ಇವತ್ತು ನಾವು ಡಿಸ್ಕಸ್ ಮಾಡ್ಲಿಲ್ಲ, ಇವತ್ತು ನಾವು ಇವೆಲ್ಲಾನು ಮಾತಾಡ್ಲಿಲ್ಲ ಅಂದ್ರೆ ನಾಳೆ ನಮ್ ಜನರೇಷನ್ ಅಂತ ಏನ್ ಹೇಳ್ತೀವಿ ಸ್ಟಾಪ್ ಮಾಡ್ಬಿಡುತ್ತೆ. ಆಲ್ರೆಡಿ ನಾನುವೇ ಈಗ ಅರ್ಧ ಬರ್ಧ ಬಿಟ್ಬಿಟ್ಟಿದ್ವಿ, ಏನೋ ಮಿಸ್ ಆಗಿ ಪುನಃ ಸಿಗಾಕೊತ್ತು ಸ್ಟಾರ್ಟ್ ಮಾಡಿದ್ದು, ಬಟ್ ಇದನ್ನ ಬಿಟ್ಬಿಡ್ತೀವಿ. ಸೊ ಹಾಗಾಗಿ ಇದೊಂದು ಟಾಪಿಕ್ ಮಾತಾಡ್ತಾ ಇದ್ ಮಾಡೋಣ. ಇವತ್ತು ನಾವು ಮಾಡ್ತಿರೋ ವಿಚಾರ ಮಾಡ್ತಿರೋದು ಯಾವ ವಿಷಯದಲ್ಲಿ ಅಂದ್ರೆ, ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಒಂದು ಐಡಿಯಾ ಇದೆ. ಏನಂತಂದ್ರೆ ಕ್ರಿಸ್ಟಲ್ಸ್ ಯೂಸ್ ಮಾಡಿಕೊಂಡು ಜೀವನದಲ್ಲಿ ನಮ್ಗೆ ಯೂಸ್ ಆಗೋ ರೀತಿ ಅಥವಾ ನಮ್ಗೆ ಲಾಭ ಆಗೋಂಗೆ ಪ್ರತಿಯೊಂದು ಸಮಸ್ಯೆಗೆ ಒಂದೊಂದು ಕ್ರಿಸ್ಟಲ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಕೊಡ್ತಾ ಇದ್ದಾರೆ, ಕ್ರಿಸ್ಟಲ್ ಯಾವ ರೀತಿ ಕೆಲಸ ಮಾಡುತ್ತೆ, ಕ್ರಿಸ್ಟಲ್ ಅಂದ್ರೆ ಏನು, ಯಾವ ರೀತಿ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ಆಚರಣೆ, ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ ನಾವೇನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಇದು ಒಂದು ಆಚರಣೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬರು ಸಜೆಸ್ಟ್ ಮಾಡ್ತಾ ಬಂದಿದ್ದಾರೆ, ಅದೇ ಡೆವಲಪ್ ಆಗ್ತಾ ಹೋಗ್ತು. ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತು ಅಂದ್ರೆ ಒಂದು 100-150 ವಿಡಿಯೋಸ್ಗಳು ಬರೀದೇ ಇರುತ್ತೆ, ಕ್ರಿಸ್ಟಲ್ಸ್ 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 ಅಂತ. ಅದನ್ನ ಯಾವ ರೀತಿ ಬಂತು, ಅದರ ಆಚರಣೆ ಯಾವ ರೀತಿ ಬಂತು, ಯಾರಿಗೆ ಐಡಿಯಾ ಬಂತು, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೆ ಅದ್ರ ಏನ್ ಆಗುತ್ತೆ, ಸೊ ಅಲ್ಲಿ ಬಂದು ನಾವು ವಿಚಾರ ಮಾಡೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ ಆ ಒಂದು ಟಾಪಿಕ್ ಮಾತಾಡ್ತಾ ಇದ್ದೀನಿ. ಎಷ್ಟೊಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ತೀನಿ. ಅದರಲ್ಲಿ ಏನಕ್ಕೆ ಮಾತಾಡ್ತೀನಿ ಅಂದ್ರೆ, ಫಸ್ಟ್ನೇದು ಬಂದು ಗುರುವಾರ ಕಲಿಸ್ಬೇಕೇನಾದ್ರು ಒಂದು ಹೊಸ ವಿಷಯ, ಪ್ರತಿ ಗುರುವಾರ ಏನಾದ್ರು ಒಂದು ಹೊಸ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ನೇದು ಬಂದು ಇವು ನಿಮ್ಗೆ ಅವಶ್ಯಕತೆ ಇದೆ, ಏನಕ್ಕೆ ಎಲ್ಲಾರು ಇದನ್ನ ಯೂಸ್ ಮಾಡಿರ್ತೀರ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ, ಆಯ್ತಾ. ಸಿಂಪಲ್ ಆಗಿ ಬಂದು ಕ್ರಿಸ್ಟಲ್ಸ್ ಅಂದ್ರೆ ಏನಂತಂದ್ರೆ, ಮೊದಲನೇದಾಗಿ ತೋರಿಸ್ತೀನಿ. ಜನರಲ್ ಆಗಿ ನೋಡೋಂತ ನೋಡಿ, ನೀವು ಈ ರೀತಿ ನೋಡಿರ್ತೀರ, ಅದು ಬಿಟ್ರೆ ಈ ರೀತಿ ನೋಡಿರ್ತೀರ. ಇದು ಕಟ್ ಮಾಡಿರೋದು, ಇದು ಆಯ್ತಾ. ಇದು ವಾಂಡ್ ಅಂತ ಹೇಳ್ತಾರೆ, ಟವರ್ ಅಂತ ಹೇಳ್ತಾರೆ. ಇದು ಕಟ್ ಮಾಡಿರೋದು, ಇದು ಬೇಕು ಅಂತ ಈ ರೀತಿ ಮಾಡಿರೋದು. ಇದನ್ನ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇದನ್ನ ನೀವು ವಾಸ್ತು ಕರೆಕ್ಷನ್ಗೆ ಮತ್ತು ಸಮಸ್ಯೆಗಳಿರೋ ಕಡೆ ಮತ್ತು ನಿಮ್ಮ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಬಂದಿದ್ದು ಬ್ರೇಸ್ಲೆಟ್ಸ್, ತುಂಬಾ ಫೇಮಸ್. ಸೊ ನಾನೀಗ ಕಳಿಸ್ಬೇಕಾದ್ರೆ ಈ ಬ್ರೇಸ್ಲೆಟ್ ಕಳಿಸ್ತಾ ಇದ್ದೀನಿ. ಯಾರು ಕ್ಲಾಸಸ್ ಯಾರು ಅಟೆಂಡ್ ಆಗಿದ್ರಿ ಅಂದ್ರೆ, ಇವಾಗ ಯಾವ ಬ್ಯಾಚ್ ಮುಗಿತಲ್ಲ ಮೊಬೈಲ್ ನ್ಯೂಮರಾಲಜಿ, ಅವರಿಗೆ ಇದನ್ನ ಕಳಿಸ್ತೀನಿ. ಅದು ಈ ವರ್ಷಕ್ಕೆ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು. ಸೊ ಈ ಬ್ರೇಸ್ಲೆಟ್ ಏನ್ ಯೂಸ್ ಮಾಡಬೇಕು, ಅಥವಾ ಈ ಕ್ರಿಸ್ಟಲ್ಸ್ ಇತ್ತು, ಇದರಲ್ಲಿ ಒಂದು ರೌಂಡ್ ಇದೆ, ನೈಸ್ ಇದೆ, ಒಂದು ಮಾಮೂಲಿ ಕಲ್ ತರ ಇದೆ, ಇಲ್ಲೊಂದು ಶಾರ್ಪ್ ಆಗಿ ಏನೋ ಇದೆ, ಆಮೇಲೆ ನೋಡ್ರಿ ಈ ರೀತಿ ಇದೆ, ಇಲ್ಲಿ ನೋಡ್ರಿ ಈ ರೀತಿ ಇದೆ. ಇದು ಯಾಕೆ ಈ ರೀತಿ ಆಯ್ತು, ಏನು ಎತ್ತ ಅಂತ ಅನ್ಬಿಟ್ಟು ಅಂದ್ರೆ, ಇದು ಕಲಿಯೋ ವಿಷಯಕ್ಕೆ ಬಂದಾಗ ಯಾರ್ಯಾರು ಇಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ. ಜನರಲ್ ಆಗಿ ಬಂದು ವಾಸ್ತು ಕರೆಕ್ಷನ್ಗೆ ಇದನ್ನ ಯೂಸ್ ಮಾಡ್ತೀವಿ, ಬಿಸ್ನೆಸ್ ದೊಡ್ಡ ಜಾಗಗಳಿಗೆ ಇದು ಯೂಸ್ ಮಾಡ್ತೀವಿ, ಇದು ನಮ್ಮ ಪರ್ಸನಲ್ ಲೆವೆಲ್ ಯೂಸ್ ಮಾಡ್ತೀವಿ. ಇಷ್ಟು ಮಾತ್ರ ನೆನ್ಪಿಟ್ಕೊಂಡಿರಿ. ಅದಾದ್ಮೇಲೆ ಇದ್ರ ವಿಷಯನೇ ಮಾತಾಡ್ತೀನಿ. ಏನೇ ಡೌಟ್ ಇದ್ರಲ್ಲಿ ಕೇಳಿ, ಡೌಟ್ಗಳು ಕ್ಲಿಯರ್ ಮಾಡ್ತಾ ಮಾಡ್ತಾ ಮಾತಾಡ್ತೀನಿ. ಇವತ್ತು ನಾನ್ ಮಾತಾಡ್ಬೇಕಾಗಿರೋದೊಂದು ಕಲ್ಲು ಮತ್ತು ಮಿನರಲ್ಸ್. ಮಿನರಲ್ಸ್ ಅಂದ್ರೆ ಮಾಮೂಲಿ ಖನಿಜಗಳು ಅಂತ ಏನ್ ಹೇಳ್ತೀವಿ, ಅದು ಕಲ್ಲೊಳಗಡೆ ಏನಿರುತ್ತೆ ಅದು. ನೋಡಿ, ಈಗ ನಾವೇನ್ ನೋಡ್ತಿದೀವಿ, ಇದು ಕಲ್ಲು, ಸರಿನಾ. ಪ್ರತಿ ಒಂದರಲ್ಲಿ ಇದ್ರೊಳಗಡೆ ಮಿನರಲ್ಸ್ ಇರುತ್ತೆ, ಅದರದ್ದೇ ಆದ ಕಾಂಬಿನೇಷನ್ಸ್ ಮತ್ತೆ ಮಿನರಲ್ಸ್ ಅಂತ ಇರುತ್ತೆ ಕಲ್ಲಲ್ಲಿ. ಅದು ಪ್ಯೂರೆಸ್ಟ್ ಫಾರ್ಮ್ ಸಿಂಗಲ್ ಇದ್ದಾಗ ಬಂದು ಈ ರೀತಿ ಇದಾಗ್ತದೆ. ಇದನ್ನ ಮಿನರಲ್ಸ್ ಅಂತ ಹೇಳ್ತೀವಿ. ಇದು ಕ್ಲಿಯರ್ ಕ್ವಾರ್ಟ್ಸ್ ನೋಡ್ತಾ ಇರೋದು. ನಾವು ಗ್ಲಾಸ್ ನ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ, ಗಾಜನ್ನ, ಅದಕ್ಕೆ ಯೂಸ್ ಮಾಡೋಂಥದ್ದು ಇದು. ಸೊ ನಾವೇನಂದ್ರೆ ಫಸ್ಟ್ ಇದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಕಂಬೈನ್ ಆಗಿ ಮಣ್ಣು, ಕಸ ಆಗ್ಲಿ, ಮಣ್ಣಾಗ್ಲಿ, ಮಣ್ಣಿಂದ ಕಲ್ಲಿಂದ ಮಣ್ಣಾಗಿ ಬಂದಿರುತ್ತೆ ಪುಡಿ ಪುಡಿ. ಪ್ರತಿಯೊಂದು ಕಲ್ಲು ಯಾವ ಜಾಗದಲ್ಲಿರುತ್ತೆ, ಯಾವ ರೀಜನ್ ಇರುತ್ತೆ, ಮತ್ತು ಕೆಮಿಕಲ್ ಚೇಂಜಸ್ ಆಗುತ್ತೆ. ಭೂಮಿ ಆಗ್ಬೇಕಾದ್ರೆ ಹೀಟು ಕೋಲ್ಡು ಎಲ್ಲ ಆಗಿ, ಗಾಳಿ ಬೀಸಿ, ಮಳೆ ಬೀಸಿ, ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೀತಿಲಿ ಇರುತ್ತೆ. ಇದನ್ನ ಚಿಕ್ಕರಲ್ಲಿ ಓದಿರ್ತೀವಿ, 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಓದಿದ್ವಿ. ನಾವ್ ಇವತ್ತೇನ್ ಮಾಡ್ತಾ ಇರೋದಂದ್ರೆ ಅದರದ್ದು ಪ್ಯೂರೆಸ್ಟ್ ಫಾರ್ಮ್. ಸೊ ಮೇಲ್ಗಡೆ ಕಾಣಿಸೋದಷ್ಟು ಕ್ಲೀನ್ ಆಗಿರಲ್ಲ, ಭೂಮಿ ಒಳಗೆ ಹೋಗ್ತಾ ಹೋಗ್ತಾ ಈ ರೀತಿ ಸಿಗುತ್ತೆ. ಸುಮಾರು ಸಲ ನೋಡಿರ್ತೀರ ಇದು.
ಇದೊಂದು ಟಾಪಿಕ್ ಮಾತಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಇದು ಬೇಕು. ನಾವೇನ್ ಕ್ರಿಸ್ಟಲ್ಸ್ ಹರಳುಗಳು ರತ್ನಗಳು ಅಂತ ಏನ್ ಮಾತಾಡ್ತೀವಿ ಎಲ್ಲ ಭೂಮಿಲೇ ಸಿಗೋದು. ಮತ್ತೆ ನಮ್ಮ ದೇಹದಲ್ಲಿ ಉದಾಹರಣೆಗೆ ನಮ್ಮ ದೇಹದಲ್ಲಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಮಾಮೂಲಿ ನಮ್ಗೆ ವಿಟಮಿನ್ಸ್ ಅನ್ನಂತದ್ದು ಎಲ್ಲಾನು ಏನೇನೋ ಹೇಳ್ತೀವಿ ಲಿಸ್ಟ್. ಸೇಮ್ ಅದೇ ಬಂದು ಭೂಮಿಲೂ ಇದೆ. ಸೊ ಐರನ್ ಕಂಟೆಂಟ್ ಕಮ್ಮಿ ಇತ್ತು, ನಿಮ್ಗೆ ಕಬ್ಬಿಣದ ಅಂಶ ಕಮ್ಮಿ ಇತ್ತು ಅಂದ್ಬಿಟ್ಟು ಮಾತ್ರೆ ಕೊಡ್ತಾರೆ. ಭೂಮಿಲೂ ಅದೇ ಇದೆ. ಸೇಮ್ ಅದೇ ರೀತಿ ಬಂದು ರಫ್ ಆಗಿ 70% ನಮ್ಮ ದೇಹದಲ್ಲೂ ನೀರು, ಭೂಮಿ ಮೇಲೂ ನೀರು. ಅದಕ್ಕಿಂತ ಜಾಸ್ತಿ ನಾವೇನ್ ತಿಂತೀವಿ ಅದು ನಮ್ಮ ದೇಹ ಕನ್ವರ್ಟ್ ಆಗುತ್ತೆ, ಅಲ್ಲೂ ಕೂಡ ಇದೇ ರೀತಿ. ಸೊ ಎಲ್ಲಿ ತಿಂದ್ವಿ ಏನ್ ಮಾಡಿದ್ವಿ ಎಲ್ಲಿ ಹೋಗ್ತು ಅಂತ ಗೊತ್ತಾಗಲ್ಲ. ಬಟ್ ಭೂಮಿಯಿಂದ ಬಂತು ಪುನಃ ಭೂಮಿಗೆ ಹೋಗ್ತು. ಈ ಸೈಕಲ್ ನ ಸುಮಾರು ಸಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾರು ತುಂಬಾ ಸ್ಪಿರಿಚುವಲ್ ಲೀಡರ್ಸ್ ಗಳು ಯಾರು ಇರ್ತಾರೆ ಇವ್ರು ಹೆವಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇದು ತುಂಬಾ ಓವರ್ ಆಗಿ. ಅದು ಇದು ನಾವು ಭೂಮಿಯಿಂದ ಬಂದ್ವಿ, ಮಣ್ಣಿಂದ ಇದ್ವಿ, ಮಣ್ಣಿಂದ ಹೋದ್ವಿ, ಇದೆಲ್ಲ ಸ್ಟೋರಿ ಮಾತಾಡ್ತಾ ಇರ್ತಾರೆ. ಅದೇ ಒಂದು ವಿಷಯಗಳಲ್ಲಿ ಮಣ್ಣಿಂದ ಬಂದಂತ ವಸ್ತು ಇದು. ಓಕೆನಾ, ಇದು ಮಿನರಲ್ಸ್ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಸಾಲ್ಟ್. ಏನ್ ಸಾಲ್ಟ್ ಯೂಸ್ ಮಾಡ್ತೀವಿ? ಉಪ್ಪು ಬಂದು ಮಿನರಲ್ಸ್. ಸೊ ನಾವು ಮಾಮೂಲಿ ಏನ್ ಕಲ್ಲುಪ್ಪು ಯೂಸ್ ಮಾಡ್ತೀವಿ ಅದು ಮಿನರಲ್, ಪ್ಯೂರೆಸ್ಟ್ ಫಾರ್ಮ್ ಸಮುದ್ರದಲ್ಲಿ ಸಿಗುತ್ತೆ. ಅದೇ ಸ್ವಲ್ಪ ಕೆಳಗೋಯ್ತು ಅಂದ್ರೆ ಬಂಡೆಕಲ್ಲು ಕೂಡ ಇರುತ್ತೆ. ಸೊ ಇದನ್ನ ಪ್ಯೂರೆಸ್ಟ್ ಫಾರ್ಮ್ ಅಂದ್ರೆ ಏನು ಇಲ್ಲದೇನೆ ಒಂದೇ ಮೆಟೀರಿಯಲ್ ಇರೋಂಥದ್ದು. ಸೊ ಸೋಡಿಯಂ ಮಾತ್ರ ಇತ್ತು ಅಂತಂದ್ರೆ ಅದು ಮಾತ್ರ ಇದು ಮಿನರಲ್ ಅಂತ. ಇದೇ ರೀತಿ ಇದಕ್ಕೂ ಅದರದ್ದೇ ಆದ ಕಾಂಬಿನೇಷನ್ಸ್ ಗಳಿರುತ್ತೆ. ಇದು ನಮ್ ಕಲ್ಚರ್ ಅಲ್ಲ, ಅಂದ್ರೆ ನಮ್ ಕಲ್ಚರ್ ಅಲ್ಲಿ ಜಾಸ್ತಿ ಇದನ್ನ ಫೇಮಸ್ ಮಾಡ್ಲಿಲ್ಲ. ನಾವು ಬಂದು ಬರ್ತ್ ಸ್ಟೋನ್ಗಳು, ಜೆಮ್ ಸ್ಟೋನ್ ಏನಿರುತ್ತೆ ಅದು, ಅಂದ್ರೆ ಪ್ರತಿ ತಿಂಗಳಿಗೆ ಒಂದೊಂದು ಕಲ್ಲುಗಳಿರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಅದೃಷ್ಟ ತಂದ್ಕೊಡುತ್ತೆ ಅಂತ ಯೂಸ್ ಮಾಡ್ತಾ ಇದ್ವಿ ಬ್ರಾಡ್ ಆಗಿ. ಜ್ಯೋತಿಷಿಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ದಿದ್ದು ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೆಕೆಂಡ್ ಬಂದು ಪ್ರತಿ ಉಂಗುರಗಳಲ್ಲಿ ಪ್ರತಿ ಬೆರಳುಗಳು ಅಂದ್ರೆ ಪ್ರತಿ ಕೈಯಲ್ಲಿ ಪ್ರತಿ ಬೆರಳುಗಳು ಒಂದೊಂದು ಗ್ರಹಗಳು ಅಂತ ಹೇಳ್ತೀವಿ. ಅದರದೇ ಆದ ಒಂದು ಜಾಗಗಳನ್ನ ಕೊಟ್ಟಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಆ ಬಣ್ಣದ ಒಂದು ಕಲ್ಲುಗಳನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅಂತ ಅನ್ಬಿಟ್ಟು ನಾವು ಜ್ಯೋತಿಷ್ಯದಲ್ಲಿ ಮಾತಾಡ್ತಾ ಇದ್ವಿ. ಬರ್ತಾ 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 ಏನಾಯ್ತು ಅಂದ್ರೆ ಇದು ಫೇಮಸ್ ಆಗ್ತಾ ಆಗ್ತಾ ಕ್ರಿಸ್ಟಲ್ಸ್ ಅಂತ ಏನಿದೆ ಇದು ಸ್ಟಾರ್ಟ್ ಆಯ್ತು. ಏನಕ್ಕೆ ಇದು ಸ್ವಲ್ಪ ಕಾಸ್ಟ್ ಕಮ್ಮಿ, ಮತ್ತೆ ಇದು ತುಂಬಾ ರೀತಿಲಿ ಯೂಸ್ ಮಾಡಬಹುದು ನೀವು. ಉದಾಹರಣೆಗೆ ಜೆಮ್ ಸ್ಟೋನ್ 3 ಕ್ಯಾರೆಟ್ 4 ಕ್ಯಾರೆಟ್ ತಗೊಳ್ಳೋ ಕಡೆ 5,000 8,000 ಆಗೋ ಕಡೆ ಇಲ್ಲಿ ಒಂದು ಸಣ್ಣ ಈ ತರ ದಪ್ಪ ಕಲ್ಲೇ ತಂದ್ಬಿಡ್ಬೋದು. ಈ ತರದೊಂದು ದೊಡ್ಡ ಕಲ್ಲೇ ತಂದ್ಬಿಡ್ಬೋದು. ಮತ್ತೆ ಇದು ತುಂಬಾ ಬ್ರಾಡ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಈಗ ಮನೆಯ ವಾಸ್ತು ಕರೆಕ್ಷನ್ ಬೇಕಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಇಟ್ಕೋತೀವಿ. ನಿಮ್ಗೆ ಯಾವ್ದೋ ಕೆಲಸ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಒಂದು ಮೀಡಿಯಂ ಸೈಜ್ ಇಟ್ಕೋತೀರಾ. ಕೈಯಲ್ಲಿ ಹಾಕೋದಕ್ಕೆ ಬ್ರೇಸ್ಲೆಟ್ ಯೂಸ್ ಮಾಡ್ತೀರಾ. ಎಲ್ಲ ಸಮಸ್ಯೆ ಇತ್ತು ಅದನ್ನ ಸಾಲ್ವ್ ಆಗ್ಬೇಕಂದ್ರೆ ಅದಕ್ಕೆ ತಕ್ಕಂಗೆ ಒಂದು ಕಲ್ಲು. ಆ ರೀತಿ ಬೇರೆ ಬೇರೆ ಕಲರ್ ಕಲ್ಲುಗಳು ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ. ಯೂಸ್ ಮಾಡ್ತಾ ಹೋದ್ರು ಒರಿಜಿನಾಲಿಟಿ ಡೂಪ್ಲಿಕೇಟ್ ಎಲ್ಲ ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಬಟ್ ಕ್ರಿಸ್ಟಲ್ಸ್ ಅಲ್ಲಿ ಏನಂತಂದ್ರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿರುತ್ತೆ. ಇದು ಯಾರಿಗೆ ಐಡಿಯಾ ಇಲ್ಲ ಅಂತಂದ್ರೆ ಎಲ್ಲಾ ಸಲ ನೋಡಿರ್ತೀರ ಈ ಇಮೇಜ್ನ, ಈ ಫೋಟೋ ನೋಡಿರ್ತೀರ. 7 ಚಕ್ರ ಇದೆ, ಪ್ರತಿ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು, ಅದು ಇದು ಸುಮಾರು ಸಲ ಸ್ಟೋರಿ ಕೇಳಿರ್ತೀರ. ಯೂಟ್ಯೂಬ್ ಅಲ್ಲಿ ಮಾತಾಡಿರ್ತಾರೆ, ಧ್ಯಾನ ಮೆಡಿಟೇಷನ್ ಅಂತ ಹೇಳ್ತಾರೆ. 7 ಚಕ್ರಗಳು ಅದರದ್ದೇ ಆದ ಒಂದು ಬ್ಯಾಲೆನ್ಸ್ ಕೊಡುತ್ತೆ, ಪ್ರಾಬ್ಲಮ್ ಆಗುತ್ತೆ, ಇದನ್ನೆಲ್ಲ ಮಾತಾಡಿರ್ತೀರ, ಕೇಳಿರ್ತೀರ. ಕ್ರಿಸ್ಟಲ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಕ್ರಿಸ್ಟಲ್ ಏನ್ ಮಾತಾಡ್ತಾರೆ ಅಂತಂದ್ರೆ ಮೊದಲನೇದು ಬಂದು ಕ್ರಿಸ್ಟಲ್ಸ್ ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಹರಳುಗಳು ಅಂತ ಏನ್ ಹೇಳ್ತೀವಿ ಅದೇನೆ. ಫಸ್ಟ್ನೇದು ಬಂದು ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಅಂತ ಯೂಸ್ ಮಾಡ್ತಿದ್ರು ಮ್ಯಾಕ್ಸಿಮಮ್. ಇದನ್ನ ಏನಕ್ಕೆ ಮಾಡ್ಬೇಕಂತಂದ್ರೆ ಈ ಒಂದು ಥಿಯರಿಲಿ ಏನು ಕ್ರಿಸ್ಟಲ್ಸ್ ಥಿಯರಿ ಏನಿದೆ, ಕ್ರಿಸ್ಟಲ್ ಹೀಲಿಂಗ್ ಅಂತಾನೆ ಒಂದು ಸಪರೇಟ್ ಸಬ್ಜೆಕ್ಟ್ ಇದೆ. ಅದು ಕಲಿಬೇಕು ನೀವು. ಮೋಸ್ಟ್ಲಿ ಕಲಿಸ್ತೀನಿ, ಅದು ಟೈಮ್ ಸಿಕ್ಕರೆ ಕಲಿಸ್ತೀನಿ. ಅದ್ರಲ್ಲಿ ಏನಂತಂದ್ರೆ ಹರಳುಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ದೇಹದಲ್ಲಿರೋ ಚಕ್ರಗಳನ್ನ ಯಾವ ರೀತಿ ರೆಡಿ ಮಾಡ್ತಾ ಹೋಗ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಇದನ್ನ ಧ್ಯಾನ ಮಾಡ್ತಾರೆ. ಮಂತ್ರದಿಂದ ಸಿದ್ಧಿ ಆಗುತ್ತೆ, ಧ್ಯಾನದಿಂದ ಸಿದ್ಧಿ ಆಗುತ್ತೆ, ಮತ್ತೆ ಹಠದಿಂದ ಕೂಡ ಇದಾಗುತ್ತೆ. ಯೋಗದಲ್ಲೂ ಇದನ್ನೇ ಡಿಸ್ಕಸ್ ಮಾಡಿರೋದು. ನಾವೇನು ಒಂದು ಸುತ್ತ ಅರಳಿಕಟ್ಟೆ ಸುತ್ತ ಒಂದು ಸರ್ಪಗಳನ್ನ ಏನ ಕಲ್ಲುಗಳು ಜೋಡಿಸಿರ್ತೀವಲ್ಲ, ನೋಡಿರ್ತೀರ ನೀವು, ನಾಗ ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ. ಅದು ಕೂಡ ಬೆಳೆಸ್ಕೊಂಡು 7 ಪಾಯಿಂಟ್ ಬಂದಿರುತ್ತೆ. ಸೊ ಎಲ್ಲ ಒಂದ್ ಕಡೆ ಒಂದು 7 ಏನಿದೆ ಇದು ಲಿಂಕ್ ಆಗಿದೆ. ಆ ಫೋಟೋಗಳನ್ನ ಹಾಕಿಲ್ಲ ನಾನು, ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾವುದೇ ಒಂದಾಗ್ಲಿ ಅರಳಿಕಟ್ಟೆಗಳು ಸುತ್ತ ಏನ್ ಹಾಕಿರ್ತಾರ ನಾಗರದ್ದು ಕಲ್ಲುಗಳು, ಹಳೆ ಕಲ್ಲುಗಳು ನೋಡಿ, ಅದು ಈ ರೀತಿ ಹಿಂಗ್ ಬೆಳೆಸ್ಕೊಂಡು ಎರಡು ಇರುತ್ತೆ. ಹಿಂಗೆ ಈ ಕಡೆ ಒಂದಿರುತ್ತೆ, ಈ ಕಡೆ ಒಂದು ಆಗಿರುತ್ತೆ. ಅದು ಕೂಡ 7 ಪಾಯಿಂಟೇ ಬಂದಿರುತ್ತೆ. ಸೊ ಇಂಡೈರೆಕ್ಟ್ ಆಗಿ ಬಂದು ನಾವು ಚಕ್ರಗಳು ಅಂತ ಕಾನ್ಸೆಪ್ಟ್ ನ ಮಾತಾಡಿದ್ವಿ. ಚಕ್ರ ಅನ್ನೋ ಟಾಪಿಕ್ ಸ್ಟಾರ್ಟ್ ಮಾಡಿದೆ ನಾವು. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನ ಅಂದ್ರೆ ಅದು ಚಕ್ರಗಳು, ಪ್ರತಿಯೊಂದು ಚಕ್ರಗಳು ಅದರದೇ ಆದ ಒಂದು ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು, ಇದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಕ್ರಿಸ್ಟಲ್ಸ್ಗಳು. ಕ್ರಿಸ್ಟಲ್ ಅಂತಂದ್ರೆ ಏನಂದ್ರೆ ನಾನು ಹೇಳ್ದಂಗೆ ಭೂಮಿಲೇ ಸಿಗುವಂತದ್ದು, ಬಟ್ ಪ್ಯೂರೆಸ್ಟ್ ಫಾರ್ಮ್. ಇದ್ರ ಅರ್ಥ ಏನಂತಂದ್ರೆ ಉದಾಹರಣೆಗೆ ನಾವು ಎಲ್ಲೋ ಒಂದ್ ಕಡೆ ಭತ್ತ ಬೆಳಿಬೇಕು ಅಂತಂದ್ರೆ ತುಂಬಾ ನೀರ ಕಡೆ ಜಾಗದಲ್ಲಿ ಬೆಳೆಯಕ್ಕಾಗಲ್ಲ, ನೀರ್ ಕಮ್ಮಿ ಇರೋ ಕಡೆನೂ ಬೆಳೆಯಕ್ಕಾಗಲ್ಲ. ಅದರದೇ ಆದ ಒಂದು ಜಾಗದಲ್ಲಿ ಮಾತ್ರ ಅದನ್ನ ಬೆಳೆಯಕ್ಕಾಗತ್ತೆ. ಆಯ್ತಾ?
ಅಂದ್ರೆ ಯಾವ್ದು ಎಲ್ಲಿ ಒಂದು ಜಾಗದಲ್ಲಿ ಸಿದ್ರ ಸ್ಪೆಷಾಲಿಟಿ ಇರುತ್ತೆ ಆ ಜಾಗದಲ್ಲಿ ಸಿಗುವಂತದ್ದು ಅದ್ರದ್ದೇ ಆದ ಗುಣಗಳಿರುತ್ತೆ. ಸೊ ಇದೊಂದು ಫಾರ್ಮೇಶನ್ ಆಗ್ಬೇಕಂದ್ರೆ, ಫಾರ್ಮೇಶನ್ ಅಂದ್ರೆ ಈ ರೀತಿ ಆಗ್ಬೇಕಂತಂದ್ರೆ, ನಾರ್ಮಲ್ ಆಗಿರೋ ಕಲ್ಲು ಈ ರೀತಿ ಆಗ್ಬೇಕಂತಂದ್ರೆ ಇದ್ರ ಸುತ್ತಮುತ್ತ ಅದರದೇ ಆದ ಒಂದು ಕೆಲಸ ನಡೆದಿರುತ್ತೆ. ಅಂದ್ರೆ ಅದರದೇ ಆದ ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕ್ಲೈಮೇಟ್ ಸೆಟ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಹಾಳ ಆಗ್ಲಿ, ಮೇಲ್ಗಡೆ ಅಮುಕ್ ತರೋದಾಗ್ಲಿ, ಹೀಟ್ ಆಗ್ಲಿ, ಸುತ್ತಮುತ್ತ ಇರೋಂಥ ಒಂದು ಬಿಸಿ ಆಗ್ಲಿ, ಎಲ್ಲ ಆಗಿ ಒಂದು ಬಂದು ಕೊನೆಗೆ ಬಂದು ಈ ರೀತಿ ಆಗೋದು. ಸೊ ತುಂಬಾ ಚೇಂಜಸ್ ಆದಾಗ ಅದ್ರ ಸುತ್ತಮುತ್ತ ತುಂಬಾ ಫೋರ್ಸ್ಗಳು, ತುಂಬಾ ಒಂದು ಎನರ್ಜಿಗಳು ಕೆಲಸ ಮಾಡಿರುತ್ತೆ. ಆ ಎನರ್ಜಿಗಳು ಕೆಲಸ ಮಾಡಿದಾಗ ಚೇಂಜ್ ಆಗಿರುತ್ತೆ ಈ ಕಲ್ಲು. ಸೊ ಹಾಗಾಗಿ ಏನೊಂದು ಬದಲಾಗಿರುತ್ತೆ, ಈ ಕಲ್ಲಿಗೆ ಅದರದ್ದೇ ಆದ ಗುಣ ಸ್ವಭಾವ ಇರುತ್ತೆ. ಬ್ರಾಡ್ ಆಗಿ ತುಂಬಾ ದೊಡ್ಡದಾಗಿ ಯೂಸ್ ಮಾಡೋದು ಬಂದು ವಾಸ್ತು ಕರೆಕ್ಷನ್ ಅಲ್ಲಿ ಒಂದು ಜಾಗದಲ್ಲೇ 4 ಕಡೆ ಕರೆಕ್ಟ್ ಆದ ದಿಕ್ಕುಗಳು ಇರ್ತು ಅಂದ್ರೆ ವಾಸ್ತು ಮಿಸ್ಟೇಕ್ಗಳಿದ್ರೂ ಕೂಡ, ವಾಸ್ತು ಸಮಸ್ಯೆಗಳಿದ್ರೂ ಕೂಡ ಅದು ಎಲ್ಲಾನು ನಿವಾರಣೆ ಮಾಡುತ್ತೆ ಅಂತ ನಂಬ್ತೀವಿ. ಅದ್ರ ರಿಸಲ್ಟ್ಗಳು ಕೂಡ ನಾನು ನೋಡಿದ್ದೀನಿ. ಎಸ್ಪೆಷಲಿ ದೃಷ್ಟಿ ಆಗುವಂಥದ್ದು, ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸುಗಳು ಬರೋದು, ಕೆಟ್ಟ ಇದಾಗೋದು, ಭಯ ಆಗೋದು, ಈ ರೀತಿ ಆಗ್ಬೇಕಾದ್ರೆ ಬ್ಲಾಕ್ ಕಲರ್ ನಿಮ್ಗೆ ತೋರಿಸಿದ್ದೆ ಆಲ್ರೆಡಿ. ಅದನ್ನ ಯೂಸ್ ಮಾಡೋರಿಗೆ ಸುಮಾರು ರಿಸಲ್ಟ್ ಬಂದಿದೆ. ಸೊ ಅದು ಏನು ಒಂದ್ ಕಡೆ ಇಡ್ತೀರಾ, ವಾರ ಒಂದು ಬರೀ ಸಾಂಬ್ರಾಣಿಲಿ ಪೂಜೆ ಮಾಡ್ತೀವಿ, ಆ ರೀತಿ ಪೂಜೆ ಮಾಡ್ತಾ ಹೋಗ್ತೀವಿ. ಇದನ್ನ ಡೆವಲಪ್ ಮಾಡ್ತಾ ಹೋಗಿ ಹೆಚ್ಚು ಕಮ್ಮಿ 16,000 ಕ್ರಿಸ್ಟಲ್ಸ್ಗಳು ಹುಡುಕಿದ್ದಾರೆ. ಇನ್ನೂ ಜಾಸ್ತಿ ಇದೆ, ಬಟ್ ನಾವು ಅಷ್ಟೊಂದು ಯೂಸ್ ಮಾಡಲ್ಲ. ಪ್ರತಿಯೊಂದಕ್ಕೂ ಹೆಸರು ಕೊಡ್ತಾ ಹೋದ್ರು ಅದರಲ್ಲಿ ಪರ್ಸನಲ್ ಲೆವೆಲ್ ಅಲ್ಲಿ ಬಂದು ಈ 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡೋ ಅಂತ ಕ್ರಿಸ್ಟಲ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆಗೆ ಪ್ರತಿ ಚಕ್ರಗಳು ಅದರದ್ದೇ ಆದ ಒಂದು ಕೆಲಸ ಇದೆ. ಉದಾಹರಣೆಗೆ ನೋಡಿ, ಇದು ಅದೃಷ್ಟನ ತೋರಿಸುತ್ತೆ, ಇದು ನಿಮ್ಮ ದುಡ್ಡ ಕಾಸು ತೋರಿಸುತ್ತೆ, ಇದು ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನನ ತೋರಿಸುತ್ತೆ, ಇದು ನಿಮ್ಮ ಆರೋಗ್ಯನ ತೋರಿಸುತ್ತೆ. ಯಾವುದು ಈ ಚಕ್ರ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ, ಕ್ರಿಸ್ಟಲ್ ಕಾನ್ಸೆಪ್ಟ್ ಅಲ್ಲಿ. ಲಾಸ್ಟ್ ಅಲ್ಲಿ ಬಂದು ಕ್ರೌನ್ ಚಕ್ರ ಅಂತ ಹೇಳ್ತೀವಿ, ಅಥವಾ ಸಹಸ್ರಾರ ಅಂತ ಏನಿದೆ, ಇದು ನಿಮ್ಮ ಬುದ್ಧಿವಂತಿಕೆನ ತೋರಿಸುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬಣ್ಣಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಬಣ್ಣಗಳೇನು ತೋರಿಸ್ತೀನಿ ಅಂದ್ರೆ, ನಾವು ಬ್ರೇಸ್ಲೆಟ್ ನೋಡಿದಾಗ ನೋಡಿ ಈ ರೀತಿ ಬಣ್ಣಗಳಿರುತ್ತೆ. ಪ್ರತಿ ಬಣ್ಣಗಳು ಅದರದೇ ಆದ ಒಂದು ಚಕ್ರಗಳನ್ನ ತೋರಿಸುತ್ತೆ. ಆದ್ರೆ ಇಲ್ಲಿ ಬ್ಲ್ಯಾಕ್ ಇಲ್ಲ. ಬ್ಲ್ಯಾಕ್ ಏನು ಅಥವಾ ಬೇರೆ ಕಲರ್ಗಳೇನು ಅದನ್ನ ತಿಳ್ಕೊಳ್ಳೋದು ಬಂದ್ಬಿಟ್ಟು ಕ್ರಿಸ್ಟಲ್ಸ್ ಬಗ್ಗೆ ಕಲಿಯುವಂಥದ್ದು. ಆಯ್ತಾ? ಇಷ್ಟೊಂದು ಅವಶ್ಯಕತೆ ಇರಲ್ಲ ನಿಮ್ಗೆ, ಬಟ್ ಕೈಗೆ ನೀವು ಏನ್ ಆಗ್ತಾ ಇದ್ದೀರಾ, ಈ ಒಂದು ಪದಾರ್ಥ ಏನ್ ನಿಮ್ ಕೈಗೆ ಬಂದಿದೆ, ಇದು ನಿಮ್ ಕೈಗೆ ಬರೋಕ್ಕೂ ಮುಂಚೆ ಭೂಮಿ ಒಳಗೆ ಏನು ಕೆಲಸ ಆಗಿರುತ್ತೆ, ಅದಾದ್ಮೇಲೆ ಯಾರ ಕೈಗೆ ಸಿಕ್ತು, ಯಾರಿಗೋ ಲೇಬರ್ ಸಿಕ್ಕಿರುತ್ತೆ, ಒಬ್ಬ ಬಂಡೆ ಹೊಡೆಯೋನು ಸಿಕ್ಕಿರುತ್ತೆ ಅಂತ ಅನ್ಕೊಳ್ಳಿ ಸಿಂಪಲ್ ಆಗಿ. ತಗೊಬಂದು ಯಾರಿಗೋ ಕೊಡ್ತಾನೆ, ಅವ್ರು ಅದನ್ನ ಈ ರೀತಿ ರೆಡಿ ಮಾಡ್ತಾರೆ, ರೆಡಿ ಮಾಡಿ ಈ ಮಣಿಗಳನ್ನ ಮಾಡಿ ಇನ್ನೊಬ್ರಿಗೆ ಕೊಡ್ತಾರೆ, ಅವ್ರು ಯಾರೋ ತಗೊಂಡು ಅದನ್ನ ಈ ರೀತಿ ಬ್ರೇಸ್ಲೆಟ್ ಮಾಡಿ ನಿಮಗೆ ಕಳಿಸ್ತಾರೆ. ಸೊ ಸಿಕ್ದಾಗಿಂದ ನಿಮ್ ಕೈಗೆ ಬರೋವರೆಗೂ ಇದರದ ಏನೊಂದು ಒರಿಜಿನಲ್ ಕ್ವಾಲಿಟಿ ಅಂತ ಏನಿರುತ್ತೆ ಅಥವಾ ಅದ್ರ ಒರಿಜಿನಾಲಿಟಿ ಇರುತ್ತೆ, ಅದು ಒರಿಜಿನಲ್ ಆಗಿ ಇರಲ್ಲ. ಪ್ರತಿಯೊಬ್ಬರ ಕೈ ಟಚ್ ಮಾಡ್ತಾ ಇದು ಅದರದೇ ಆದ ಗುಣ ಏನಿದೆ ಏನಂದ್ರೆ ಎಲ್ಲಾನು ಕೂಡ ಅದು ಏನ್ ಟಚ್ ಮಾಡ್ತೀವಿ ಅದನ್ನ ಎಳಿತಾ ಇರುತ್ತೆ. ಸೊ ಹಾಗಾಗಿ ಬ್ರೇಸ್ಲೆಟ್ಗಳು ನಿಮ್ ಕೈಗೆ ಬಂದಾಗ, ಎಸ್ಪೆಷಲಿ ಆನ್ಲೈನ್ ಅಲ್ಲಿ ಸೇಲ್ ಮಾಡಿದಾಗ ರಿಯೂಸ್ ಆಗಿರಬಾರ್ದು ಅಂತ ಹೇಳ್ತೀವಿ. ಸೆಕೆಂಡ್ ಬಂದು ಏನಿದೆ ಈ ರೀತಿ ಚಕ್ರಗಳು, ಯಾವ ಚಕ್ರ ಏನು ಅಂತ ನಿಮ್ಗೆ ಐಡಿಯಾ ಇರಲ್ಲ, ಯಾವ ಇದು ಅಂತ ಏನು ಐಡಿಯಾ ಇರಲ್ಲ. ಬಟ್ ಕ್ರಿಸ್ಟಲ್ ಕ್ಲಾಸಸ್ ಅಲ್ಲಿ ಅದನ್ನ ಕ್ರಿಸ್ಟಲ್ ಬಗ್ಗೆ ಕಲಿತೀರಾ ಅಂತಂದ್ರೆ, ಅಥವಾ ಕ್ರಿಸ್ಟಲ್ ಹೀಲಿಂಗ್ ಅಲ್ಲಿ ಪ್ರತಿಯೊಂದು ಕ್ರಿಸ್ಟಲ್ ಕಂಪ್ಲೀಟ್ ಆಗಿ ಬಂದು ಪ್ರತಿಯೊಂದು ಪ್ರಾಬ್ಲಮ್ಗೆ ಸಮಸ್ಯೆ, ಇದು ಪರಿಹಾರ, ಏನ್ ಸಮಸ್ಯೆ ಇರುತ್ತೆ ಅದಕ್ಕೆ ಪರಿಹಾರಗಳು. ಉದಾಹರಣೆಗೆ ನಿಮ್ಗೆ ದುಡ್ಡು ಕಾಸು ಇಲ್ಲ ಅಂತಂದಾಗ, ದುಡ್ಡು ಕಾಸು ಸಮಸ್ಯೆ ಆಗ್ತಿತ್ತು ಅಂತಂದ್ರೆ ಈ ಚಕ್ರ ಸಮಸ್ಯೆ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಚಕ್ರ ಗಿಕ್ರಲ್ಲ ಏನೋ ಮಾತಾಡಲ್ಲ. ನಾಳೆ ನೀವು ಕಲಿಬೇಕಾದ್ರೂ ಕೂಡ ಚಕ್ರಗಳ ಬಗ್ಗೆ ನೀವು ಮಾತಾಡಲ್ಲ. ನೀವೇನ್ ಮಾಡ್ತೀರಾ ಅಂತಂದ್ರೆ ಸಮಸ್ಯೆ ಏನು, ಅದಕ್ಕೆ ಯಾವ ಒಂದು ಬಣ್ಣದ ಒಂದು ಕ್ರಿಸ್ಟಲ್ ನ ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ತೀರಾ. ಬಣ್ಣಗಳನ್ನ ಮಾತ್ರ ಆಧಾರ ಮಾಡಬಾರ್ದು, ಅದ್ರ ಜೊತೆಯಲ್ಲಿ ಅದರ ಒಂದು ಕ್ವಾಲಿಟಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಕ್ಲಿಯರ್ ಕ್ವಾರ್ಟ್ಸ್ ನ ತೋರಿಸ್ತೀನಿ ನಾನು. ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸ್ಫಟಿಕ ಮಾಲ ಅಂತ ಏನ್ ಹೇಳ್ತೀವಿ ತೋರಿಸ್ತೀವಿ. ಅದ್ರದ್ದೇ ಕಲರ್ ಬಂದಿರೋಂಥದ್ದು ಇದು. ಆಲ್ಮೋಸ್ಟ್ ಎಲ್ಲ ಬಂದು ಕಲರ್ ಬಂದಿರೋಂಥದ್ದು ಇದು. ಸೊ ಒಂದು ಕ್ಲಿಯರ್ ಆಗಿರೋದಕ್ಕೆ ಬೇರೆ ಬೇರೆ ಕಲರ್ಗಳು ಬಂದಾಗ ಅದ್ರದ್ದೇ ಆದಾಗ ಒಂದು ಗುಣಗಳು ಬರುತ್ತೆ. ಕೆಲವು ಈ ರೀತಿ ಇರುತ್ತೆ. ನಿಮಗೆ ಇವತ್ತು ನಾನು ಕಲಿಸ್ತಿರೋದೇನಂದ್ರೆ ಈ ಚಕ್ರಗಳ ಬಗ್ಗೆ ನಾನು ಮಾತಾಡಲ್ಲ, ಸದ್ಯದಲ್ಲೇ ಮಾತಾಡ್ತೀನಿ. ಯಾವತ್ತಾದ್ರೂ ಚಕ್ರ ಅಂದ್ರೆ ಏನು, ಇದು ನಮ್ಮ ದೇಹದಲ್ಲಿ ಇರುತ್ತೋ ಇರಲ್ವಾ, ನಾವ್ ಏನ್ ತಿಂದ್ರೆ ಆಕ್ಟಿವ್ ಆಗುತ್ತೆ, ಯಾವ ತಿಂದ್ರೆ ಪ್ರಾಬ್ಲಮ್ ಆಗ್ತದೆ, ನಮ್ಮ ಆರೋಗ್ಯ ಸಮಸ್ಯೆಗಳು ಇದ್ರ ಮೇಲೆ ನಿಂತಿರುವಂತದ್ದು. ಇದನ್ನಿಷ್ಟನ್ನು ಬ್ಯಾಲೆನ್ಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಬ್ಯಾಡ್ ಲಕ್ ಅನ್ನೋದಿರಲ್ಲ, ಅದೃಷ್ಟ ಇರುತ್ತೆ, ಯಾವಾಗಲೂ ಖುಷಿಯಾಗಿರ್ತೀರಾ. ಪ್ರತಿಯೊಂದನ್ನು ತೋರಿಸುವಂತದ್ದು ಬಂದು ಇದು. ಈ ಒಂದು ಏನಿದೆ ಇಮೇಜ್, ಇದ್ರ ಮೇಲೆ ಇಲ್ಲಾಂದ್ರೂ ಒಂದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. ಇವತ್ತು ನಾ ತಿಳಿಸ್ತಾ ಇರೋದಂದ್ರೆ ನಿಮ್ಗೆ ಇದನ್ನ ಬ್ರೇಸ್ಲೆಟ್ ಕಳಿಸ್ತೀನಿ, ಸರಿನಾ? ಬ್ರೇಸ್ಲೆಟ್ ಕಳಿಸ್ಬೇಕಾದ್ರೆ ನಿಮ್ಗೆ ಏನೋ ಒಂದು ಸಿಗುತ್ತೆ ಅಂತ ಕಳಿಸ್ತಾ ಇಲ್ಲ.
ಇದರ ಒಂದು ಆಧಾರದ ಮೇಲೆ ಈ ಬ್ರೇಸ್ಲೆಟ್ ನ ಕಳಿಸ್ತಾ ಇರೋದು. ಎಸ್ಪೆಷಲಿ ಕ್ಲಾಸಸ್ ಯಾರು ಕಂಪ್ಲೀಟ್ ಆಯ್ತು ಅವರಿಗೆ. ಬೇರೆಯವ್ರಿಗೆ ಏನಂದ್ರೆ ಒಂದು ಫೋಟೋ ಹಾಕಿರ್ತೀವಿ, ಒಂದು ಅಮೌಂಟ್ ಹಾಕ್ತಿವಿ, ಅವ್ರಿಗೆ ಅದಷ್ಟೊಂದು ಗೊತ್ತಾಗಲ್ಲ ಏನಿರುತ್ತಾ ಅಂತ ಅಂದ್ಬಿಟ್ಟು ಕೆಲಸ ಆಗುತ್ತಾ, ಸರಿ ಆಯ್ತು, 500 ರೂಪಾಯಿ 1000 ರೂಪಾಯಿ ತಾನೇ ಹೋದ್ರು ಆಯ್ತು ಅಂತ ಪರ್ಚೇಸ್ ಮಾಡಿರ್ತಾರೆ. ಇಲ್ಲೇನ್ ನೋಡ್ತಾ ಇದ್ದೀರಾ, ಪ್ರತಿ ಕಲ್ಲುಗಳು ಬೇರೆ ಬೇರೆ ಜಾಗದಲ್ಲಿ ಸಿಕ್ಕಿರುತ್ತೆ, ಅದಕ್ಕೆ ಅನುಗುಣವಾಗುವಂತ ಜಾಗದಲ್ಲಿ ಸಿಕ್ಕಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಆಚಾರ ವಿಚಾರ ಅನ್ನೋ ಟಾಪಿಕ್. ಅಂದ್ರೆ ಪ್ರತಿ ದೇವರುಗಳು ಬೆಟ್ಟದ ಮೇಲೆ ಎಲ್ಲಿರುತ್ತೆ, ಬೆಟ್ಟದ ಮೇಲೆ ಹಾಕಿರುತ್ತೆ, ಅದು ಕರೆಕ್ಟ್ ಆಗಿ ಒಂದೇ ಜಾಗದಲ್ಲಿ ಹಾಕಿರುತ್ತೆ. ಕೆಲವು ದೇವಸ್ಥಾನಗಳು, ಹಳೆಯ ದೇವಸ್ಥಾನಗಳಲ್ಲಿ ಪೂಜೆ ಬೇರೆ ರೀತಿ ಇರುತ್ತೆ, ಅಲ್ಲಿ ವಾಸ್ತು ಅಷ್ಟೊಂದು ಇರೋದಿಲ್ಲ. ಅಲ್ಲಿ ಏನಂದ್ರೆ ಜಾಗ ಎಲ್ಲಿ ಉದ್ಭವ ಆಗಿರುತ್ತೆ ಅಲ್ಲೇ ಬೇರೆ ರೀತಿ ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಮಾಡೋರು ಪೂಜಾರಿ ಆಗಿರೋದಿಲ್ಲ, ಒಂದು ಪರಂಪರೆ ಏನಿರುತ್ತೆ, ಫ್ಯಾಮಿಲಿ ಇರುತ್ತೆ, ಅವ್ರ ಪಡಗೋರು ಕಂಟಿನ್ಯೂ ಮಾಡ್ತಾ ಬಂದಿರ್ತಾರೆ. ಅದು ಪೊಂಗರೆ ದೇವ್ರ ಲೆಕ್ಕ ಬರಲ್ವಾ. ಮತ್ತೆ ಕೆಲವು ಕಡೆ ಬಲಿ ಕೊಡ್ತಾರೆ ನಾನ್ ವೆಜ್, ಕೆಲವು ಕಡೆ ಬರೀ ಸ್ವೀಟ್ ಮಾಡ್ತಾರೆ, ಕೆಲವು ಕಡೆ ಉಪವಾಸ ಹೋಗ್ತೀವಿ, ಕೆಲವು ಕಡೆ ಹೋಗಿ ಪೂಜೆ ಮಾಡಿಸ್ತೀವಿ, ಕೆಲವು ಕಡೆ ಹೋಗಿ ದಾನ ಮಾಡ್ತೀವಿ. ಈ ರೀತಿ ಎಲ್ಲ ಒಂದು ರಿಚುವಲ್ಸ್ ಇತ್ತು, ಒಂದು ಸ್ಟೆಪ್ಗಳಿತ್ತು. ಬರ್ತಾ 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 ಫಿಲ್ಟರ್ ಆಯ್ತು, ಸ್ಟಾಪ್ ಆಯ್ತು. ಏನಕ್ಕೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ, ಹೇಳ್ತಾ ಕುತ್ಕೊಳಕ್ ಆಗಲ್ಲ. ದೇವ್ರುಗಳಲ್ಲಿ ಸುಮಾರು ಹೆಸರುಗಳು ಬಂತು, ದೇವ್ರುಗಳು ಇದಾಯ್ತಾ ಬಂತು. ಈಗ ನಂದು ಸುಮಾರು ಸಲ ಹೇಳಿದೀನಿ ಕನ್ಸ್ಟ್ರಕ್ಷನ್ ಅಂತ. ನಾವುಗಳು ಅಷ್ಟೇ ಲೇಔಟ್ ಗಿಔಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯೂಶುವಲಿ ಏನ್ ಮಾಡ್ತಾರೆ ಅಂದ್ರೆ ಓನರ್ಸ್ಗಳು ಅವ್ರಿಗೆ ಇಷ್ಟ ಇರೋದು ಮನೆ ದೇವಸ್ಥಾನ ಕಟ್ಟಿಸ್ತಾರೆ. ಆಯ್ತಾ, ದೇವಸ್ಥಾನ ಮಾಮೂಲಿ ಆಯ್ತು, ಪ್ರತಿಷ್ಠಾಪನೆ ಆಯ್ತು, ಪ್ರಾಣಸ್ಥಾಪನೆ ಎಲ್ಲಾನು ಸ್ಟಾರ್ಟ್ ಮಾಡಿಸ್ತಾರೆ. ದೇವಸ್ಥಾನ ರನ್ನಿಂಗ್ ಅಲ್ಲಿ ಇತ್ತು. ಬಟ್ ಅದ್ ಯಾರು ಮೇಂಟೈನ್ ಮಾಡ್ತಾ ಇದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತೆ ಆ ದೇವ್ರ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಆ ಮೂರ್ತಿ ಶೇಪ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಏನಕ್ಕೆ ಎಲ್ಲೂ ಮಾತಾಡಿಲ್ಲ, ಯಾರು ಕೇಳೋದು ಇಲ್ಲ. ಅದರ ಒಂದು ತಿಳುವಳಿಕೆ ಇಲ್ಲದೆ ನಾವು ಕೂಡ ಅಲ್ಲೇ ಹೋಗ್ತೀವಿ, ಬರ್ತೀವಿ, ಪೂಜೆ ಮಾಡ್ತೀವಿ, ವಾಪಸ್ ಬರ್ತೀವಿ. ಏನಕ್ಕೆ ಅಂದ್ರೆ ನಮ್ಮ ಆಚಾರ ಇದ್ದಿದ್ದು, ಆಚರಣೆಗಳು ನಮ್ದು ಅದೇ ರೀತಿ ಇದ್ದಿದ್ದು. ಹೋಗು ದೇವಸ್ಥಾನ, ಹೋಗು ಬಾ, ಸೊ ಗಂಧದ ಕಡೆ ಹೋಗ್ತೀವಿ, ಕೊಡ್ತೀವಿ, ಬರ್ತೀವಿ. ಮಿಕ್ಕಿದ ಡಿಸ್ಕಷನ್ಸ್ ನಾವು ಮಾಡ್ತಿರ್ಲಿಲ್ಲ, ಎಲ್ಲೂ ಮಾಡ್ತಿರ್ಲಿಲ್ಲ. ಬಟ್ ಇದು ನಿಮ್ಗೆ ಏನಂದ್ರೆ ಇಂಡೈರೆಕ್ಟ್ ಆಗಿ, ಅಂದ್ರೆ ನಿಮಗೆ ಗೊತ್ತಿರಲ್ಲ ಎಷ್ಟು ನಿಮ್ಮ ಸುತ್ತ ಎಲ್ಲಿಂದ ನಾವು ಹೇಳದ್ನಲ್ಲ, ಯಾವ್ದೋ ಭೂಮಿಲಿ ಎಲ್ಲೋ ಸಿಕ್ಕಿ ಎಲ್ಲೋ ಆಗಿ ಎಷ್ಟೊಂದ್ ಜನರುಗಳ ಕೈ ಚೇಂಜ್ ಆಗಿ ಕೊನೆಗೆ ಯಾರಿಗೋದೋ ಕೈಗೆ ಬಂದು ಅಲ್ಲಿಂದ ಕೊರಿಯರ್ನಿಂದ ಬಂದು ನಿಮಗ್ ಬಂದಿರುತ್ತೆ. ಸರಿನಾ? ಇಷ್ಟತ್ರ ನಿಮ್ಮ ಹತ್ರ ಬಂದಾಗ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ತರುತ್ತೆ. ಇದನ್ನ ತಿಳ್ಕೊಳ್ಳಿ, ಇದು ಎದುರಿಸ್ತಾ ಇಲ್ಲ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಮನೆಗೆ ಬಂದಾಗ ಮತ್ತು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ವೆಬ್ಸೈಟ್ಗಳಲ್ಲಿ ಸ್ವಲ್ಪ ಜೋಪಾನ. ನಿಮ್ಮ ಮನೆಗೆ ಬಂದಾಗ ಸುಮ್ನೆ ಸೀದಾ ತಗೊಂಡು ಯೂಸ್ ಮಾಡಬೇಡಿ. ಇದನ್ನ ಡೈರೆಕ್ಟ್ ಆಗಿ ತಗೊಂಡು ಇದನ್ನ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಮೆಥಡ್ ನಾನು ಹೇಳಿದೀನಿ, ಏನ್ ಮಾಡ್ಬೇಕು ಏನು ಅಂತ. ಬಟ್ ಇದೇನ್ ಕೊಟ್ಟಿದೀವಿ ಕಂಪ್ಲೀಟ್ ಆಗಿ ಬಂದು ಪ್ರಾಬ್ಲಮ್ಸ್ ಬೇಸ್ಡ್. ಅಂದ್ರೆ ನಿಮ್ಮ ಸಮಸ್ಯೆಗಳೇನಿರುತ್ತೆ, ಒಂದು ಸಮಸ್ಯೆ ಏನ್ ಹೇಳ್ತೀವಿ ಅದಕ್ಕೆ ಕ್ರಿಸ್ಟಲ್ಗಳನ್ನ ಕೊಡ್ತೀವಿ. ಎಕ್ಸಾಂಪಲ್ ನಲ್ಲಿ ತೋರಿಸ್ತೀನಿ. ಉದಾಹರಣೆಗೆ ಇದನ್ನ ಎಲ್ಲಾರು ಯೂಸ್ ಮಾಡಿರ್ತಾರೆ, ಸ್ಫಟಿಕಮಾಲ ಏನಕ್ಕೆ ಯೂಸ್ ಮಾಡ್ತಾರೆ? ಧ್ಯಾನ ಮಾಡೋರು ಆಗ್ತಾರೆ, ಸ್ವಾಮೀಜಿನೂ ಆಗ್ತಾರೆ, ಪೂಜೆ ಮಾಡೋರು ಆಗ್ತಾರೆ, ಎಲ್ಲರೂ ಕೂಡ ಆಗ್ತಾ ಹೋಗ್ತಾರೆ. ಬಟ್ ಕ್ರಿಸ್ಟಲ್ ಹೀಲಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಾಗ, ಅಂದ್ರೆ ಏನೇ ಹರಳುಗಳ ಬಗ್ಗೆ ಮಾತಾಡ್ತಾ ಇದೀವಿ, ಇದ್ರದ್ದೇ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಇದು ಕ್ವಾರ್ಟ್ಸ್ ಅಂತ ಹೇಳ್ತೀವಿ. ಗಾಜುಗಳು ಮನೇಲಿ ಏನ್ ಯೂಸ್ ಮಾಡ್ತೀವಲ್ಲ, ಮಿರರ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡೋದು ಕ್ವಾರ್ಟ್ಸ್ ಅಂತ. ಸರಿನಾ? ಮಿರರ್ಗಳನ್ನ ವಾಸ್ತು ವಿಷಯಕ್ಕೆ ಬಂದಾಗ ಮನೇಲಿ ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ಶುಕ್ರ ಅಂತ ಲೆಕ್ಕ ಹಾಕ್ತಿವಿ. ಇಲ್ಲಿ ಬಂದಾಗ ಏನಾಗ್ತದೆ ಅಂತಂದ್ರೆ ಮಾಸ್ಟರ್ ಹೀಲರ್ ಅಂತ ಹೇಳ್ತೀವಿ. ಅಂದ್ರೆ ನಾವೇನ್ ಚಕ್ರ ಅಂತ ಮಾತಾಡ್ತಾ ಇದೀವಿ, ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋಂತ ಶಕ್ತಿ ಇರೋಂಥದ್ದು ಈ ಒಂದು ಇದಕ್ಕೆ ಕ್ಲಿಯರ್ ಕ್ವಾರ್ಟ್ಸ್ಗೆ. ಸೊ ಎಷ್ಟೊಂದ್ ಜನ ಕನ್ಫ್ಯೂಸ್ ಆಗ್ತಾ ಇರ್ತದೆ, ಮೂಡ್ ಇರೋದಿಲ್ಲ, ತುಂಬಾ ಹೈ ಎನರ್ಜಿ ಇರುತ್ತೆ, ಬೇಜಾರಾಗ್ತೀರಾ. ಮತ್ತೆ 5ನೇ ನಂಬರ್ ಮಿಸ್ಸಿಂಗ್ ಇರೋರಿಗೆ, ಲೋ ಶುಕ್ರಿಡ್ ಅಲ್ಲಿ 8ನೇ ನಂಬರ್ ಮಿಸ್ಸಿಂಗ್ ಇರೋರಿಗೆ ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡಿ ಅಂತ ಇದು ಯೂಸ್ ಮಾಡಕ್ ಕೊಟ್ಟಿರ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ ಇದು. ಬಟ್ ಆಕ್ಚುಯಲ್ ಆಗಿ ಯಾರು ಯೂಸ್ ಮಾಡಿರ್ತಾರೆ, ನೆಗೆಟಿವಿಟಿ ಯಾರಿಗಾರು ಇತ್ತು ಅಂತಂದ್ರೆ, ಸಮಸ್ಯೆ ಇತ್ತು ಅಂದ್ರೆ ಇದು ಕಟ್ ಆಗುತ್ತಿತ್ತು. ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಇದು ಕಟ್ ಆಗೋದಿಲ್ಲ, ಡ್ಯಾಮೇಜ್ ಆಗುತ್ತೆ. ಸರಿನಾ? ಇದೆಲ್ಲ ಹೆಂಗ್ ಕೆಲಸ ಮಾಡುತ್ತೆ, ಏನಕ್ಕಾಗುತ್ತೆ ಅದನ್ನ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಇದು ಮಾತಾಡೋ ಟಾಪಿಕ್ ಇದು, ಬಟ್ ಯಾರು ಮಾತಾಡಿರೋದಿಲ್ಲ. ಏನಕ್ಕೆ ಡ್ಯಾಮೇಜ್ ಆಗುತ್ತೆ, ಒಂದ್ ಸಣ್ಣ ಕಲ್ಲಿಗೆ ಏನ್ ಅಷ್ಟೊಂದು ಪವರ್ ಇರುತ್ತೆ, ಅಥವಾ ಇದು ಕಟ್ ಆಗೋದು ಒಳ್ಳೇದ ಕೆಟ್ಟದೋ? ಯಾವಾಗ್ಲೂ ಬಂದಾಗ ಇದು ವೈಟ್, ಯಾರು ಇದನ್ನ ಯೂಸ್ ಮಾಡಿದಿರ, ಎಸ್ಪೆಷಲಿ ಸ್ಫಟಿಕ ಮಾಲ ಏನಿದೆ ಇದು ಯೂಸ್ ಮಾಡಿದಿರ, ಸಡನ್ ಆಗಿ ತುಂಬಾ ನೆಗೆಟಿವ್ ಆದಾಗ ಇದು ಕಟ್ ಆಗೋತಿದೆ. ಸರಿನಾ? ಇದು ಏನಕ್ಕೆ ಆಗ್ತದೆ ಅಂತಂದ್ರೆ, ಫಸ್ಟ್ನೇದು ನಿಮ್ಗೆ ಯಾರೋ ಹೇಳಿದ್ರು ಇದು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ. ನೆಕ್ಸ್ಟ್ ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಇನ್ನೊಂದು ಗೊತ್ತಿರಲ್ಲ. ಒಂದು 109 ಇದೆ ಮಣಿ ಮಾಲೆ ಒಂದ್ ಬರುತ್ತೆ, ಮಾಲೆ ಅದಾಗ್ತಾರೆ. ಇದನ್ನೇ ಜಪಕ್ಕೋಸ್ಕರ ಕೂಡ ಯೂಸ್ ಮಾಡ್ತಾರೆ. ಮತ್ತೆ ಈ ರೀತಿ ಬ್ರೇಸ್ಲೆಟ್ ನ ಎಡಗೈಗೆ ಹಾಕ್ತಿವಿ, ಬಲಗೈಗೆ ಹಾಕ್ಬಾರ್ದು, ಎಡಗೈಗೆ ಹಾಕ್ಬೇಕು. ಇದನ್ನ ರಿಸೀವಿಂಗ್ ಎಂಡ್ ಅಂತ ಹೇಳ್ತೀವಿ, ಎಡಗೈಗೆ ಹಾಕ್ಬೇಕು. 3 ಕೇಸಲ್ಲಿ ಡಲ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಇಲ್ಲ ಕಟ್ ಆಗುತ್ತೆ. ಮೂರಲ್ಲೊಂದು ಪ್ರಾಬ್ಲಮ್ ಆಗಿರುತ್ತೆ. ಆ ರೀತಿ ಆದಾಗ ಏನ್ ಮಾಡ್ಬೇಕು, ಯಾವ ರೀತಿ ಡಿಸ್ಪೋಸ್ ಮಾಡ್ಬೇಕು, ಎಲ್ಲಿ ಎಸಿಬೇಕು, ಏನಕ್ಕೆ ಆತರ ಆಯ್ತು, ಅದಾಗೋದು ಒಳ್ಳೇದ ಕೆಟ್ಟದ? ಏನ್ ಕ್ರಿಸ್ಟಲ್ಸ್ ಅಂತ ಯೂಸ್ ಮಾಡ್ತೀವಿ, ಲಾಭ 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 ಅಂತ ಹೇಳ್ತಿರಲ್ಲ, ಸೊ ಅಂತದ್ ಏನಾಯ್ತು, ಯೂಸ್ ಮಾಡೋಕ್ಕೂ ಮುಂಚೆ, ನಮ್ ಕೈಗೆ ಹಾಕೋಕ್ಕೂ ಮುಂಚೆ ಏನ್ ಮಾಡಬೇಕು ಅದನ್ನ ತಿಳಿಸ್ಬೇಕು. ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಆ ರೀತಿ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ದು.
ಬಟ್ ಏನಂದ್ರೆ ಕಂಪ್ಲೀಟ್ ಆಗಿ ಒಂದು ಕೋರ್ಸ್ ರೀತಿ ಅಂದ್ರೆ ಒಂದು ಇದ್ರ ವಿಷಯದಲ್ಲೇ ಕಲಿತಾ ಹೋಗ್ತೀವಿ ಅಂದ್ರೆ ಒಂದು ಪಾಪ್ಯುಲರ್ ಆಗಿ ಒಂದು ದೊಡ್ಡದಾಗಿ ಬಂದು 150-160 ಕ್ರಿಸ್ಟಲ್ಸ್ಗಳನ್ನ ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಕೊಡ್ತಾ ಹೋಗ್ತೀವಿ. ಇದು ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತದೆ ಅಂದ್ರೆ ಯಾರು ಕಲ್ತಿದ್ದೀರಾ ಅಥವಾ ಕಲಿತಾ ಇದ್ದೀರಾ ಕೋರ್ಸ್ಗಳು ಅವ್ರಿಗೆ ಹೆಲ್ಪ್ ಆಗ್ತದೆ. ಪರಿಹಾರ ಅಂತ ಬಂದಾಗ ಅಥವಾ ನೀವು ಸ್ವಂತಕ್ಕೆ ಯೂಸ್ ಮಾಡಬೇಕಾದ್ರೆ ಆನ್ಲೈನ್ ಅಲ್ಲಿ ಈ ರೀತಿ ಸುಮಾರು ನೋಡಿರ್ತೀರ, ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಪ್ರಾಬ್ಲಮ್ ಬೇಸ್ಡ್ ಅಲ್ಲ ಇದು, ಇದೇನಿದ್ರು ನಿಮ್ಮ ಸಮಸ್ಯೆ ಏನೋ ತಕ್ಕಂಗೆ ಪರಿಹಾರ ಅಷ್ಟೇ. ಇದಕ್ಕೆ ರಾಶಿ ಆಗ್ಲಿ ನಕ್ಷತ್ರ ಆಗ್ಲಿ ಏನೂ ನೋಡಿರೋದಿಲ್ಲ. ಮತ್ತೆ ಏನು ಮಾಮೂಲಿ ಜೆಮ್ ಸ್ಟೋನ್ ಅಂತ ಹೇಳದ್ನಲ್ಲ, ನಮ್ಮ ಬರ್ತ್ ಸ್ಟೋನ್ಗಳು ನಮ್ ಹುಟ್ಟಿದ ದಿನಾಂಕದ ಮೇಲೆ, ಆ ರೀತಿ ಕೂಡ ಇರಲ್ಲ ಇದು. ಇದೇನಂದ್ರೆ ನಿಮ್ಮ ಸಮಸ್ಯೆ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಕೊಟ್ಟಿರ್ತಾರೆ, ಆಯ್ತಾ. ಇದು ಯಾವ್ದ್ರಲ್ಲೂ ಏನು ಡೀಟೇಲ್ಸ್ ಮಾಡಿರಲ್ಲ. ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗಲ್ವಾ ಅಂತ. ಅದರಲ್ಲಿ ಇವತ್ತೇನಿತ್ತು 3 ಬಗ್ಗೆ ಮಾತಾಡ್ತೀನಿ. ಮತ್ತೆ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಆಲ್ರೆಡಿ ಇತ್ತು ಅಂತಂದ್ರೆ, ಒಂದೇ ಒಂದು ಸೆಕೆಂಡ್ ಫಸ್ಟ್ ಇಮೇಜ್ ತೋರಿಸ್ತೀನಿ. ಈ ರೀತಿ ಯಾರ ಹತ್ರ ಆದ್ರೂ ಇತ್ತು ಅಂತಂದ್ರೆ ಸ್ಟೋನ್ಗಳು, ಕಲ್ಗಳಿರುತ್ತೆ ಪುಟಾಣಿ ಕಲ್ಗಳಿರುತ್ತೆ. ಇದು ತುಂಬಾ ಕಮ್ಮಿ, ಇದು ಹೀಲರ್ಸ್ ಗಳ ತರ ಇರುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ, ಕ್ರಿಸ್ಟಲ್ ಅಲ್ಲೇ ಕೆಲವರು ಇದನ್ನೇ ಇಟ್ಕೊಂಡು ನಿಮ್ಗೆ ಹುಷಾರ್ ಮಾಡಿದ್ದಾರೆ ಅಥವಾ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ಕೊಡ್ತಾರೆ. ಈ ಒಂದು ರೀತಿ ಒಂದು ಜೋಡಿಗಳನ್ನ ಇಟ್ಕೊಂಡು ಇದನ್ನ ಚಾರ್ಜ್ ಮಾಡ್ಕೊಡ್ತಾರೆ. ಅಂದ್ರೆ ಇದು ಕೆಲಸ ಮಾಡ್ಬೇಕಂದ್ರೆ, ಇದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಇವನ್ನೆಲ್ಲ ಯೂಸ್ ಮಾಡಿ ಇದನ್ನ ಕ್ಲೀನ್ ಮಾಡ್ತಾರೆ. ಅದೇ ಇದು ಹೀಲರ್ಸ್ ಅಂತ, ಕ್ರಿಸ್ಟಲ್ ಹೀಲರ್ಸ್ ಅಂತ. ಸೊ ಅವ್ರು ಮಾಡೋಂಥದ್ದು. ಸೊ ಸುಮ್ನೆ ಖಾಲಿ ಬರಲ್ಲ ನಿಮ್ಗೆ. ಇದರ ಶಕ್ತಿ ಏನಿದೆ ಇದು ಆಕ್ಟಿವೇಟ್ ಮಾಡಿ ಕಳ್ಸೋಕೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಬಟ್ ಜನರಲ್ ಆಗಿ ಇದನ್ನ ಇಟ್ಕೊಂಡಿರ್ತೀರಾ. ಅದು ಬಿಟ್ರೆ ಈ ರೀತಿ ಸಣ್ಣ ಸಣ್ಣ ಕಲ್ಲುಗಳಿದೆಯಲ್ಲ, ಈ ರೀತಿ ಇಟ್ಕೊಂಡಿರ್ತೀರಾ. ಈ ರೀತಿ ಇತ್ತು ಅಂತಂದ್ರೆ, ಕೆಲಸ ಮಾಡ್ತಿಲ್ಲ ಅಂದ್ರೆ ಅಥವಾ ಸುಮ್ನೆ ಇಟ್ಬಿಟ್ಟಿದ್ದೀರಾ, ಯೂಸೇ ಮಾಡ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಕಲಿಯೋ ವಿಷಯ ಅಂತ ಬಂದಾಗ ತುಂಬಾ ಜಾಸ್ತಿ ಇದೆ, ತುಂಬಾ ಒಂದಷ್ಟು ಲಿಸ್ಟ್ ಇದೆ. ಇನ್ಕಮ್ ವೈಸ್ ಆಗ್ಲಿ ಅಥವಾ ನಿಮ್ಗೆ ಸ್ವಂತ ಕಾರ್ ಯೂಸ್ ಮಾಡ್ತೀರಾ ಅಂದ್ರೆ, ಎಸ್ಪೆಷಲಿ ವಾಸ್ತು ವಿಷಯದಲ್ಲಿ ಬಂದಾಗ 3-4 ಕಲ್ಲುಗಳು ತುಂಬಾ ಇಂಪಾರ್ಟೆಂಟ್. ಎರಡನೇ ತೋರಿಸ್ತೀನಿ ಬಿಟ್ಟು ಬ್ರೇಸ್ಲೆಟ್ ವಿಷಯದಲ್ಲಿ ಫ್ಯೂಚರ್ ಲೆವೆಲ್ ಅವರು ವಾಸ್ತು ಕರೆಕ್ಷನ್ ಅಲ್ಲಿ ಒಂದಷ್ಟು ಹೇಳ್ತೀನಿ, ಯಾವ ಪಾಯಿಂಟ್ ಅಲ್ಲಿ ಏನೇನು ಇರಬೇಕು ಅಂತ ಅಂದ್ಬಿಟ್ಟು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಹೇಳ್ತೀನಿ. ಅದಾದ್ಮೇಲೆ ನಾನು ಹೇಳ್ದಂಗೆ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳಿದ್ರೆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಜೊತೆಯಲ್ಲಿ ಯಾವುದೇ ಚಕ್ರ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಅದು ಆರೋಗ್ಯ ಸಮಸ್ಯೆಗಳನ್ನ ಕೂಡ ನಮ್ಗೆ ಕಮ್ಮಿ ಮಾಡುತ್ತೆ. ಸರಿನಾ? ಆರೋಗ್ಯ ಸಮಸ್ಯೆ ಎಲ್ಲ ಆಗ್ತದೆ ಅಂದ್ರೆ ಚಕ್ರಗಳು ಸರಿ ಇಲ್ಲ ಅಂತಂದಾಗ ನಮ್ಗೆ ಆರೋಗ್ಯ ಸಮಸ್ಯೆ ಆಗ್ತದೆ ಅಂತ ಒಂದು ಪಾಯಿಂಟ್ ಇದೆ. ಪ್ರತಿಯೊಂದು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅದರದೇ ಆದ ಮೆಥಡ್ಗಳನ್ನ ಯೂಸ್ ಮಾಡ್ತೀವಿ. ತಂತ್ರ, ಮಂತ್ರ, ಮೆಡಿಟೇಷನ್ ಮತ್ತು ಕ್ರಿಸ್ಟಲ್ಸ್ಗಳು, ಈ 4ನ್ನ ಪಾಪ್ಯುಲರ್ ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಎಲ್ಲಾನು ಕೂಡ ಇದನ್ನೇ ಮಾಡ್ತಾ ಹೋಗುವಂಥದ್ದು. ಆದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಏನಕ್ಕೆ ತುಂಬಾ ಲೆಂತಿ ಆಗ್ಬಿಡುತ್ತಿದ್ದು ಓವರ್ ಆಗಿ. ಬಟ್ ಇದನ್ನು ಸಿಂಪಲ್ ಆಗಿ 7 ಚಕ್ರಗಳೇನು, 7 ಚಕ್ರಗಳು ಆರೋಗ್ಯ ಸಮಸ್ಯೆಗಳೇನೇನು ತೋರಿಸುತ್ತೆ. ಮತ್ತೆ ನಮ್ಮ ಮನುಷ್ಯನಲ್ಲಿರೋ ಭಾವನೆಗಳು ಕೂಡ ಇದ್ರ ಮೇಲೇನೆ ಬರುವಂತದ್ದು. ಒಬ್ಬ ತುಂಬಾ ಕೋಪ ಆಗಿರೋನ್ಗೆ ಒಂದು ಚಕ್ರ ಆಕ್ಟಿವ್ ಆಗಲ್ಲ. ತುಂಬಾ ಖುಷಿಯಾಗಿರೋನ್ಗೆ ಹಾರ್ಟ್ ಚಕ್ರ ಆಕ್ಟಿವ್ ಆಗಿರುತ್ತೆ. ಕನ್ಫ್ಯೂಸ್ ಆಗಿರೋನ್ಗೆ ಒಂದು ಚಕ್ರ ಕಮ್ಮಿ ಇರುತ್ತೆ. ತುಂಬಾ ಅದು ಕೆಲವ್ರು ಹೇಳ್ತೀವಲ್ಲ, ನೋಡಿದಷ್ಟು ವಿಷಯ ಗೊತ್ತಾಗ್ಬಿಡುತ್ತೆ. ಅಥವಾ ನಾನು ಮಾತಾಡಬೇಕಾದ್ರೆ ಕೆಲವ್ರಿಗೆ ಹೇಳಿರ್ತೀನಿ, ಬೇರೆ ಸ್ವಲ್ಪ ಪರ್ಸನಲ್ ವಿಷಯಗಳು ಹೇಳ್ತಾ ಇರ್ತೀನಿ, ಮುಖ ನೋಡಿರಲ್ಲ, ಏನು ಇರಲ್ಲ, ಮಾತಾಡಿರಲ್ಲ. ಅಲ್ಲಿ ಬಂದು ಇದು ಕೆಲಸ ಮಾಡ್ತಾ ಇರುತ್ತೆ. ಬಟ್ ನಂದು ಕೂಡ ಪ್ರಾಬ್ಲಮ್ಸ್ ಇದೆ. ನಾನು ಕೆಲವು ಚಕ್ರಗಳು ಬ್ಯಾಲೆನ್ಸ್ ಮಾಡಿಲ್ಲ. ಚಕ್ರನ ಟಾಪಿಕ್ ನಾನು ಅಷ್ಟೊಂದು ಫಾಲೋ ಮಾಡಲ್ಲ. ಬಟ್ ನೀವು ಕಲಿಯೋ ವಿಷಯಕ್ಕೆ ಬಂದಾಗ ಕ್ಲೀನ್ ಆಗಿ ಕಲೀರಿ. ಅಂದ್ರೆ ಇದು ನನ್ನ ಇಂಡಿವಿಜುವಲ್ ಬಂದ ನನಗೆ ಇದು ಗೋಲ್ ಅಲ್ಲ. ಇದು ಚಕ್ರ ಬ್ಯಾಲೆನ್ಸ್ ಮಾಡೋದು, ಚಕ್ರ ಕಲಿಯೋದವೆಲ್ಲ ನನ್ನ ಗೋಲ್ ಅಲ್ಲ. ಬಟ್ ಈ ಕ್ರಿಸ್ಟಲ್ಸ್ ಗಳನ್ನ ಯೂಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಇದೊಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಡಿಟೇಲ್ ಆಗಿ. ತುಂಬಾ ಮಿಕ್ಸ್ಅಪ್ ಆಗ್ಬಿಡುತ್ತೆ. ಇವತ್ತು ಇಂಟೆನ್ಷನ್ ಬಂದು ಏನಿದೆ ಇದಂದ್ರೆ, ಈ 3ನ್ನ ಜಾಸ್ತಿ ನೋಡಿರ್ತೀರ. ಈ 3 ಏನಕ್ಕೆ ಇದು 3 ನಾನು ಕೂಡ ಕೊಟ್ಟಿದ್ದೆ. ಮತ್ತೆ ನಾನು ಜಾಸ್ತಿ ಇದನ್ನೇ ಎಲ್ಲರಿಗೂ ಸಜೆಸ್ಟ್ ಮಾಡೋದು. ಈ 3ನ್ನೇ ಇದ್ ಮಾಡಿರ್ತೀನಿ, ಹೇಳಿರ್ತೀನಿ. ಮೊದಲನೇದು ಬಂದು ನೋಡಿ, ಇದು ಯೆಲ್ಲೋ ಕಲರ್ದು ಮಾಮೂಲಿ ಬಂದು ಸಿಟ್ರಿನ್ ಅಂತ ಹೇಳ್ತೀವಿ. ಸಿಟ್ರಿನ್ ಅಂತ ಸರ್ಚ್ ಮಾಡಿ, ತುಂಬಾ ಬೇಗ ಸಿಗುತ್ತೆ. ಇದು ಬಂದ್ಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್ ಅಂತ ಅಂದ್ಬಿಟ್ಟು, ಅಥವಾ ಸ್ಫಟಿಕ ಮಾಲ, ಸ್ಫಟಿಕ ಹೇಳಿ. ಸೊ ಇದು ಮತ್ತೆ ಇದು. ಸೊ ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಿಮ್ಗೆ ದುಡ್ಡು ಕಾಸು ಸಂಬಂಧಪಟ್ಟಂಗೆ ಇದ್ದಾಗ ಮತ್ತು ಇಲ್ಲಿ ಡೈಜೆಸ್ಟಿವ್ ಇಶ್ಯೂಸ್ ಇದ್ದಾಗ ಅಂತ ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಗೆ ಜೀರ್ಣ ಆಗ್ತಿಲ್ಲ, ಜೀರ್ಣ ಆಯ್ತು, ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಊಟ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಆ ಟೈಮಲ್ಲಿ ಕೂಡ ಅದು ಹೆಲ್ಪ್ ಮಾಡುತ್ತೆ. ಸೊ ಕ್ರಿಸ್ಟಲ್ಸ್ ಅಂತ ಏನ್ ಯೂಸ್ ಮಾಡ್ತೀರಾ, ಕ್ರಿಸ್ಟಲ್ಸ್ ಅಂತ ಏನ್ ನೋಡ್ತೀರಾ, ಮಾರ್ಕೆಟ್ ಅಲ್ಲಿ ಏನ್ ನೀವು ಸೇಲ್ ಮಾಡ್ತಾರೆ, ನೀವು ತಗೋತೀರಾ, 2 ಕೆಲಸ ಮಾಡುತ್ತೆ. ಒಂದು ಚಕ್ರ ಬ್ಯಾಲೆನ್ಸ್ ಮಾಡುವಂಥದ್ದು, 2ನೇದು ನಿಮ್ಗೆ ಆರೋಗ್ಯದ ಮೇಲೆ ಕೆಲಸ ಮಾಡುತ್ತೆ, 3ನೇದು ಈ ರೀತಿ ಸಮಸ್ಯೆಗಳು.
ಆಯ್ತಾ. ಯಾರಿಗೆ ಚಕ್ರ ಬಗ್ಗೆ ಐಡಿಯಾ ಇದೆಯೋ ಅವ್ರಿಗೆ ಗೊತ್ತಿರುತ್ತೆ. ಚಕ್ರ 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 ಅಂತ ಜಾಸ್ತಿ ರಿಪೀಟ್ ಮಾಡೋದು ಬೇಡ. ಬಟ್ ಚಕ್ರಗಳ ಬಗ್ಗೆ ಯಾರಿಗೆ ಐಡಿಯಾ ಇರುತ್ತೆ, ಒಂದೊಂದು ಚಕ್ರ ಆಕ್ಟಿವ್ ಇಲ್ಲ ಅಂದ್ರೆ ದುಡ್ಡು ಕಾಸು ಸಮಸ್ಯೆ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ, ಯೋಚನೆ ಮಾಡೋ ವಿಷಯದಲ್ಲಿ ಸಮಸ್ಯೆ ಇರುತ್ತೆ, ಪರ್ಸನಲ್ ಸಮಸ್ಯೆ ಇರುತ್ತೆ, ಈ ರೀತಿ ಸಮಸ್ಯೆಗಳಿರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸುಮಾರು ವರ್ಷಗಳಿಂದ. ಧ್ಯಾನ, ಏಕಾಗ್ರತೆ, ಮಂತ್ರ ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನಿಮಗೆ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಆಗ್ಲಿ, ಇದು ಅಮೆಝಾನ್ ಅಲ್ಲಿ ಆಗ್ಲಿ, ಸಡನ್ ಆಗಿ ನಿಮ್ಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಬಂದ್ಬಿಡುತ್ತಿದ್ದು ವಿಡಿಯೋಸ್ಗಳು, ಬ್ರೇಸ್ಲೆಟ್, ಮನಿ ಮ್ಯಾಗ್ನೆಟ್, ಅದು ಇದು ಆಳು ಮುಳು ಈ ರೀತಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡ್ತಾ ಇರ್ತಾರೆ. ಆಯ್ತಾ, ಅದು ಇದೇನೆ ಯೂಸ್ ಮಾಡೋಂಥದ್ದು. ಇದು ಬಿಟ್ಟು ಏನೋ ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ, ಇವತ್ತು 3 ಮಾತ್ರ ತಗೊಂಡಿದ್ದೆ. ಇದು ಗ್ರೀನ್ ಅವೆಂಚೂರಿಯನ್ ಅಂತ ಕೇಳಿರ್ತೀರ. ಏನಕ್ಕೆ ಅಂದ್ರೆ ಲಕ್ಕಿಲ್ಲರಿಗೆ ಇದನ್ನ ಯೂಸ್ ಮಾಡಿ ಅಂತ ಇದನ್ನ ಹೇಳಿರ್ತಾರೆ. ಬಟ್ ಇದ್ರ ಜೊತೆಲಿ ಇದು ಹಾರ್ಟ್ ಚಕ್ರ ಮೇಲೆ ಕೂಡ ಕೆಲಸ ಮಾಡುತ್ತೆ. ಯಾರಿಗೆ ಚಕ್ರ ಎಡೆ ಇದೆ ಅವ್ರಿಗೆ ಎಡೆ ಆಗ್ಲಿ. ಏನ್ ಎಲ್ಲೋ ಕಲರ್ ತೋರಿಸುತ್ತೆ ಅದು ಬಂದ್ಬಿಟ್ಟು ನಿಮ್ಮ ಮಣಿಪೂರಕ, ಸೋಲಾರ್ ಪ್ಲೆಕ್ಸಸ್ ಅಂತ ಏನ್ ಹೇಳ್ತೀವಿ, ಇದನ್ನ ತೋರಿಸುತ್ತೆ. ಹೊಟ್ಟೆ ಭಾಗ ಜಾಗ ಇದು ಹಾರ್ಟ್ ಚಕ್ರ. ಸೊ ಚಕ್ರ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಕೆಲಸ ಮಾಡೋರು ಕೂಡ ಯೂಸ್ ಮಾಡಬಹುದು. ಏನು ಗೊತ್ತಿಲ್ಲದಿರೋರು ನಿಮ್ಮ ಒಂದು ಪ್ರಾಬ್ಲಮ್ಗಳ, ಸಮಸ್ಯೆಗಳಿಗೆ ಪರಿಹಾರ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಇದು ಕೂಡ ನಿಮ್ಗೆ ಫರ್ಟಿಲಿಟಿ ಇಶ್ಯೂಸ್ ಅಂದ್ರೆ ಯಾರಿಗೆ ಕನ್ಸೀವಲ್ ಪ್ರಾಬ್ಲಮ್ಸ್ ಇರುತ್ತೆ, ಮಕ್ಕಳಾಗ್ತಿರಲ್ಲ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಡಿಪ್ರೆಷನ್ ಸಮಸ್ಯೆ ಯಾರಿಗಿರೋರಿಗೆ, ಕನ್ಫ್ಯೂಷನ್ ಇರೋರಿಗೆ ಹೆಲ್ಪ್ ಮಾಡುತ್ತೆ. ಈ ಮೂರೇ ಯಾಕೆ ಹೇಳ್ತೀನಿ ಅಂದ್ರೆ, ಮೂರರದೇ ಒಂದು ಬ್ರೇಸ್ಲೆಟ್ ನ ಯಾರು ಕಲ್ತಿದ್ರು ಅವ್ರಿಗೆ ಕಳಿಸ್ತಾ ಇರೋಂಥದ್ದು. ಸೊ ನಾನು ಏನ್ ಕೊಡ್ತಾ ಇದ್ದೀನಿ ಅದನ್ನ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಗೊತ್ತಿರ್ಲಿ ಅಂತ, ಕ್ರಿಸ್ಟಲ್ಸ್ ಅಂದ್ರೆ ಏನ್ ಕೆಲಸ ಮಾಡುತ್ತೆ, ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಮತ್ತೆ ಅದ್ ಯಾವ ರೀತಿ ಕೆಲಸ, ಇದು ಯಾವ ರೀತಿ ಸ್ಟಾರ್ಟ್ ಆಯ್ತು, ಇದು ಟ್ರೆಂಡ್, ಎಷ್ಟು ಕ್ರಿಸ್ಟಲ್ಸ್ ಗಳಿವೆ, ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡಬೇಕು, ಯಾರ್ಯಾರಿಗೆ ಅವಶ್ಯಕತೆ ಇದೆ, ಇದನ್ನ ಕಲಿತಾ ಹೋಗ್ತೀವಿ ಅಂದ್ರೆ ಒಂದು ಲೈಫ್ ಲಾಂಗ್ ಕಲಿತಾ ಹೋಗ್ಬೋದು. ಮತ್ತೆ ಇದನ್ನ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಜನ ಇಂಡೈರೆಕ್ಟ್ ಆಗಿ ಗೊತ್ತಿಲ್ದಾನೆ. ಇದನ್ನ ತುಂಬಾ ಜಾಸ್ತಿ ಇಟ್ಕೊಳ್ಳೋದು ಮನೆಯಲ್ಲಿ ಅಷ್ಟೊಂದು ಸ್ಟೇಬಲ್ ಅಲ್ಲ. ಅದರದೇ ಆದ ಒಂದು ಗುಣ ಇರುತ್ತೆ, ಅದರದೇ ಆದ ಒಂದು ಶಕ್ತಿ ಇರುತ್ತೆ, ಅದರದೇ ಆದ ಒಂದು ಲೆವೆಲ್ ಇರುತ್ತೆ. ಬ್ಯಾಲೆನ್ಸ್ ಮಾಡಬೇಕು. ಸೆಕೆಂಡ್ ಬಂದು ಯಾವುದೇ ಒಂದು ಕ್ರಿಸ್ಟಲ್ಸ್ ಆಗ್ಲಿ, ಈ ರೀತಿ ಒಂದು ಕಲ್ಲಾಗ್ಲಿ, ಕಲ್ಲನ್ನ ನಾವೀಗ ಉದಾಹರಣೆಗೆ ಒಂದು ಮೂರ್ತಿನ ನಾವು ದೇವ್ರು ಅಂತ ಅನ್ಕೊಂಡಿಲ್ಲ ಅಂದ್ರೆ ದೇವ್ರಾಗಕ್ ಆಗಲ್ಲ. ಸೊ ನಮ್ಮ ಭಾವನೆ ಮೇಲೆ ಬರಲ್ಲ. ನಾವ್ ಅನ್ಕೊಂಡಿಲ್ಲ ಅಂದ್ರೆ ಕಲ್ಲು ಅಥವಾ ಮೂರ್ತಿ ಏನಿದೆ ದೇವರಲ್ಲ ಅಂತಲ್ಲ. ಎಕ್ಸಾಕ್ಟ್ ಸೇಮ್ ಒಂದು ಅಂದ್ರೆ ಎಕ್ಸಾಂಪಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇದು ಕೂಡ ಬರುತ್ತೆ. ನಿಮಗೆ ಇದು ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ, ಇದರ ಕೆಲಸ ಇದು ಮಾಡುತ್ತೆ. ಉದಾಹರಣೆಗೆ ಇಲ್ಲಿ ನಾನು ಕೊಟ್ಟಿರೋಂಥದ್ದು 3 ಕೂಡ ಒಳ್ಳೇದು. ಆರೋಗ್ಯ ಸಮಸ್ಯೆಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ, ಅದೃಷ್ಟ ಜೊತೆಲಿ ನಿಮ್ಮ ಯೋಚನೆಗಳನ್ನ ಕಮ್ಮಿ ಮಾಡ್ತಾ ಹೋಗ್ತದೆ. ಆಯ್ತಾ, ನಾನೀಗ ಈಗ ತಗೊಂಡ್ರೆ ಉದಾಹರಣೆಗಳು ಒಳ್ಳೇದು. ಕೆಲವು ಬೇರೆ ಬೇರೆ ಕಲರ್ಸ್ಗಳು ಬರುತ್ತೆ, ಬೇರೆ ಬೇರೆ ಬಣ್ಣಗಳು ಬರುತ್ತೆ. ಉದಾಹರಣೆಗೆ ಜಾಸ್ಪರ್ ಅಂತ ಕೇಳಿರ್ತೀರ, ಕೆಂಪು ಕಲರ್ದು. ಅದನ್ನ ಎಲ್ರಿಗೂ ಕೊಟ್ರೆ ಒಳ್ಳೇದಲ್ಲ, ಕೋಪನ ಕೂಡ ಜಾಸ್ತಿ ಮಾಡುತ್ತೆ ಅದು. ಕೆಲವ್ರ ಮನೇಲಿ ಇರುತ್ತದು, ಅದನ್ನ ಯಾವ ರೀತಿ ಇಟ್ಕೋಬೇಕು, ಹಾಕ್ಬೇಕೋ ಬಿಡಬೇಕೋ ಐಡಿಯಾ ಇರಲ್ಲ. ಏನಕ್ಕೆ ಅಂದ್ರೆ ಬೇಗ ಇಷ್ಟ ಆಗಂತ ಟಾಪಿಕ್ ಇದು. ಒಂದು ನಿಮಿಷ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಅಂತಂದ್ರೆ, ಸ್ವಲ್ಪ ಅದ್ರ ಪಾಸಿಟಿವ್ ಹೇಳ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಇದನ್ನ ಹಾಕಿದ್ರೆ ಏನೋ ಆಗ್ತದೆ ಅಂತ ನಾವು ಯೂಸ್ ಮಾಡ್ತೀವಿ. ಬಟ್ ಈ ಕಲರ್ ಏನಿದೆ, ಕಲರ್ ಸೈನ್ಸ್ ಅನ್ನೋ ಟಾಪಿಕ್ ಅಲ್ಲಿ ಮಾತಾಡಿದ್ದೆ ಫಸ್ಟ್ ಒಂದ್ಸಲ ಲೋಗೋ ವಿಷಯಕ್ಕೆ. ಅದೇ ರೀತಿ ನಾವು ನಮ್ಮ ಧರ್ಮದಲ್ಲಿ ಕೆಲವು ಬಣ್ಣದ ದಾರಗಳನ್ನ ಕಟ್ತಾ ಬಂದಿದೀವಿ ಕೈಗೆ. ಉದಾಹರಣೆಗೆ ಕಾಲಿಗೆಲ್ಲ ಕಪ್ಪು ದಾರ ಕಟ್ತಾರೆ, ಕೈಗೆ ಕೆಂಪು ದಾರ, ಆರೆಂಜ್ ಕಲರ್. ಯಾವುದೇ ಒಂದು ದೇವ್ರದ್ದು ಲಾಕೆಟ್ ಆಗ್ಲಿ ಬ್ಲಾಕ್ ಕಲರ್ ದಾರದಲ್ಲಿ ಕಟ್ಟಿರ್ತೀವಿ. ಅದೇ ನಮ್ಮ ಮಕ್ಕಳು ನಾವು ಹೇಳಿದ ಮಾತು ಕೇಳ್ತಿಲ್ಲ ಅಂದ್ರೆ ಹಳದಿ ದಾರ ಕಟ್ಟಿ ಅಂತ ಹೇಳ್ತೀವಿ ಅವರಿಗೆ, ಅಪ್ಪನಿಂದ ಮಗನ ಕಟ್ಸಿ ಅಂತ. ಈ ರೀತಿ ಕಲರ್ ಅನ್ನೋದೇನಿದೆ ನಮ್ಮ ಕಂಟಿನ್ಯೂ ಆಗ್ತಾ ಬಂದಿದೆ. ಅದರ ಆಧಾರದ ಮೇಲೆ ಹೋಗಿದ್ರು ಕೂಡ ಕಲರ್ಗಳೇನು ಯೂಸ್ ಮಾಡ್ತೀವಿ ಅದು ನಮಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಇರಬೇಕು. ಜೊತೆಯಲ್ಲಿ ಇದೇನಿದೆ, ಈ ಒಂದು ಜಸ್ಟ್ ಇದನ್ನ ಕಲ್ಲು ಆಗ್ಬೇಕಂದ್ರೆ ಇದರಿಂದ ತುಂಬಾ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇದರ ಗುಣನೇ ಬೇರೆ ಇರುತ್ತೆ. ಆ ಗುಣನ ಅದು ತೋರಿಸ್ತಾ ಇರುತ್ತೆ. ಯಾವ ರೀತಿ ಮ್ಯಾಗ್ನೆಟ್ ಇದ್ದಾಗ ಮ್ಯಾಗ್ನೆಟ್ ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಗೆ ಕಾಣಿಸಿಲ್ಲ ಅಂದ್ರೂ ಮ್ಯಾಗ್ನೆಟ್ ಎಳೆಯುತ್ತಲ್ವಾ, ಅದೇ ರೀತಿ ಇದು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಏನಂತಂದ್ರೆ ಇವರ ಈ ಒಂದು ಕಾನ್ಸೆಪ್ಟ್ ಅಲ್ಲಿ, ಕ್ರಿಸ್ಟಲ್ ಹೀಲಿಂಗ್ ಅಲ್ಲಿ ನೆಗೆಟಿವ್ ಏನಿರುತ್ತೆ, ಕೆಟ್ಟದು ಅಂತ ಏನಿರುತ್ತೆ ಅದನ್ನ ಕೂಡ ಹೇಳ್ಕೊಳ್ಳೋದು. ಸೊ ಆಗ ಇದನ್ನ ನೀವು ಕ್ಲೀನ್ ಮಾಡ್ತಾ ಇರಬೇಕು, ಎನರ್ಜೈಸ್ ಮಾಡ್ತಾ ಇರಬೇಕು ಅಂತ ವಿಡಿಯೋಗಳು ಮಾಡಿದೀನಿ ಸುಮಾರು ಸಲ. ಕ್ಲೀನ್ ಮಾಡೋದಂದ್ರೆ ಉಪ್ಪು ನೀರಲ್ಲಿ ಹಾಕಿ ನೆನೆಸೋದು ಪಾಪ್ಯುಲರ್ ಆಗಿ ಎಲ್ಲ ಹೇಳ್ತಾರೆ. ಉಪ್ಪು ನೀರಲ್ಲಿ ಹಾಕ್ಬಾರ್ದು, ಕ್ರಿಸ್ಟಲ್ಗಳನ್ನ ಯಾವಾಗಲೂ ಉಪ್ಪು ನೀರಲ್ಲಿ ಹಾಕ್ಬೇಡಿ. ಏನಕ್ಕೆ ಉಪ್ಪು ನೀರನ್ನ ಯೂಸ್ ಮಾಡ್ಬೇಕಂತಂದ್ರೆ ಸೀ ಸಾಲ್ಟ್ ತರಬೇಕು. ಸೀ ಸಾಲ್ಟ್ ಅಲ್ಲಿ ಮತ್ತು ರಾಕ್ ಸಾಲ್ಟ್ ಮಾಮೂಲಿ ಏನ್ ಬರುತ್ತೆ, ಮೌಂಟೇನ್ ಸಾಲ್ಟ್ ಅಂತ ಬರುತ್ತೆ, ಅದು ಯೂಸ್ ಮಾಡಬೇಕು. ಪಿಂಕ್ ಸಾಲ್ಟ್ ಮಿಕ್ಸ್ ಮಾಡಬೇಕು, ಬೇರೆ ಕೆಲವು ಹಾಕ್ಬೇಕು. ಜೊತೆಲಿ ಇದು ಡಲ್ ಆಗುತ್ತೆ. ಮತ್ತೆ ಇದನ್ನ ಇಷ್ಟು ಸಣ್ಣದಾಗಿ ಪುಡಿ ಇದ್ ಮಾಡಿರ್ತಾರೆ ರೌಂಡಿಗೆ, ಆಗ ಡ್ಯಾಮೇಜ್ ಆಗಿರುತ್ತೆ. ಆ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಡ್ಯಾಮೇಜ್ ಆಗಿರೋ ಅಂತದನ್ನ ಯಾವತ್ತೂ ವೇರ್ ಮಾಡಬಾರ್ದು. ಅದು ನಮ್ಮ ಲಾಕೆಟ್ ಆಗ್ಲಿ, ಮನೇಲಿರೋ ವಿಗ್ರಹಗಳಾಗ್ಲಿ, ಏನೇ ಆಗ್ಲಿ ಡ್ಯಾಮೇಜ್ ಆಗಿರೋ ಅಂತ ಒಂದು ವಸ್ತುಗಳನ್ನ ಯೂಸ್ ಮಾಡಬಾರ್ದು.
ಅದು ಇಂಡೈರೆಕ್ಟ್ ಆಗಿ ನಿಮ್ಗೆ ಬ್ಯಾಡ್ ಲಕ್ ತಂದ್ಕೊಡುತ್ತೆ. ಹಾಗಾಗಿ ಏನಂದ್ರೆ ಇದಕ್ಕೆ ನೀವು ಸೇಜ್ ಲೀಫ್ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೇಜ್ ಲೀಫ್ ಅನ್ನೋದ್ರಲ್ಲಿ ನೀವು ಯಾವಾಗ್ಲೂ ಇದನ್ನ ಇದು ಮಾಡ್ಬೇಕು, ಎನರ್ಜೈಸ್ ಮಾಡಬೇಕು. ಕ್ಲೆನ್ಸಿಂಗ್ ಅಂತಂದ್ರೆ ಜಸ್ಟ್ ಕ್ಲೀನ್ ಮಾಡೋ ಅಂಥದ್ದು. ಇದು ಕ್ಲೀನ್ ಆಗೇ ಬಂದಿರುತ್ತೆ. ನೀವೇನಂದ್ರೆ ಯಾವಾಗ್ಲೂ ಎನರ್ಜೈಸ್ ಮಾಡಬೇಕು. ಬಂದಾಗ ಬರೀ ಒಂದು ಬ್ರೇಸ್ಲೆಟ್ ಇರುತ್ತೆ. ಇದು ಎನರ್ಜೈಸ್ ಅಂತಂದ್ರೆ ಏನಂತಂದ್ರೆ ಒಂದು ಸೇಜ್ ಲೀಫ್ ಅಂದ್ಬಿಟ್ಟು ಯಾರಿಗೆ ಪರಿಚಯ ಇದ್ರೆ ಅಥವಾ ನಿಮ್ಗೆ ಒಂದು ಪೌಚಲ್ಲಿ ಇದ್ರೊಳಗಡೆ ಹಾಕೊಟ್ಟಿರ್ತೀನಿ, ಒಂದು ವೈಟ್ ಕಲರ್ ಎಲೆ ಬರುತ್ತೆ. ಅದನ್ನ ಹಚ್ಚಿದ್ರೆ ಅದು ಬೆಂಕಿ ಹತ್ಕೊಳ್ಳಲ್ಲ, ಹೊಗೆ ಬರುತ್ತೆ. ಅದು ಅದರ ಹೊಗೆನ ಸಾಮಾನ್ಯ ಯಾವ ರೀತಿ ಕೊಡ್ತೀವಿ ಆ ರೀತಿ ಇದಕ್ಕೆ ಕೊಡಿ. ಏನಕ್ಕೆ ನಾವ್ ಎಷ್ಟೇ ಕ್ಲೀನ್ ಮಾಡಿ ಕಳ್ಸಿದ್ರು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅಂದ್ರೆ ಕೈಯಿಂದ ಕೈ ಚೇಂಜ್ ಆಗ್ತಾ ಮೂವ್ಮೆಂಟ್ ಆಗ್ತಾ ಅಲ್ಲೊಂದು ನೆಗೆಟಿವಿಟಿ ಇರುತ್ತೆ. ನಿಮ್ ಕೈಗೆ ಹಾಕೋಕ್ಕೂ ಮುಂಚೆ ನಾನು ಏನ್ ಕೊಟ್ಟಿರ್ತೀನಿ ಎಲೆ ರೀತಿ ಅದನ್ನ ಹಚ್ಚಿ ಹೊಗೆ ಬರುತ್ತೆ, ಹೊಗೆನ ಇದಕ್ಕೆ ಕೊಡಿ. ಅದಾದ್ಮೇಲೆ ನೋಡಿ ಚಾರ್ಜಿಂಗ್ ಅಂತ ಇದು ಕೂಡ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಜಾಸ್ತಿ ಎದುರಿಸ್ತಾರೆ ಇದು ಚಾರ್ಜಿಂಗ್ ದ ಕ್ರಿಸ್ಟಲ್ ಅಂತ. ಹೀಲರ್ಗಳ ತರ ಮಾಡಿದ್ರೆ ಒಳ್ಳೇದು. ಅದೇ ಹೇಳದ್ನಲ್ಲ, ಟವರ್ಗಳ ತರ ಇತ್ತಲ್ಲ, ಒಂದು ಶಾರ್ಪ್ ಆಗಿ ಪಿರಮಿಡ್ ತರ ಅದನ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡ್ತಾರೆ, ಒಂದು ಗ್ರಿಡ್ ರೀತಿ ರೆಡಿ ಮಾಡ್ತಾರೆ, ಅದ್ರಲ್ಲಿ ಕೆಲಸ ಮಾಡ್ತಾರೆ. ಟೆಂಪ್ರರಿ ಆಗಿ ಅಥವಾ ರೆಡಿಯಾಗಿ ನಿಮಗೆ ಬಂದಿರುತ್ತಲ್ಲ ಅದನ್ನ ಚಾರ್ಜಿಂಗ್ ಅಂದ್ರೆ ಏನಂದ್ರೆ ಎಡಗೈಯಲ್ಲಿ ಈ ಒಂದು ಬ್ರೇಸ್ಲೆಟ್ ನ ಇಟ್ಕೊಂಡು ಈ ರೀತಿ ಕೈಯಲ್ಲಿ, ಬಲಗೈಯಲ್ಲಿ ಇದನ್ನ ಮುಚ್ಚಿ ನಿಮ್ಗೆ ಏನ್ ಆಗ್ಬೇಕು ಇದರಿಂದ ಅದನ್ನ ಕೇಳ್ಕೊಂಡು ಕೆಲಸ ಮಾಡಿ. ನಾನು ಕಳಿಸ್ತಾ ಇರೋದು ಬಂದು ಲಕ್ಗೆ, ದುಡ್ಡು ಕಾಸಿಗೆ ಮತ್ತು ಅವಕಾಶಗಳಿಗೆ 3ಕ್ಕೆ ಮಾತ್ರ ಕಳಿಸ್ತಾ ಇರೋದು. ಸೊ 2ರಿಂದ 3 ಮಾತ್ರ ಮಿಕ್ಸ್ ಮಾಡಬೇಕು. 3 ಕೂಡ ಈ ರೀತಿ ಸಪ್ರೇಟ್ ಬ್ರೇಸ್ಲೆಟ್ ತಗೊಂಡ್ರೆ ಖರ್ಚು ಜಾಸ್ತಿ, ಕೈ ತುಂಬಾ ಹಾಕೊಂಡು ಓಡಾಡ್ತಾ ಇರ್ತೀರಾ, ನೋಡಿದವ್ರು ಸುಮ್ಮನೆ ಇದೆ ಅಂದ್ರೆ ಚೆನ್ನಾಗೂ ಕಾಣಿಸಲ್ಲ ಇದು. ಹಾಗಾಗಿ ನಾನು ಕಳಿಸಿರೋ ಬ್ರೇಸ್ಲೆಟ್ ಅಲ್ಲಿ ಕಾಂಬಿನೇಷನ್ ಇರುವಂತದ್ದು ಇದು ಮತ್ತೆ ಇನ್ನೊಂದು ಅಮೆಝಾನ್ ನೆಟ್ ಅಂತಿದೆ, ಅದು 3 ಕಳಿಸ್ತಾ ಇದ್ದೀನಿ. ಬಟ್ ರಿಚುವಲ್ ಏನಂದ್ರೆ ನೆನ್ಪಿಟ್ಕೊಳ್ಳಿ, ಕ್ಲೆನ್ಸಿಂಗ್ ನಮ್ ಕಡೆಯಿಂದ ಆಗಿರುತ್ತೆ. ಏನ್ ಬರುತ್ತೆ ಪ್ರತಿಯೊಂದು ಕೂಡ ಹ್ಯಾಂಡ್ ಪಿಕ್ ಮಾಡೋಂಥದ್ದು, ನಾವೇ ಹೋಗಿ ಸೆಲೆಕ್ಟ್ ಮಾಡ್ತೀವಿ, ನಾವೇ ಹೋಗಿ ತಗೋತೀವಿ. ಈ ಕೆಲಸ ಬಿಟ್ಬಿಡಿ, ಅದು ಆಲ್ರೆಡಿ ಆಗಿರುತ್ತೆ. ಇದನ್ನ ನೀವು ಮಾಡ್ಕೋಬೇಕು. ಇದೆರಡು ಸ್ಮೋಕ್ ನ ಕೊಡಬೇಕು, ಹೊಗೆ ಕೊಡಬೇಕು. ಅದಾದ್ಮೇಲೆ ಈ ರೀತಿ ಎಡಗೈಲಿ ಮುಚ್ಚಿಬಿಟ್ಟು ಬಲಗೈ ಅದ್ರ ಮೇಲೆ ಇಟ್ಟು ನೀವು ಚಾರ್ಜ್ ಅಂದ್ರೆ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅಥವಾ ಅವಕಾಶಗಳು ಸಿಗ್ತಾ ಇದೆ ಅಂತ ಪಾಸಿಟಿವ್ ಅನ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇದೊಂದನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೋಂಟ್ಸ್ ಗಳು ಹೇಳ್ತೀನಿ ಏನ್ ಮಾಡಬಾರ್ದು ಅಂತ. ಮೊದಲನೇದು, ನಿಮ್ಗೆ ಕೊಟ್ಟಿರೋದನ್ನ ಬೇರೆಯವ್ರು ರಿಯೂಸ್ ಮಾಡಬಾರ್ದು. ಆನ್ಲೈನ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದಿದ್ದು. ಒಂದ್ಸಲ ಯಾರಿಗೋ ಬಂತು, ಅವ್ರಿಗೆ ಏನಾದ್ರು ಇಷ್ಟ ಆಗ್ಲಿಲ್ಲ, ವಾಪಸ್ ಕಳ್ಸಿರ್ತಾರೆ. ಸೊ ಅದೇ ಪುನಃ ನಿಮಗೆ ಪ್ಯಾಕ್ ಮಾಡಿ ಕಳ್ಸಿರ್ತಾರೆ. ಕೆಲವು ಸಲ ನಮಗ್ ಗೊತ್ತಾಗಲ್ಲ ಯಾರ ಕೈಯಿಂದ ಹೆಂಗ್ ಬಂತು ಏನು ಇತ್ತ ಅಂತ. ಏನಕ್ಕೆ ಯಾರು ಯಾವ ರೀತಿ ಲೆವೆಲ್ ಯಾರು ಅಥೆಂಟಿಕ್ ಆಗಿ ಅಂದ್ರೆ ಇದೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ರೀತಿ ಮಾಡಲ್ಲ. ಏನಕ್ಕೆ ಕರ್ಮ ಅನ್ನೋದು ಪ್ರಾಬ್ಲಮ್ ಆಗ್ತದೆ. ಸೊ ನಿಮಗೆ ಮೋಸ ಆಯ್ತು ಅಂದ್ರೆ ಇಂಡೈರೆಕ್ಟ್ ನಮಗೂ ಆಗುತ್ತದು. ಗೊತ್ತಿದ್ದು ತಪ್ಪು ಮಾಡೋದು ಯಾವಾಗ್ಲೂ ನಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ಕೆಲವು ಸಲ ಏನಾಗ್ತದೆ ಅದೇ ರೀತಿ ಕಳಿಸ್ಬಿಡ್ತಾರೆ. ಸೊ ಯಾರು ಶಾಪ್ ಇಟ್ಟಿರೋಂತ ಏನಾರು ಹಾಕಿತ್ತು ಅಂತಂದ್ರೆ ಅವ್ರು ಅದೇ ರೀತಿ ಕಳಿಸ್ತಾರೆ, ಅದೊಂದು ಪ್ರಾಬ್ಲಮ್ ಆಗ್ತದೆ. ಸೊ ರೀಯೂಸ್ ಅನ್ನೋದು ಪುನಃ ಮತ್ತೆ ನಿಮ್ಗೆ ಅಂತ ಕೊಟ್ಟರನ್ನ ಬೇರೆಯವರು ಕೊಡಬಾರ್ದು. ಸೊ ನಿಮ್ಗೆ ಅಂತ ಕೊಟ್ಟಿರೋದು ನಿಮ್ಗೇನೆ. ಅದಾದ್ಮೇಲೆ ಒಡೆದೋಗಿರೋಂಥದ್ದನ್ನ ಯಾವಾಗಲೂ ಇದು ಮಾಡಬೇಡಿ. ಮತ್ತೆ ಚಾರ್ಜ್ ಮಾಡೋದೇನಂದ್ರೆ ಚಾರ್ಜ್ ಮೆಥಡ್ ನಾ ಹೇಳ್ತೀನಿ, ನಿಮ್ಗೆ ವಿಡಿಯೋದಲ್ಲಿ ಕಳಿಸಿರ್ತೀನಿ. ಯಾರಿಗೆ ಕಳಿಸ್ತೀನಿ ಅವ್ರಿಗೆ ಒಂದು ವಿಡಿಯೋ ಕಳಿಸಿರ್ತೀನಿ ಯಾವ ರೀತಿ ಮಾಡ್ಬೇಕಂತ ಅಂದ್ಬಿಟ್ಟು. ಇದನ್ನ ಬಂದು ನೀವೇನಂದ್ರೆ ಎಲ್ಲರಿಗೂ ಪಾಪ್ಯುಲರ್ ಆಗಿ ಗೊತ್ತಿರೋದು, ಹುಣ್ಣಿಮೆ ಟೈಮಲ್ಲಿ ಚಂದ್ರನ್ ಬೆಳಕಿಗೆ ಇಟ್ರೆ ಚಾರ್ಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಜಾಸ್ತಿ ಫಾಲೋ ಮಾಡ್ತಾರೆ. ಮತ್ತೆ ಉಪ್ಪು ನೀರಲ್ಲಿ ನೆನ್ಸಿಡೋದು, ಇದೆರಡನ್ನ ಮಾಡ್ತಾರೆ. ಚಂದ್ರನ್ ಏನಿದೆ ಅದು ಓಕೆ, ಬಟ್ ಏನಂದ್ರೆ ಒಂದು ತಿಂಗಳು ಕಾಯೋವರೆಗೂ ಒಂದು ತಿಂಗಳು ಅಷ್ಟೊಂದು ಪವರ್ ಇರಲ್ಲ, ಅಷ್ಟೊಂದು ಕೆಲಸ ಮಾಡ್ತಿರಲ್ಲ ಅದು. ಅದಕ್ಕೇನಾದ್ರೆ ರೆಗ್ಯುಲರ್ ಆಗಿ ವಾರ ಏನ ಸೇಜ್ ಲೀಫ್ ಅಂತ ಕಳಿಸ್ತೀನಿ ಅದನ್ನೇ ನೀವು ಇದ್ ಮಾಡ್ತಾ ಹೋಗಿ, ಅದರಲ್ಲೇ ಸ್ಮೋಕ್ ಕೊಡ್ತಾ ಹೋಗಿ ಪ್ರತಿ ವಾರ ಅದು ಹೊಗೆ ಕೊಡ್ತಾ ಹೋಗಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಹೆಚ್ಚು ಕಮ್ಮಿ ಒಂದು 16,000 ಮೇಲಿದೆ. ಬಟ್ ನನ್ನ ಕಡೆಯಿಂದ ಒಂದಷ್ಟು ಲಿಸ್ಟ್ ಮಾಡಿ ಕೊಡ್ತೀನಿ, ಯಾವ್ದು ಅವಶ್ಯಕತೆ ಇದೆ ಅದಷ್ಟು ಲಿಸ್ಟ್ ಮಾಡಿ ಶೇರ್ ಮಾಡ್ತಾ ಹೋಗ್ತೀನಿ. ಕ್ಲಾಸ್ ವಿಷಯದಲ್ಲಿ ಇದೆ, ಕ್ಲಾಸ್ ಬಗ್ಗೆ ಒಂದು ಐಡಿಯಾ ಇದೆ, ಯಾರು ಅಂದ್ರೆ ಫುಲ್ ಟೈಮ್ ಇದನ್ನೇ ಮಾಡಂಗಿದ್ರೆ ಕಲಿಯೋ ವಿಷಯ ಇತ್ತು ಅಂತ ಏನಾರು ಇತ್ತು ಅಂದ್ರೆ, ಮತ್ತೆ ಆಲ್ರೆಡಿ ಏನ್ ಕಲಿತಿದ್ರೆ ನಿಮ್ಗೆ ಐಡಿಯಾ ಇದೆ ಯಾವ ರೀತಿ ಇದೆ ಇದು, ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಪ್ರತಿಯೊಂದಕ್ಕೂ ಕೂಡ ಟೇಬಲ್ ಮೇಲೆ ಕೂಡ ವಾಸ್ತು, ಜೋಬಲ್ಲಿ ಇದ್ ಮಾಡೋದು ಕೂಡ ಇದು ಯೂಸ್ ಮಾಡ್ತಾರೆ. ಜೊತೆಲಿ ಕ್ಯಾರಿ ಮಾಡೋದಕ್ಕೋಸ್ಕರ, ಕೋರ್ಟ್ ಕೇಸ್ ವಿಷಯಕ್ಕೆ ಬಂತಂದ್ರೆ ಅದಕ್ಕೆ, ದುಡ್ಡು ಯಾವ್ದಾರು ಸಿಗಾಕೊಂಡಿದ್ದು ದುಡ್ಡು ಬರ್ತಿಲ್ಲ ಅದಕ್ಕೆ, ಅವಕಾಶಗಳು ಸಿಗ್ತಿಲ್ಲ ಜೀವನದಲ್ಲಿ ಅಂದ್ರೆ ಅದಕ್ಕೆ, ಅದಾದ್ಮೇಲೆ ಮಕ್ಕಳಾಗ್ತಿಲ್ಲ ಅಂದ್ರೆ ಅದೇ ವಿಷಯದಲ್ಲಿ, ಸಂಬಂಧಗಳ ವಿಷಯದಲ್ಲಿ, ಮದುವೆ ವಿಷಯಕ್ಕೆ, ಆಲ್ಮೋಸ್ಟ್ ಏನ್ ಸಮಸ್ಯೆಗಳಿದೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದೊಂದೊಂದು ಕ್ರಿಸ್ಟಲ್ಗಳಿದೆ. ಕ್ಲೀನ್ ಆಗಿರೋಂಥದ್ದು ಯೂಸ್ ಮಾಡ್ತಾ ಹೋದ್ರೆ ಒಳ್ಳೇದು. ಮತ್ತೆ ಬರ್ತ್ ಸ್ಟೋನ್ಗೂ ಕ್ರಿಸ್ಟಲ್ಸ್ಗೂ ಡಿಫ್ರೆನ್ಸ್ ಏನಂತಂದ್ರೆ, ಆ ತಿಂಗಳಿಗೆ ಒಂದೊಂದು ಕ್ರಿಸ್ಟಲ್ ಏನ್ ಕಲೆಗಳಿದೆ ಅದನ್ನ ಫಿಕ್ಸ್ ಮಾಡಿರ್ತೀವಿ. ಜೆಮ್ ಸ್ಟೋನ್ಗಳು
ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ಯೂರೆಸ್ಟ್ ಫಾರ್ಮ್ ಬಂದ್ಬಿಟ್ಟು ಅದು ಸ್ವಲ್ಪ ಓಕೆ ಬಂದು ಕ್ರಿಸ್ಟಲ್ಸ್. ಬಟ್ ಎಲ್ಲಾ ಕ್ರಿಸ್ಟಲ್ಸ್ಗಳನ್ನ ಜೆಮ್ ಸ್ಟೋನ್ ರೀತಿ ಯೂಸ್ ಮಾಡಲ್ಲ. ಜೆಮ್ ಸ್ಟೋನ್ ಅದರದೇ ಆದ ಲಿಸ್ಟ್ ಇದೆ, ಅದನ್ನ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಎರಡು ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಒಂದು ಹುಟ್ಟಿದ ತಿಂಗಳ ಮೇಲೆ, ಯಾವ ತಿಂಗಳಲ್ಲಿ ಏನ್ ಹುಟ್ಟಿದ್ರು ಅದ್ರ ಮೇಲೆ ಫಿಕ್ಸ್ ಇರುತ್ತೆ. ಸೆಕೆಂಡ್ ಇದ್ ಬಂದು ನಮ್ಮ ಏನ್ ಬೆರಳುಗಳಿದೆ, ಪ್ರತಿಯೊಂದು ಬೆರಳಲ್ಲಿ ಅದರದಾದ ಗ್ರಹಗಳಿದೆ. ಅದನ್ನ ಒಂದು ಡ್ರಾಯಿಂಗ್ ಬರುತ್ತೆ, ತೋರಿಸ್ತೀನಿ ನಿಮ್ಗೆ, ಹೇಳಿದ್ರೆ ಅರ್ಥ ಆಗಲ್ಲ. ಬಟ್ ನೆನ್ಪಿಟ್ಕೊಂಡಿರಿ, ಏನ್ ಬೆರಳುಗಳಿದೆ ಪ್ರತಿಯೊಂದು ಬೆರಳುಗಳಲ್ಲೂ ಒಂದೊಂದು ಬೆರಳಿಗೆ ಒಂದೊಂದು ಗ್ರಹಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಆ ಗ್ರಹಗಳಿಗೆ ಆ ಟೈಮ್ ಅಲ್ಲಿ ಮತ್ತೆ ಕುಂಡ್ಲಿ ನೋಡ್ಕೊಂಡು ಕೊಡಬೇಕು, ಸುಮ್ನೆ ಕೊಡಬಾರ್ದು. ಬಟ್ ರಫ್ಲಿ ಬಂದು ಈ ಎರಡೇ ಮೆಥಡ್ ಅಲ್ಲಿ ಯೂಸ್ ಮಾಡೋದು. ಯಾವುದು ಬರ್ತ್ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಅದು ಮಾಮೂಲಿ ನಮ್ಮ ಜನ್ಮದ ಮೇಲೆ ಹುಟ್ಟಿದ ದಿನಾಂಕದ ಮೇಲೆ ಫಿಕ್ಸ್ ಮಾಡ್ತೀವಲ್ಲ ಕಲ್ಲು, ಅದು. ಕ್ರಿಸ್ಟಲ್ಸ್ ಆ ರೀತಿ ಅಲ್ಲ. ಕ್ರಿಸ್ಟಲ್ಸ್ ಬಂದು ಕಂಪ್ಲೀಟ್ ಆಗಿ ಬಂದು ನಿಮ್ಮ ಸಮಸ್ಯೆಗಳು ಏನ್ ಸಮಸ್ಯೆ ಇರುತ್ತೆ ಅದಕ್ಕೆ ಪ್ರತಿಯೊಂದೊಂದು ಹರಳುಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ರಾಜರು ಯೂಸ್ ಮಾಡಿದ್ದಾರೆ, ಎಲ್ಲಾ ಕಿರೀಟದಲ್ಲೂ ಇದೆ, ಅದೆಲ್ಲ ಸ್ಟೋರಿ ಹೇಳಕ್ಕೆಲ್ಲ ಇಷ್ಟ ಇಲ್ಲ ನನಗೆ. ಕಲಿಕೆ ಅಂತ ಬಂದಾಗ ಎಲ್ಲಾ ವಿಷಯದಲ್ಲೂ ಕಲಿಯಕ್ಕಿರುತ್ತೆ, ಇದರಲ್ಲೂ ಕಲಿಯಕ್ಕಿರುತ್ತೆ. ಕಲಿಸೋದು ಅಂತ ಬಂದಾಗ ನನಗೂ ಕೂಡ ಎಲ್ಲ ಮಿಕ್ಸ್ ಮಾಡಿ ಕಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ಇದ್ ಮಾಡಬೇಕು. ಪಾಪ್ಯುಲರ್ ಆಗಿ ಬಂದಿ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಬಂದು ಒಂದು 60-80 ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಅಂತಂದ್ರೆ. ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂದ್ರೆ ದುಡ್ಡು ಕಾಸು ವಿಷಯದ ಮೇಯ್ನು, ಸಂಬಂಧಗಳ ವಿಷಯದಲ್ಲಿ ಮೇಯ್ನು, ಮತ್ತೆ ಅದೃಷ್ಟ ಮತ್ತು ಬಿಸ್ನೆಸ್ ವ್ಯಾಪಾರದಲ್ಲಿ. ಸೊ ಕೆರಿಯರ್ ಅಂತ ಬಂದಾಗ ಅದು, ಅದ್ರ ಜೊತೆಯಲ್ಲಿ ಆ ಒಂದು ಏನು ನಮ್ಮ ರಾಶಿಗಳು ಬರುತ್ತೆ ಅದರ ಆಧಾರದ ಮೇಲೆ ಕೆಲವು ಕಲ್ಗಳು ಯೂಸ್ ಮಾಡ್ತೀವಿ. ಚಕ್ರ ವಿಷಯ ಅಂತ ಬಂದಾಗ ಚಕ್ರ ಯಾರು ಹೀಲರ್ಸ್ ಮೆಡಿಟೇಷನ್ ಮಾಡ್ತಾ ಇರ್ತೀರಾ ಅಥವಾ ಧ್ಯಾನ ಬೇರೆ ರೀತಿ ಏನಕ್ಕೊಂದು ಅನುಭವ ಆಗ್ಬೇಕು ಅಂತವ್ರು ಯೂಸ್ ಮಾಡ್ತಾರೆ ಕ್ರಿಸ್ಟಲ್ಸ್. ಅದು ಬಿಟ್ಟು ನಾವು ಅಕಲ್ಟ್ ಫೀಲ್ಡ್ ಅಲ್ಲಿ ಇರೋಂಥವ್ರು, ಅಂದ್ರೆ ಈಗ ನೀವು ಹೇಳ್ತೀರಾ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಆಸ್ಟ್ರಾಲಜಿ ಪ್ರಾಕ್ಟೀಸ್, ಮಾಮೂಲಿ ಜ್ಯೋತಿಷ ಹೇಳ್ತಾ ಇರ್ತೀರಾ, ಎಲ್ಲಿ ಕೂರ್ತೀವಿ ಆ ಜಾಗ ತುಂಬಾ ಇಂಪಾರ್ಟೆಂಟ್. ಇಂಡೈರೆಕ್ಟ್ ಆಗಿ ನಾವು ಒಂದು ನಮ್ಗಿಂತ ಒಂದು ದೊಡ್ಡ ಶಕ್ತಿ ಅದನ್ನ ಕನೆಕ್ಟ್ ಆಗಿರ್ತೀರಾ. ಸೊ ಅದು ನಿಮ್ಗೆ ಗೊತ್ತಾಗಲ್ಲ ಬಾಯಿಂದ ಯಾವ ರೀತಿ ಬರ್ತಿರ್ತದೆ ಏನು ಇರ್ತ ಅಂತ. ಸೊ ನಾವೇನಂದ್ರೆ ನಾವು ಇರೋ ಜಾಗದನ್ನ ಕ್ಲೀನ್ ಆಗಿ ರೆಡಿ ಮಾಡ್ಕೋಬೇಕು ಅದಕ್ಕೆ ತಕ್ಕಂಗೆ. ಸೊ ಈ ಒಂದು 4 ರೀತಿಯಲ್ಲಿ 4 ಜನಗಳು ಸಿಗ್ತಾರೆ, 4 ಕೆಟಗರಿ ಇರುತ್ತೆ. ಕೆಲವರು ನಾರ್ಮಲ್ ಆಗಿ ನಿಮಗೆ ಪ್ರಾಬ್ಲಮ್ ಕೇಳಿದ್ರು ಪರಿಹಾರ ಕೊಟ್ರಿ, ಮುಗೀತು. ನಾವೇನೇ ಅಕಲ್ಟ್ ಅಂತ ಏನೇ ಕೂತಿದೀವಿ ಈಗ ನಾವು ಏನು ರೀಡಿಂಗ್ಸ್ ಗಳು ತಗೋತೀವಿ ಅದು ನಮ್ಮ ಮನೇಲಿರೋರ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ನಾವಿರೋ ಜಾಗದಲ್ಲಿ ಕೂಡ ಎಫೆಕ್ಟ್ ಆಗುತ್ತೆ. ನಮ್ಗೆ ಗೊತ್ತಿದೆ ನಮ್ಮ ಕರ್ಮಗಳು ಒಳ್ಳೇದು ಕೆಟ್ಟದ್ದು ಎಲ್ಲ ಎಫೆಕ್ಟ್ ಆಗ್ತಾ ಇರ್ತದೆ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೋಸ್ಕರ ನಾವು ಸ್ವಂತ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ. ಇದು ಸೆಕೆಂಡ್. ಮೂರನೇದು ಬಂದು ವಾಸ್ತು, ತುಂಬಾ ಪಾಪ್ಯುಲರ್ ಆಗಿ ಬಂದು ವಾಸ್ತು ಯೂಸ್ ಮಾಡ್ತೀವಿ. ಏನಕ್ಕೆ ನಾನು ಹೇಳ್ದಂಗೆ ಟೇಬಲ್ ಅಲ್ಲಿ ಕೂಡ ವಾಸ್ತು, ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೂಡ ವಾಸ್ತು, ಲೋಶೋ ಗ್ರಿಡ್ ಅಲ್ಲೂ ಮೊನ್ನೆ ಮಾತಾಡಿದೆ ವಾಸ್ತು ಅಂತ ಇರುತ್ತೆ. ಸೊ ಡೈರೆಕ್ಷನ್ ಅಂತ ಏನೋ ದಿಕ್ಕುಗಳೇನಿದೆ ಅದು ತುಂಬಾ ಇಂಪಾರ್ಟೆಂಟ್. ಆ ದಿಕ್ಕಲ್ಲಿ ಆ ಒಂದು ಕ್ರಿಸ್ಟಲ್ಗಳನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ಪರಿಹಾರ ವಿಷಯಗಳು ಬಂದಾಗ ಎಲ್ಲ ಕಂಪ್ಲೀಟ್ ಆಗಿ ಬಂದು ನಿಮ್ಮ ಸಮಸ್ಯೆಗಳು ಏನ್ ಸಮಸ್ಯೆಗಳಿದೆ ಎಲ್ಲದಕ್ಕೊಂದೊಂದು ಲಿಸ್ಟ್ ಇರುತ್ತೆ. ಈ ರೀತಿ ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು. ಬಟ್ ಏನಂದ್ರೆ ನಿಮಗೆ ಕಳಿಸಿದಾಗ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ತಿಳ್ಕೊಂಡಿರಿ, ತಿಳಿಸ್ಬೇಕು ಅಂತ ಮಾತಾಡ್ತಾ ಇರೋದು ಇದು ಇವತ್ತು. ಮತ್ತೆ ಪ್ರತಿ ಗುರುವಾರ ಶನಿವಾರ ಫಿಕ್ಸ್ ಆಗ್ತೀನಿ, ಏನಾದ್ರು ಒಂದು ಹೊಸ ಟಾಪಿಕ್ ನ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಇಲ್ಲಾಂದ್ರೆ ಏನಂದ್ರೆ ತುಂಬಾ ಡೆಡ್ ಆಗ್ಬಿಡುತ್ತೆ ಏನ್ ಚಾನಲ್ ಏನಿದೆ ಅದು ಕೂಡ. ಮತ್ತೆ ಏನ್ ಆಕ್ಟಿವ್ ಆಗಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಕೂಡ ಇದ್ ಮಾಡಕ್ ಆಗಲ್ಲ. ಕ್ರಿಸ್ಟಲ್ಸ್ ಮತ್ತೆ ಜೆಮ್ ಸ್ಟೋನ್ ಮೇಲೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಮತ್ತು ಈ ಚಕ್ರದೇನಿದೆ ಇದು ನಾನು ಮಾತಾಡಿಲ್ಲ, ಏನಕ್ಕೆ ತುಂಬಾ ಜಾಸ್ತಿ ಮಾತಾಡಬೇಕು. ಫಸ್ಟ್ ಒಂದು ಸ್ಲೈಡ್ ಅಲ್ಲಿ ಏನ್ ಹೇಳಿದೆ ಆಚಾರ ಮತ್ತು ವಿಚಾರ, ಇದನ್ನೊಂದ್ಸಲ ಹೇಳ್ತೀನಿ. ಏನಕ್ಕೆಂದ್ರೆ ನಾವು ಬಂದು ಹೀಲರ್ಸ್ಗಳು, ಅಂದ್ರೆ ಆಸ್ಟ್ರಾಲಜಿಯಲ್ಲಿ ಜ್ಯೋತಿಷ್ಯ ಆಗ್ಲಿ ಏನೇ ಅಲ್ಲಿ ಸರಿ ಕೂಡ ಆಚಾರಗಳು ಪದ್ಧತಿಗಳು ಹಳೆಯದು ನಮ್ದೇ ಕಂಟಿನ್ಯೂ ಮಾಡ್ತಾ ಬಂತು. ಸೊ ನಮ್ಮಪ್ಪ ನಮ್ಮ ತಾತ ಮಾಡ್ತಾ ಇದ್ದ ಪೂಜೆಗಳನ್ನ ನಾವು ಕಂಟಿನ್ಯೂ ಮಾಡ್ತಾ ಬಂದ್ವಿ. ಪೂಜೆಗಳು ಕ್ಯಾರಿ ಆಗ್ತಾ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕಂಟಿನ್ಯೂ ಮಾಡಿಸ್ತೀರಾ. ಎಲ್ಲೋ ಒಂದ್ ಕಡೆ ಈಗ ನನ್ನಂತವರಿಗೆ, ನಮ್ಮ ಒಂದು ಫ್ಯಾಮಿಲಿಲಿ, ನಮ್ಮ ಒಂದು ವಂಶವೃಕ್ಷದಲ್ಲಿ ನನ್ನಂತವನಿಗೆ ಡೌಟ್ ಬಂದ್ರೆ ನೀ ಏನ್ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇರೋದೇನು ಅಂತಂದ್ರೆ ಅದನ್ನ ತಿಳಿಸೋಕೆ ನನ್ಗೆ ಏನೋ ಆನ್ಸರೇ ಇರ್ಲಿಲ್ಲ. ಸೊ ನಾನು ಆಗ ಅದನ್ನ ಡಿಸ್ಕಸ್ ಮಾಡೋಕೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಬಟ್ ಈ ಒಂದು ಏನ್ ಗ್ರೂಪ್ ಇದೀವಿ ನಾವೇನ್ ಪೂಜೆ ಮಾಡ್ತಾ ಇದೀವಿ ಇದನ್ನ ಏನಕ್ ಮಾಡಿದ್ರು ಅಂತ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡವ, ಇದೇ ಬೇಕಿರೋದು. ಏನಕ್ಕೆ ಒಂದ್ಸಲ ಕಾರಣ ಸಿಕ್ತು ಅಂದ್ರೆ ನೀವು ಅದನ್ನ ಮಾಡ್ಬೇಡಿ ಅಂದ್ರೂ ಕೂಡ ಮಾಡ್ತೀವಿ. ಪ್ರತಿಯೊಂದು ಕೂಡ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಒಂದು ಆ ಟೈಮಲ್ಲಿ ಆ ಪರಿಸ್ಥಿತಿಗಳಿಗೆ, ಆ ಪ್ರಾಬ್ಲಮ್ಗಳಿಗೆ ಮೊದಲನೇದು ಏನೇನ್ ಪ್ರಾಬ್ಲಮ್ಗಳಾಗುತ್ತೆ ಅಷ್ಟನ್ನು ಲಿಸ್ಟ್ ಮಾಡಿದ್ದಾರೆ ನಮ್ಮ ಏನು ಸಾಧು ಸಂತರು. ಅಷ್ಟು ಸಮಸ್ಯೆಗಳಿಗೆ ಅಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ. ಅಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ, ಎಲ್ಲಾನು ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನಂದ್ರೆ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಯಾರನ್ನ ಕೇಳ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಒಂದು ಸೆಕೆಂಡ್ ಬಂದಿದ್ದನ್ನ ಯಾರು ಮಾತಾಡಲ್ಲ, ಪ್ರಾಬ್ಲಮ್ ಅನ್ನೋ ವಿಷಯ ಮಾತಾಡಲ್ಲ. ಇವತ್ತಿನ ಕಾಲಕ್ಕೆ ಸಾಲ
ಇದು ಅಷ್ಟೇ ಪ್ರಾಬ್ಲಮ್ಗಳಿಗೆ ಕಣ್ಣಿಗೆ ಕಾಣಿಸೋದು. ದುಡ್ಡು, ಕಾಸು, ಸಾಲ, ಮನೆ ವಿಷಯ, ಜಗಳ ಇಷ್ಟೇ ಕಾಣಿಸ್ತಾ ಇರುತ್ತೆ. ನಮ್ಮ ಫ್ಯಾಮಿಲಿಗೆ, ನಮ್ಮ ಒಂದು ಮುಂದೆ ಇರೋ ಜನರೇಷನ್ಗೆ, ಅಥವಾ ನಮ್ಮ ಏನು ವಂಶ ಅಂತ ಏನಿದೆ ನಮ್ಮ ಮಕ್ಕಳಿಗೆ ನಾವೇನ್ ಕೊಡ್ತಾ ಇದೀವಿ, ಒಳ್ಳೇದು ಕೆಟ್ಟದು ಅಂತ. ಕರ್ಮ ಅಂದ್ರೆ ಏನು, ನಾವು ಮಾಡ್ತಾರ ಕೆಲಸಗಳೇನು, ನಮ್ಮ ಸುತ್ತಮುತ್ತ ಏನೇನ್ ಕೆಲಸಗಳು ಏನೇನ್ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ ಗೊತ್ತಿಲ್ಲ. ಮನೆಯಲ್ಲಿ ನಾವಿರೋ ಜಾಗದಲ್ಲಿ ಏನ್ ಕೆಲಸ ಮಾಡ್ತಿದೆ ಏನ್ ಅಂತ ಗೊತ್ತಿಲ್ಲ. ನಮ್ಮ ಮನೆ ನಮ್ಗೆ ಒಳ್ಳೇದ್ ಮಾಡ್ತಿದೆ ಕೆಟ್ಟದ್ ಮಾಡ್ತಿದೆ ಗೊತ್ತಿಲ್ಲ. ಅದೇ ರೀತಿ ಮೊಬೈಲ್ ಬಗ್ಗೆ, ಹೆಸರುಗಳ ಬಗ್ಗೆ ಜಾಸ್ತಿ ಮಾತಾಡಿದೀವಿ. ಹೆಸರು ನಮ್ಗೆ ಒಳ್ಳೇದ ಕೆಟ್ಟದ, ಮೊಬೈಲ್ ನಂಬರ್ ಒಳ್ಳೇದ ಕೆಟ್ಟದ ಅಂತ. ಕುಂಡ್ಲಿ ಬಂದ ವಿಷಯಕ್ಕೆ ಬಂದಾಗ, ಕುಂಡ್ಲಿ ಯಾವ ರೀತಿ ಬರೆಯಕ್ ಸ್ಟಾರ್ಟ್ ಮಾಡಿದ್ರು, ಅಥವಾ ಕುಂಡ್ಲಿ ಏನ್ ಬರಿತೀವಿ ನಾವು, ಸ್ಟಾರ್ಟಿಂಗ್ ಅಲ್ಲಿ ಮಗು ಹುಟ್ಟಿದ ತಕ್ಷಣ ಜಾತಕ ಅಂತ ಏನ್ ಬರೆಸ್ತಾ ಇದ್ವಿ. ಕೆಲವ್ರು ಬರೆಸ್ಬೇಕು ಅಂತಾರೆ, ಕೆಲವ್ರು ಬರೆಸಬಾರ್ದು ಅಂತ ಹೇಳ್ತಾರೆ. ಜಾತಕ ಬರ್ಸೋದು ಒಳ್ಳೇದ ಕೆಟ್ಟದ, ಕುಂಡಲಿ ಅನ್ನೋದು ಏನಕ್ಕೆ ಬೇಕು, ಕುಂಡ್ಲಿ ಅವಶ್ಯಕತೆ ಏನು, ಎಲ್ಲಾನು ಡಿಸ್ಕಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ವಿ. ಅದರಲ್ಲಿ ಇವತ್ತಿನ ಟಾಪಿಕ್ ಬಂದು ಕ್ರಿಸ್ಟಲ್ಸ್. ತುಂಬಾ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ನಾಳೆ ನಿಮ್ಗೆ ಏನೇ ಆಗ್ಲಿ ಒಂದಲ್ಲ ಒಬ್ರು ಬಂದು ನಾಳೆ ಇದನ್ನೇ ಸಜೆಷನ್ ಕೊಡೋದು ನಿಮ್ಗೆ, ಇದೇ ಒಂದು ಪರಿಹಾರ ಕೊಡೋದು. ಏನಕ್ಕಂದ್ರೆ ಪೂಜೆ ಪುರಸ್ಕಾರ ಏನು ಇರಲ್ಲ, ದುಡ್ಡು ಹಾಕಿ ಪರ್ಚೇಸ್ ಮಾಡಿ ಕೈಗೆ ಹಾಕೊಳ್ಳಿ ಓಡಾಡಿ. ಬಟ್ ಏನಂದ್ರೆ ಯೂಸ್ ಮಾಡೋದು ಯಾವ ರೀತಿ, ಇದು ಯಾವ ರೀತಿ ಕೆಲಸ ಮಾಡ್ತಿದೆ, ಏನು ಎತ್ತ ಅದನ್ನ ತಿಳ್ಕೊಂಡ್ ಮಾಡಿದ್ರೆ ಒಳ್ಳೇದು. ಒಂದು ಫೋಟೋದಲ್ಲಿ ಇದು ಫುಲ್ ದಪ್ಪದೊಂದು ಕಲ್ಲು ಇದೆ, ಸಣ್ಣದೊಂದು ಕಲ್ಲು ಇದೆ, ಮತ್ತೆ ಇಲ್ಲಿ ಒಂದು ಶೇಪ್ ಅಲ್ಲಿ ಇದೆ ಮಾಮೂಲಿ. ಮತ್ತೆ ಈ ರೀತಿ ಒಂದು ಇದು ಒರಿಜಿನಲ್ ರಾ ಅಂತ ಹೇಳ್ತೀವಿ. ಇದನ್ನ ಯಾವ್ಯಾವ್ದು ಫಾರ್ಮ್ಗಳನ್ನ, ಅಂದ್ರೆ ಯಾವ್ಯಾವ ರೀತಿಗಳಿದೆ, ಫಾರ್ಮ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಗಳಿದೆ ಇಲ್ಲಿ, ಸರಿನಾ. ಯಾವ್ಯಾವ ರೀತಿ ಇರೋದನ್ನ ಯಾರ್ಯಾರು ಯೂಸ್ ಮಾಡಬೇಕು, ಯಾರಿಗೆ ಒಳ್ಳೇದು ಯಾರಿಗೆ ಕೆಟ್ಟದ್ದು, ಕಲಿತಾ ಹೋಗೋದು, ಡಿಸ್ಕಸ್ ಮಾಡ್ತಾ ಹೋಗೋದು ಬೇರೆ ಟಾಪಿಕ್. ನಿಮ್ಮಲ್ಲಿ ಯಾರಾದ್ರೂ ಅಂದ್ರೆ ಮನೆಗಳಲ್ಲಿ ಏನಾದ್ರು ಇತ್ತು ಅಂತಂದ್ರೆ, ಕ್ರಿಸ್ಟಲ್ಸ್ ಗಳ ಜೊತೆಲಿ ಇತ್ತು, ಅಥವಾ ಯಾರು ಪರ್ಚೇಸ್ ಮಾಡಿದೀರಾ ಏನಾರು ಇತ್ತು ಅಂತಂದ್ರೆ, ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ಫೋಟೋ ಡಿಸೇಬಲ್ ಮಾಡಿದೀನಿ ಈಗ ಟೆಂಪ್ರರಿ ಆಗಿ, ಪುನಃ ಅದು ಸರಿ ಮಾಡ್ತೀನಿ. ನಿಮ್ ಕೈಲಿ ಯಾರು ಬ್ರೇಸ್ಲೆಟ್ ಗಳಿದ್ರೆ ಅಥವಾ ಮನೇಲಿ ಏನಾರು ಇತ್ತು ಅಂದ್ರೆ ಅದನ್ನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿ, ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಕ್ಕಂದ್ರೆ ಇವತ್ತು ಒಂದು ಟಾಪಿಕ್ ಮಾತಾಡಿ ಎಂಡ್ ಮಾಡ್ಬೇಕಿತ್ತು ಅಷ್ಟೇ ಐಡಿಯಾ ಆಯ್ತು. ಸೊ ಡೌಟ್ಗಳಂತೂ ತಗೊಳಲ್ಲ ನಾನು, ಯಾರಿಗೂ ಏನು ಕೇಳಲ್ಲ. ಬಟ್ ಏನಂದ್ರೆ ಇದೇ ಒಂದು ಸಮಸ್ಯೆ, ಇದೇ ಒಂದು ಆಧಾರದ ಮೇಲೆ ಎಲ್ಲರಿಗೂ ಕಳ್ಸೋದು. ಮತ್ತೆ ನಾನು ಕಳಿಸ್ಬೇಕಾದ್ರೆ ಈ ರೀತಿ ಕಳ್ಸಿರ್ತೀನಿ, ಸರಿನಾ. ಇದೇನಕ್ಕೆ ಕಳ್ಸಿರ್ತೀನಿ ಅಂತಂದ್ರೆ ಈ ವರ್ಷದ ಆಧಾರದ ಮೇಲೆ ಕೆಲವರಿಗೆ ಇಬ್ಬರಿಗೆ ಮಾತ್ರ ಕಳಿಸ್ತಾ ಇದ್ದೀನಿ. ಬೇರೆದು ಹೇಳ್ಬಿಡ್ತೀನಿ ಅದು ಕೂಡ. ಕ್ಲಾಸಸ್ ಆಯ್ತು ಮುಗೀತು, ಅದಾದ್ಮೇಲೆ ಪ್ರಾಮಿಸ್ ಮಾಡಿದ್ದೆ, ಏನ್ ಪೇಮೆಂಟ್ ಆಗಿದ್ದು ಸ್ಕ್ರೀನ್ ಶಾಟ್ ಯಾರು ಕಳಿಸಿದ್ರ ಅಡ್ರೆಸ್ ನಾ ಕೊರಿಯರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಆಯ್ತಾ. ಬೇರೆ ಎಲ್ಲರಿಗೂ ಬಂದು ಈ 3 ಕಾಂಬಿನೇಷನ್ ಕಳಿಸ್ತಾ ಇರೋದು. ಇದು ಮತ್ತೆ ಇದು, ಆಯ್ತಾ. ದುಡ್ಡು, ಕಾಸು ಮತ್ತೆ ಲಕ್ಕು. ಇನ್ನಿಬ್ಬರಿಗೆ ಮಾತ್ರ ಬ್ಲೂ ಕಲರ್ ಕಳಿಸ್ತಾ ಇದ್ದೀನಿ. ಅಮಿತಿಸ್ಟ್ ಅಂತ ಬರುತ್ತೆ, ಇಲ್ಲಿಲ್ಲ. ಅಮಿತಿಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀನಿ. ಏನಕ್ಕೆ ನೀವು ಆ ಹೀಲಿಂಗ್ ಫೀಲ್ಡ್ ಗೆ ಅಂತ ಅಂದ್ಬಿಟ್ಟೆ ಫಿಕ್ಸ್ ಆಗಿರೋಂಥದ್ದು, ಅದನ್ನ ಇಂಟ್ಯೂಷನ್ ಲೆವೆಲ್ಗೆ ಈ ಚಕ್ರ ಮೇಲೆ ಕೆಲಸ ಮಾಡ್ಬಿಡುತ್ತದು. ಯಾಕಂದ್ರೆ ನೀವು ಸ್ವಲ್ಪ ಡೀಪ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ. ಮತ್ತೆ ಚಕ್ರಗಳು ಆಕ್ಟಿವೇಟ್ ಆಗೋದು ಯಾವ ರೀತಿ ಅಂದ್ರೆ ಕೆಳಗಿಂದ ಮೇಲೆ ಹೋಗುವಂಥದ್ದು. ಸೊ ಫಸ್ಟ್ ಇದು ಆಸೆ, ಕಾಮ, ಕ್ರೋಧ, ಆ ರೀತಿ ಏನ್ 6 ಆಸೆಗಳಿವೆ, ಆ ರೀತಿ ಇದೆ, ಅದು ಲಿಸ್ಟ್ ಮಾಡ್ತಾ ಹೋದ್ರೆ, ಕಂಪೇರ್ ಮಾಡ್ತಾ ಹೋದ್ರೆ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಜಾತಿಗಳಲ್ಲೂ ಇದನ್ನೇ ಮಾತಾಡ್ತಾ ಬಂದಿದೀವಿ. ಬಟ್ ಸಿಂಪಲ್ ಆಗಿ ಇವತ್ತೊಂದು ಟಾಪಿಕ್ ಬಂದು ಚಕ್ರಗಳು ಮೇಲೆ ಕೆಲಸ ಮಾಡೋದಕ್ಕೆ ಅಂತ ಕ್ರಿಸ್ಟಲ್ ಯೂಸ್ ಮಾಡ್ತಾ ಇದ್ರು. ಅದನ್ನ ಮಾಡರ್ನ್ ಮಾಡ್ತಾ 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 ಬರೀ ಸಮಸ್ಯೆಗಳೇನಿರುತ್ತೆ, ಸಮಸ್ಯೆಗಳಿಗೆ ಒಂದೊಂದು ಕ್ರಿಸ್ಟಲ್ ಗಳನ್ನ ಸಜೆಸ್ಟ್ ಮಾಡ್ತಾ ಹೋದ್ರು. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬಂದು ಇದ್ರಗಳ ಮೇಲೆ ಕೆಲಸ ಮಾಡ್ತಾ ಹೋಗ್ತದೆ. ಸೊ ನೀವು ಹಾರ್ಟ್ ಚಕ್ರ ಸಂಬಂಧಪಟ್ಟಿದ್ದು ಮತ್ತೆ ಸೋಲಾರ್ ಪ್ಲೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮಾಮೂಲಿ ಹರಿಯ ಜಾಗ ಅದು. ಸೊ ಈ 2 ಪಾಯಿಂಟ್ಗಳಲ್ಲಿ ಏನ್ ಈ ಬಣ್ಣಗಳು ಯೂಸ್ ಮಾಡಿದಿರೋ ಇದು ಹುಷಾರಾಗಿರ್ಬೇಕು. ಇದು ನನ್ನ ಇಂಟೆನ್ಷನ್ ಇದ್ದು ತಿಳಿಸ್ಬೇಕಾಗಿದ್ದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಬೇಕಾದ್ರೆ ಗೊತ್ತಿಲ್ಲದೇನೆ ಯೂಸ್ ಮಾಡಬೇಡಿ. ಇದು ಕೂಡ ನಿಮಗೆ ನಡೆಯುತ್ತೆ, ತಲೆನೋವು ಬರುತ್ತೆ, ಸಡನ್ ಆಗಿ ಬಿಟ್ಬಿಡ್ತೀರಾ, ಪ್ರಾಬ್ಲಮ್ ಆಗಲ್ಲ. ಇದು ತುಂಬಾ ಕಮ್ಮಿ ಜನ ಆರೋಗ್ಯ ಸಮಸ್ಯೆ ಇರೋಂಥವ್ರು, ಮತ್ತೆ ಬರೀ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಸೋಂಬೇರಿತನ ಜಾಸ್ತಿ ಅಂತ ಕಡೆ ಮಾತ್ರ ಇದೆರಡು ಯೂಸ್ ಮಾಡೋದು. ಬಟ್ ಈ 2 ಚಕ್ರ ತುಂಬಾ ಇಂಪಾರ್ಟೆಂಟ್. ಇದನ್ನ ಯೂಸ್ ಮಾಡ್ಬೇಕಾದ್ರೆ ತಿಳ್ಕೊಂಡು ಯೂಸ್ ಮಾಡಿ ಅಂತ ತಿಳಿಸೋಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಬಟ್ ಇದರಲ್ಲಿ ಕೆಲವು ಲಿಸ್ಟ್ಗಳು ಸಿಗ್ತಾ ಹೋಗ್ತದೆ ಕಂಟಿನ್ಯೂಸ್ ಆಗಿ ಸುಮಾರು ಜನಗಳಿಗೆ. ಈಗ ಟೈಗರ್ ಐ ಅಂತ ಕೇಳಿರ್ತೀರಾ, ಮಾಮೂಲಿ ಕ್ವಾರ್ಟ್ಸ್ ಬಗ್ಗೆ ಹೇಳಿದೆ, ಅವೆಂಚುರಿಯನ್ ಬಗ್ಗೆ ಹೇಳಿದೆ, ಸ್ವಲ್ಪ ಜನಕ್ಕೆ ಮೂನ್ ಸ್ಟೋನ್ ಎಲ್ಲ ಹೇಳಿದೀನಿ, ಗಾರ್ನೆಟ್ ಕೆಲವರಿಗೆ ಹೇಳಿದೀನಿ. ಅದೇ ರೀತಿ ಲಿಸ್ಟ್ ಬರ್ತಾ ಹೋಗ್ತು ಅಂದ್ರೆ ಸುಮಾರಿದೆ. ಇಲ್ಲಿರೋದ್ರಲ್ಲೇ ನೋಡಿದ್ರೆ ನೋಡಿ ಸುಮಾರಿದೆ ಇಲ್ಲಿ. ಇದು ಬಂದ್ಬಿಟ್ಟು ಈಗ ಇದು ಅವೆಂಚುರಿಯನ್ ಬಂದ್ಬಿಟ್ಟು ಇದು ಅಮೆಝಾನೈಟ್ ಬಂದು ಇದು ಇಲ್ಲಿ ಕೊಟ್ಟಿರೋಂಥದ್ದು. ಗ್ರೀನ್ ಕಲರ್ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಕಲರ್ ಬೇರೆ ಇದೆ. ಇಲ್ಲಿ ಬಂದು ನಿಮಗೆ ಮೂನ್ ಸ್ಟೋನ್ ಇದೆ, ರೈನ್ಬೋ ಮೂನ್ ಸ್ಟೋನ್ ಅಂತ ಒಂದಿದೆ, ಬ್ಲಾಕ್ ಕಲರ್ ಇದೆ, ದೃಷ್ಟಿ ಆಗದಿರೋದಕ್ಕೆ ಇದು ಹಾಕಿ ಅಂತ ಹೇಳಿದ್ದೆ. ಸೊ ಈ ರೀತಿ ಒಂದು ಎಕ್ಸಾಂಪಲ್ ಎಲ್ಲ 7-8 ಇದೆ. ಇದನ್ನ ಯಾರ್ಯಾರು ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬಾರ್ದು, ಮಿಸ್ ಆಗಿ ನಿಮ್ಮ ಹತ್ರ ಏನಾದ್ರು ಇದಿತ್ತು ಅಂತಂದ್ರೆ
ನಿಮ್ಗೆ ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಬಲಗೈಗೆ ಹಾಕ್ಬೇಕು ಎಡಗೈಗೆ ಹಾಕ್ಬೇಕಾ ಅದೆಲ್ಲ ತಿಳ್ಕೊಬೇಕಂದ್ರೆ ಅದನ್ನ ತಿಳ್ಕೊಂಡ್ ಮಾಡಿ. ನಾನು ಏನ್ ಕೊಡ್ತಾ ಇದ್ದೀನಿ ಅದನ್ನ ಡಿಸ್ಕಸ್ ಮಾಡಬೇಕಿತ್ತು. ಮತ್ತೆ ಜೊತೆಲಿ ಒಂದು ವಿಡಿಯೋ ಕೂಡ ಆಗ್ಲಿ. ಮತ್ತೆ ಗುರುವಾರ ಎಲ್ಲರೂ ಒಂದು ಈ ಟಾಪಿಕ್ ಸ್ಟಾರ್ಟ್ ಮಾಡೋಣ ಅಂತ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಈ ಒಂದು ಏನಿದೆ ಇದ್ರ ಡೌಟ್ ಕೇಳಲ್ಲ, ಬಟ್ ಇದನ್ನೇ ನಾನು ಕಳಿಸ್ತಾ ಇರೋದು. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೇಕು. ಮತ್ತೆ ಬಂದಾಗ ಯಾವತ್ ಬರುತ್ತೆ ಅವತ್ತು ವೇಟ್ ಮಾಡಿ ಗುರುವಾರ ಹಾಕೊಳ್ಳಿ. ನಾನು ನೆಕ್ಸ್ಟ್ ವಾರ ಕಳಿಸ್ತೀನಿ. ಆಲ್ಮೋಸ್ಟ್ 2 ದಿನಕ್ಕೆ ಎಲ್ಲರಿಗೂ ಬರುತ್ತೆ. ಗುರುವಾರ ಹಾಕಕ್ ಸ್ಟಾರ್ಟ್ ಮಾಡಿ. ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ, ಟ್ರಾವೆಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇದ್ ಮಾಡ್ತಾ ಇಲ್ಲ, ಬರೀ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ, ಬರೀ ಮೊಬೈಲ್ ಇದ್ ಮಾಡ್ಕೊಂಡು. ಸೊ ಕ್ಯಾಮ್ರಾ ಆನ್ ಮಾಡಿದ್ರೆ ತುಂಬಾ ಹತ್ರ ಆಗ್ಬಿಡ್ತೀನಿ ಅಂತ. ಏನಂತಂದ್ರೆ ನಿಮ್ಗೆ ಯಾರಿಗೆ ಕಳಿಸ್ತಾ ಇದೀನಿ ಬ್ರೇಸ್ಲೆಟ್ ನಿಮ್ ಎಡಗೈಗೆ ಹಾಕ್ಬೇಕಿತ್ತು, ಬಲಗೈಗೆ ಹಾಕ್ಬಾರ್ದು. ಮತ್ತೆ ಬಲಗೈಲಿ ದಾರಗಳು ಹಾಕಿದ್ರೆ, ಬಲಗೈಲಿ ದಾರಗಳು ಕಟ್ತೀವಿ ಸುಮಾರು ಜನ, ರಿಂಗ್ಗಳು ಹಾಕ್ತಿವಿ ಮಾಮೂಲಿ, ಏನು ಉಂಗ್ರಗಳು ಹಾಕ್ತಿವಿ. ಮತ್ತೆ ಎಲ್ಲಾರು ಕೂಡ ಒಂದು ಸ್ಟೋನ್ ಹಾಕಿರ್ತೀರ ಜನರಲ್ ಆಗಿ. ಆ ಮೂರನ್ನು ಕೂಡ ನಮ್ಗೆ ತಿಳಿಸ್ಕೊಡಿ ಒಂಚೂರು ಪರ್ಸನಲ್ ಆಗಿ. ಏನಕ್ಕೆ ಅಂದ್ರೆ ಅದು ಕೂಡ ಕೆಲಸ ಮಾಡುತ್ತೆ. ನಿಮ್ಗೆ ಗೊತ್ತಿತ್ತೋ ಗೊತ್ತಿರಲ್ವೋ ಅದು ಕೂಡ ಕೆಲಸ ಮಾಡುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಂಗೆ ಇದು ಕಳಿಸ್ಕೊಡ್ತೀನಿ. ಒಂದು 10-12 ಏನೋ ಕಳಿಸ್ಬೇಕು ನಾ ಬ್ರೇಸ್ಲೆಟ್ ಕಳಿಸ್ಕೊಡ್ತೀನಿ. ಕ್ರಿಸ್ಟಲ್ ಅಂತ ಜನರಲ್ ಆಗಿ ಬಂದಾಗ ಯಾರಾದ್ರೂ ಏನಾದ್ರು ಹೇಳ್ದಾಗ ದಯವಿಟ್ಟು ತಿಳ್ಕೊಂಡು ಯಾವ ಚಕ್ರದ ಮೇಲೆ ಕೆಲಸ ಮಾಡುತ್ತೆ, ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ತಿಳ್ಕೊಂಡು ಅದಾದ್ಮೇಲೆ ಅದನ್ನ ಯೂಸ್ ಮಾಡಿ. ನಾನು ಕಳಿಸ್ತಾ ಇರೋದು ಹಾರ್ಟ್ ಚಕ್ರ ಮತ್ತು ಇದು ಸೋಲಾರ್ ಪ್ಲೆಕ್ಸಸ್ ಅಂತ ಏನಿದೆ ಈ ಚಕ್ರ ಮೇಲೆ. ಇದ್ರದ್ದು ನಾನು ಅಷ್ಟೊಂದು ಮಾತಾಡಕ್ ಹೋಗಲ್ಲ. ಏನಿದೆ ಇಲ್ಲಿಂದ 5 ಚಕ್ರಗಳು, ಈ 4 ಬಗ್ಗೆನೂ ನಾನು ಮಾತಾಡಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಲಿಂಕ್ ಕಳಿಸಿರ್ತೀನಿ. ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಅವಶ್ಯಕತೆ ಇದೆ ಇದು. ಬಟ್ ತುಂಬಾ ಡೀಪ್ ಲೆವೆಲ್ ಅಲ್ಲ. ಯಾರೋ ಒಬ್ರು ಹೀಲರ್ ಬಂದು ಅಥವಾ ದೊಡ್ಡ ಟೀಚರ್ ಬಂದು ಗುರುಗಳು ಬಂದು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತಿಲ್ಲ. ಬಟ್ ಇದು ಅದರದೇ ಆದ ರೀತಿಯಲ್ಲಿ ಕೆಲಸ ಮಾಡಬೇಕು. ಇಲ್ಲ ತುಂಬಾ ಅಂದ್ರೆ ತುಂಬಾ ಬ್ಯಾಲೆನ್ಸ್ ಹೋಗುತ್ತೆ. ನಮ್ಮ ಜೀವನದ ಸಮಸ್ಯೆಗಳು ಇದರಲ್ಲಿ ಕ್ರಿಸ್ಟಲ್ ಅಲ್ಲಿ ಏನಂತಂದ್ರೆ ನಮ್ಗೆ ಏನ್ ಜೀವನದ ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ಕೂಡ ಚಕ್ರಗಳು ನಮ್ಗೆ ಬ್ಯಾಲೆನ್ಸ್ ಆಗಿರಲ್ಲ ಅಂತ ಹೇಳ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಚಕ್ರ 7 ಚಕ್ರ ಕ್ರಿಸ್ಟಲ್ಸ್ ಅಂತ ಸರ್ಚ್ ಮಾಡಿದ್ರೆ 7 ಒಂದು ಕ್ರಿಸ್ಟಲ್ಗಳನ್ನ ಕೊಡ್ತಾರೆ. ಕೆಂಪುದ್ರಿಂದ ಇಲ್ಲಿವರೆಗೂ ಈ ರೀತಿ ಒಂದು ಲಿಸ್ಟ್ ಕೊಡ್ತಾರೆ. ಎಲ್ಲರೂ ಸೇಲ್ ಮಾಡ್ತಾ ಇರ್ತಾರೆ. ಅಂತರ್ದನ್ನ ತಗೋಬಿಟ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಎಲ್ಲಿಡಬೇಕು, ಏನ್ ಮಾಡಬೇಕು ಅದನ್ನ ತಿಳಿಸೋಕೋಸ್ಕರ ಇವತ್ತೊಂದು ವಿಡಿಯೋ ಮಾಡಿದ್ದೆ. ಸೊ ಏನ್ ಕಳಿಸಿದ ಮೇಲೆ ನಿಮ್ಮೆಲ್ಲರಿಗೂ ಇಂಡಿವಿಜುವಲ್ ಆಗಿ ಒಂದು ವಿಡಿಯೋ ಕಳಿಸಿರ್ತೀನಿ. ಅದನ್ನ ನೋಡ್ಕೊಂಡು ಇದ್ ಮಾಡಿ. ಯಾವತ್ತು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ. ಬ್ಲಾಕ್ ಕಲರ್ ಬಂತು ಅಂದ್ರೆ ದಯವಿಟ್ಟು ತಿಳಿಸಿ, ಯೂಸ್ ಮಾಡಬೇಡಿ. ನಿಮ್ಮ ಹತ್ರ ಏನಾದ್ರು ಇತ್ತು ಅಂತಂದ್ರೆ ನನಗೆ ವಾಟ್ಸ್ಆಪ್ ಮಾಡಿ. ಏನಕ್ಕೆ ಸ್ವಲ್ಪ ಕೆಲಸ ಆಯ್ತು, ಸ್ಟ್ರೈನ್ ಕೂಡ ಆಗಿದ್ದೀನಿ, ಡೌಟ್ ನ ತಗೊಳಲ್ಲ. ಗ್ರೂಪ್ ಅಲ್ಲಿ ಬೇಕಾದ್ರೆ ವಾಯ್ಸ್ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಬಂದು ಕ್ರಿಸ್ಟಲ್ಸ್ ಅಂತ ಏನು ಫುಲ್ ಕ್ರಿಸ್ಟಲ್ ಬಗ್ಗೆ ಕೇಳಬೇಕು, ಕ್ರಿಸ್ಟಲ್ ಯಾಕೆ ಸಜೆಸ್ಟ್ ಮಾಡ್ತೀರಾ, ಕ್ರಿಸ್ಟಲ್ ಹೆಂಗ್ ಕೆಲಸ ಮಾಡುತ್ತೆ ಏನು ಎತ್ತ ಅಂತ ಹೇಳಿದ್ರೆ ಅದ್ರದ್ದು ನಾರ್ಮಲ್ ಕಲ್ಲು ಪ್ಯೂರೆಸ್ಟ್ ಫಾರ್ಮ್ ಸಿಂಗಲ್ ಮಿನರಲ್ ಇರೋಂಥದ್ದು. ಇದಕ್ಕೆ ಉದಾಹರಣೆಗೆ ಉಪ್ಪು ಕೊಟ್ಟೆ, ಸೋಡಿಯಂ ಅಂತ ಏನಿದೆ ಅದ್ರದ್ದು ಅಂತ ಹೇಳಿದೆ. ಇದೇ ರೀತಿ ಕಲ್ಲೇನ ಇದು ಕ್ರಿಸ್ಟಲ್ ಅಂತಂದ್ರೆ ತಪ್ಪು. ಇದು ಮೇಲ್ಗಡೆ ಸಿಗುವಂತದ್ದು ತುಂಬಾ ಎಲ್ಲಾ ಮಿಕ್ಸ್ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಇರುತ್ತೆ. ಬಟ್ ಇದು ಬಂದು ಸಿಂಗಲ್ ಒಂದೇ ಒಂದು ಮಿನರಲ್ಸ್ ಏನಿರುತ್ತೆ ಅದು ಡಿಟೇಲ್ ಆಗಿ ತುಂಬಾ ದಿನ ಆದ್ಮೇಲೆ ತುಂಬಾ ಒಂದು ಪ್ರಾಸೆಸ್ಗಳು ಕೆಮಿಕಲ್ ಚೇಂಜಸ್ ಆಗಿ ತುಂಬಾ ವರ್ಷಗಳಾದ್ಮೇಲೆ ಈ ರೀತಿ ಆಗಿರುತ್ತೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಕಲ್ಲಂಗಿರುತ್ತೆ. ಬಟ್ ಈ ರೀತಿ ಇದು ನೀವೇನ್ ತಗೊಂಡಿದ್ದೀರಾ, ಯೂಸ್ ಮಾಡಿದ್ರ ಇದು ಪ್ಯೂರ್ ಆಗಿರೋಂಥದ್ದು, ಫುಲ್ ಕ್ಲೀನ್ ಆಗಿರೋಂಥದ್ದು. ಸೊ ಇಷ್ಟು ಕ್ಲೀನ್ ಆದಾಗ ಅದರದೇ ಆದ ಒಂದು ಕ್ವಾಲಿಟೀಸ್ ಇರುತ್ತೆ, ಒಂದು ಗುಣಗಳಿರುತ್ತೆ. ಅದನ್ನ ನಾವು ನಮ್ಮ ಒಂದು ಲೈಫ್ ಅಲ್ಲಿ ನಮ್ಮ ಜೊತೆಲಿ ಯೂಸ್ ಮಾಡ್ಬೇಕಾದ್ರೆ, ನಾವಿರೋ ಜಾಗದಲ್ಲಿ ನನ್ನ ಕೈಗೆ ಹಾಕ್ಬೇಕಾದ್ರೆ ಅಥವಾ ನನ್ನ ಕತ್ಗೆ ಹಾಕ್ಬೇಕಾದ್ರೆ, ರಿಂಗ್ ರೀತಿ ಯೂಸ್ ಮಾಡ್ಬೇಕಾದ್ರೆ ಅದರದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾನು ಹೇಳ್ದಂಗೆ 5 ಬೆರಳು ಕೂಡ ಒಂದು ಬೇರೆ ಬೇರೆ ಗ್ರಹಗಳನ್ನ ತೋರಿಸುತ್ತೆ. ವ್ರಿಸ್ಟ್ ಅಲ್ಲಿ ಅಂದ್ರೆ ಮಾಮೂಲಿ ಏನ್ ಕೈ ಬ್ರೇಸ್ಲೆಟ್ ಹಾಕ್ತಿವಲ್ಲ ಆ ಜಾಗದಲ್ಲಿ ಬೇರೆ ರೀತಿ ಕೆಲಸ ಮಾಡುತ್ತೆ. ಕತ್ತಿಗೆ ಹಾಕಿದಾಗ ಬೇರೆ ರೀತಿ ಕೆಲಸ ಮಾಡುತ್ತೆ. ಇದೆಲ್ಲನ ತಿಳ್ಕೊಂಡು ಮಾಡಿ. ಮತ್ತೆ ಇದ್ರ ಬಗ್ಗೆ ಒಂದೇ ವಿಡಿಯೋದಲ್ಲಿ ಎಂಡ್ ಮಾಡಲ್ಲ. ಇವತ್ತು ಸದ್ಯಕ್ಕೆ ಇಷ್ಟು ಮಾತಾಡಿ ಮುಗಿಸ್ತೀನಿ. ನಾ ಕಳ್ಸೋದು ಏನಿದೆ ಅದನ್ನ ಕೈಗೆ ಕೊಡ್ತಾ ಇರೋಂಥದ್ದು ಅದೇ ರೀತಿ ಡಿಸೈನ್ ಮಾಡಿರೋಂಥದ್ದು ಕೈಗೆ ವೇರ್ ಮಾಡಿ. ಬಟ್ ಬೇರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದು ಟಾಪಿಕ್ ತಗೊಂಡಾದ್ರೂ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಶ್ಯಕತೆ ಇರುವಂತದ್ದು ದುಡ್ಡು ಕಾಸಿಗೆ ಸಂಬಂಧಪಟ್ಟಿದ್ದೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಯಾಮಿಲಿ ಇಶ್ಯೂಸ್ ಇರುವಂತದ್ದು, ಮನೆ ಸಮಸ್ಯೆ ಇರುವಂತದ್ದು ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಸ್ತು ಮಾತ್ರ ಡ್ರಾಯಿಂಗ್ ಇಲ್ದೇನೆ, ಮನೆಯದು ಪ್ಲಾನ್ ಇಲ್ದೇನೆ ವಾಸ್ತು ಕರೆಕ್ಷನ್ಸ್ ಹೇಳಕ್ ಆಗಲ್ಲ. ಏನಕ್ಕೆ ಮೆಜರ್ಮೆಂಟ್ ವಾಸ್ತು ಬಂದಾಗ ಬೇರೆ ಬೇರೆ ಕೆಲಸಗಳು ಬರುತ್ತೆ. ಮೆಜರ್ಮೆಂಟ್ ಬರುತ್ತೆ, ಹೈಟ್ ಬರುತ್ತೆ, ಯಾವ ದಿಕ್ಕಲ್ಲಿ ಏನಿರುತ್ತೆ ಅಂತ ಬರುತ್ತೆ, ಮಧ್ಯದಲ್ಲಿ ಏನಿದೆ, ಮತ್ತೆ ಎಲ್ಲೆಲ್ಲಿ ಏನೇನಿದೆ, ಎಷ್ಟೆಷ್ಟು ದೊಡ್ಡದಿದೆ ರೂಮು, ಚಿಕ್ಕದಿದೆ ಅದೆಲ್ಲ ಲೆಕ್ಕ ಬರುತ್ತೆ. ಬಟ್ ನನ್ನ ಕಡೆಯಿಂದ ಯಾವ್ಯಾವ್ದನ್ನ ಯೂಸ್ ಮಾಡ್ಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅದನ್ನ ಮಾತ್ರ ತಿಳಿಸ್ಕೊಡ್ತೀನಿ. ಮತ್ತೆ ಬಂದಷ್ಟು ಯಾರ್ಯಾರಿಗೆ ನಿಮಗೆ ಕೊರಿಯರ್ ಆಗಿ ಬರುತ್ತೆ
ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದ್ರೆ ನಿಮ್ಗೆ ಅವಶ್ಯಕತೆ ಇರೋದು ಇಲ್ಲಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ಎರಡನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿ ಒಂದು ಕಲ್ಲು ಕೂಡ ಅದರದೇ ಆದ ರೀತಿಯಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಅದರದೇ ಆದ ಗುಣ ಇರುತ್ತೆ. ಅದನ್ನ ಅದರ ರೀತಿಯಲ್ಲೇ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಕೈಗೆ ಹಾಕೊಂಡಷ್ಟನ್ನ ಜೊತೆಲಿ ಇಟ್ಕೊಂಡಷ್ಟನ್ನ ಚೆನ್ನಾಗ್ ಆಗ್ಬಿಡ್ತೀವಿ ಅಂದ್ರೆ ಪ್ರತಿ ದೇವಸ್ಥಾನಗಳಲ್ಲೂ ಪ್ರತಿ ಒಂದು ದೇವರ ಮಂದಿರದಲ್ಲಿ ಎಲ್ಲಾ ಕಡೆನೂ ಕೂಡ ರೋಡಲ್ಲಿ ಮಾರ್ತಾ ಇರ್ತಾರೆ ದೇವ್ರದ್ದು ಫೋಟೋ, ಸ್ಟ್ಯಾಚ್ಯೂ ಎಲ್ಲಾನು. ಸೊ ಎಲ್ಲಾ ದೇವ್ರು ಎತ್ಕೊಂಡ್ಬಂದ್ಬಿಟ್ವಿ ಅಂದ್ರೆ ಎಲ್ಲಾರ ನಮ್ ಜೊತೆಲಿ ದೇವ್ರ ಇರುತ್ತೆ ಅಂತಾನೆ ಅದು ಹೋಗಿ ನಮ್ಮ ಮನ್ಸು ಒಪ್ಪಲ್ಲ ಅಲ್ವಾ. ದಾರ ಕಟ್ತೀವಿ, ದೇವ್ರ ಡಾಲರ್ ಹಾಕ್ತಿವಿ, ಚಿನ್ನದೆಲ್ಲ ಮಾಡಿಸ್ತೀವಿ ದೇವ್ರ ಡಾಲರ್, ಎಲ್ಲ ಚೆನ್ನಾಗಿದೀವಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತಾನ. ಏನಕ್ಕೆ ಯೂಸ್ ಮಾಡೋ ರೀತಿ ಗೊತ್ತಿರಲ್ಲ, ಯಾವ್ದನ್ನ ಏನ್ ಮಾಡ್ಬೇಕೇನು ಅಂತ ಗೊತ್ತಿರಲ್ಲ, ಯಾವ ಡಾಲರ್ ಯೂಸ್ ಮಾಡ್ಬೇಕೇನು ಅಂತ ಗೊತ್ತಿರಲ್ಲ. ಸ್ವಲ್ಪ ದಿನ ಎಲ್ಲ ಆಮೆ ಹಾಕಿದ್ರೆ ರಿಂಗ್ ಹಾಕಿದ್ರೆ ಒಳ್ಳೇದು ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸಡನ್ ಸ್ವಲ್ಪ ದಿನ ಬಿಟ್ಟು ಪಚ್ಚೆ ಹಾಕಿದ್ರೆ ಒಳ್ಳೇದು ಅಂತ ಯೂಸ್ ಮಾಡ್ತಾರೆ. ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಹಾಕಿದ್ರೆ ಯೂಸ್ ಮಾಡೋದು ಒಳ್ಳೇದು. ಅದರ ಬದಲು ಆ ರೀತಿ ಇನ್ವೆಸ್ಟ್ ಮಾಡ್ತಾ ಹೋಗೋದ್ರ ಬದಲು ತಿಳಿತಾ ಹೋಗೋಣ, ಕಲಿತಾ ಹೋಗೋಣ. ಇದ್ರ ಬಗ್ಗೆ ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಕಲಿತಾ ಹೋಗಿ, ಕ್ಲೀನಾಗಿ ಕಲಿತಾನೆ ಹೋಗಿ. ಬಟ್ ಏನಂದ್ರೆ ಯಾವ್ದೋ ಒಂದು ಯಾರೋ ಶೇರ್ ಮಾಡಿದ್ರು, ಯಾರೋ ಒಂದು ಇದ್ ಮಾಡಿದ್ರು, ಅಥವಾ ನಾನ್ ಕಳಿಸಿದಾಗ ಏನ್ ಕಳಿಸಿದೀನಿ, ನಾನ್ ನಿಮ್ಗೆ ಸಜೆಷನ್ ಕೊಟ್ಟಾಗ ಏನು ಕೊಟ್ಟಿದ್ದೀನಿ ಅದು ಇದ್ರ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಕ್ರಿಸ್ಟಲ್ ಅಂದ್ರೆ ಇಷ್ಟೇನೆ, ಒಂದು ಗುಣ ಇರುತ್ತೆ, ಒಂದೊಂದು ಚಕ್ರಗಳ ಅಸೋಸಿಯೇಟ್ ಮಾಡಿರ್ತೀವಿ. ಆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಮತ್ತು ಆ ಸಮಸ್ಯೆ ಏನ್ ಕಾಣಿಸ್ತಿರುತ್ತೆ ಅದಕ್ಕೆ ತಕ್ಕಂಗೆ ಕೊಡ್ತಾ ಹೋಗ್ತೀವಿ. ನಾನು ಕಳಿಸಿರುವಂತದ್ದು ಏನಿರುತ್ತೆ ಅದು ಈ ರೀತಿ ಒಂದು ಕಂಪ್ಲೀಟ್ ಆಗಿ, ಇಲ್ಲ ಅಂದ್ರೂ ಒಂದು 2 ಲಕ್ಷ ಮೇಲೆ ಇನ್ವೆಸ್ಟ್ ಮಾಡಿರ್ಬೇಕು ಇವರು, ಯಾರು ಹೀಲರ್ ಇದಾರೆ ಅವರು. ಒಂದು ಕರೆಕ್ಟ್ ಆದೊಂದು ಟೇಬಲ್ ರೆಡಿ ಮಾಡಿ ಎಲ್ಲಾ ಒಂದು ದಿಕ್ಕುಗಳಲ್ಲಿ ಅವ್ರದೇ ಆದೊಂದು ರೀತಿ ಇರುತ್ತೆ. ನಾವು ಈಗ ಮಂಡಲಗಳೇನ್ ಬರೀತೀವಿ ಆ ರೀತಿ ಇವರು ಒಂದೊಂದು ದಿಕ್ಕಲ್ಲಿ ಒಂದೊಂದು ಇದನ್ನ ಇಡ್ತಾರೆ, ಈ ತರ ಬೇರೆ ಬೇರೆ ಕಲ್ಲುಗಳನ್ನ ರೆಡಿ ಮಾಡಿ ಅದ್ರ ಮಧ್ಯದಲ್ಲಿ ಈ ಒಂದು ಕ್ರಿಸ್ಟಲ್ಗಳನ್ನ ಇಟ್ಟು ರೆಡಿ ಮಾಡಿ ನಿಮ್ಗೆ ಕಳಿಸೋದು. ಏನಕ್ಕೆ ಅವ್ರ ಪ್ರಕಾರ ಏನ್ ಹೇಳಿದೇನಂತಂದ್ರೆ ಇದ್ರಲ್ಲಿ ಏನಿರುತ್ತೆ ಒಳ್ಳೇದು ಕೆಟ್ಟದಂತ ನಮಗೆ ಗೊತ್ತಾಗಲ್ಲ ಸರ್. ಸೊ ಏನಿದೆ ಅದು ಕ್ಲೀನ್ ಆಗಿ ರೆಡಿ ಮಾಡಿ ಕಳಿಸ್ಬೇಕು. ಸುಮ್ನೆ ಇರೋ ಕಲ್ಲು ಕಲ್ಲೇನೆ, ಅದಕ್ಕೆ ಮಂತ್ರ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದೇವ್ರು. ಅದೇ ರೀತಿ ಕಾನ್ಸೆಪ್ಟ್ ಅಲ್ಲಿ ಇದು ಕೂಡ ಕೆಲಸ ಮಾಡೋದು ಅಂತ. ಹಾಗಾಗಿ ಯಾವಾಗ್ಲಾರು ಬುಕ್ ಮಾಡಿದಾಗ ಯಾರಿಗಾರು ಇದ್ ಮಾಡಿದಾಗ 3 ದಿನ ಲೇಟ್ ಆಗಿರುತ್ತೆ. ಏನಕ್ಕೆ ಇದೇ ರೀಸನ್. ಈ ಪಾರ್ಟ್ ನಮಗ್ ಅಂದ್ರೆ ನಿಮಗ್ ಗೊತ್ತಾಗಲ್ಲ, ನಿಮ್ಗೆ ಅವಶ್ಯಕತೆನೂ ಇಲ್ಲ. ಬಟ್ ಕಲಿಯೋರ್ಗೆ ಕಲಿಸ್ತೀನಿ ನಾನು. ಇಂಟ್ರೆಸ್ಟ್ ಇರೋರು ನನ್ಗೆ ಹೇಳಿ ಇದ್ರ ಬಗ್ಗೆ ಕಲಿಬೇಕಂದ್ರೆ ನಾನು ಕಲಿಸ್ತೀನಿ ಇದೇನು ಎತ್ತ ಅಂತ ಅನ್ಬಿಟ್ಟು. ಏನಕ್ಕೆ ಮನೇಲಿ ತೀರ್ಥ ಹರ್ಚಿಲ್ಲ ಅದೇ ರೀತಿ ಇವರು ಕೂಡ ರೆಡಿ ಮಾಡ್ಕೋತಾರೆ ನೀರನ್ನ. ಸುತ್ತಮುತ್ತ ನಮ್ಗೆ ಕೆಟ್ಟದ್ದು ಇದಾಗಬಾರ್ದು, ಅದು ಇದು ಎಲ್ಲದಕ್ಕೂ ಕೂಡ ರೆಡಿ ಮಾಡ್ತಾರೆ. ಮತ್ತೆ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ದುಡ್ಡು ಕಾಸು ಬೇಕಂದ್ರೆ ಅದಕ್ಕೊಂದು ರೀತಿ ಒಂದು ಗ್ರಿಡ್ ಅಂತ ಹೇಳ್ತೀವಿ, ಒಂದು ಮಂಡಲ ರೀತಿ ರಂಗೋಲಿ ರೀತಿ ರೆಡಿ ಮಾಡ್ತಾರೆ. ಒಂದು ದಿಕ್ಕಲ್ಲಿ ಇದನ್ನೆಲ್ಲ ಜೋಡಿಸ್ತಾರೆ. ವಾಸ್ತು ದೋಷ ಇತ್ತು ಅಂದ್ರೆ ಅದಕ್ಕೆ ಇದ್ ಮಾಡ್ತಾರೆ. ಮನೇಲಿ ಏನೋ ಕೆಟ್ಟ ಶಕ್ತಿ ಅಂದ್ರೆ ಅದಕ್ಕೊಂದು ರೆಡಿ ಮಾಡ್ತಾರೆ. ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೊಂದು ರೀತಿ ರೆಡಿ ಮಾಡ್ತಾರೆ. ಇದನ್ನ ನಾವು ಮಾಡಲ್ಲ, ಅಂದ್ರೆ ನೀವು ಯೂಶಲಿ ಮಾಡಲ್ಲ. ನಮ್ ಕೈಗೆ ಸಿಗೋದು ಇದೆರಡನೆ, ಇದು ಮತ್ತೆ ಇದು. ಇದನ್ನ ಯಾವ ರೀತಿ ಹೆಲ್ಪ್ ಮಾಡ್ಬೇಕು, ಯೂಸ್ ಮಾಡ್ಬೇಕಂದ್ರೆ ಈ ರೀತಿ ಇಂಥವ್ರಿಂದ ಕ್ಲೀನ್ ಆಗಿರ್ಬೇಕು, ಚಾರ್ಜ್ ಆಗಿರ್ಬೇಕು. ಅದಾದ್ಮೇಲೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಟಂಬಲ್ಗಳನ್ನ ಯೂಸ್ ಮಾಡಿ ಸಮಸ್ಯೆ ಇಲ್ಲ, ಬ್ರೇಸ್ಲೆಟ್ ಯೂಸ್ ಮಾಡಿ ಸಮಸ್ಯೆ ಇಲ್ಲ. ದೊಡ್ಡದೇನಿದೆ ಇದನ್ನ ಯೂಸ್ ಮಾಡಬೇಡಿ. ಇದು ದೊಡ್ಡ ಜಾಗಗಳಿಗೆ ಮತ್ತೆ ಅದರದೇ ಆದ ದಿಕ್ಕಲ್ಲಿ ಇಡಬೇಕು. ತಿಳುವಳಿಕೆ ಇದನ್ನ ಯೂಸ್ ಮಾಡಬೇಡಿ. ಮನೇಲಿ ಏನಾರು ಇತ್ತು ಅಂದ್ರೆ ಪ್ಲಾಸ್ಟಿಕ್ ಕವರ್ ಸುತ್ತಿಟ್ಟಿರಿ. ಕಾಲ್ ಮಾಡಿ ಕೇಳಿ, ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡ್ಬೇಕಂತ. ಇದು ಆಯ್ತಾ. ಈ ದೊಡ್ಡದು ಸಣ್ಣದೇನಿದೆ ಅದು ನಡೆಯುತ್ತೆ, ಅದು ಸಮಸ್ಯೆ ಇಲ್ಲ. ಇದೇನಿದೆ ಇದು ಮತ್ತೆ ಇದು. ಈ ರೀತಿ ಏನಾದ್ರು ನಿಮ್ಗೆ ಮಿಸ್ ಆಗಿ ಏನಾದ್ರು ಇತ್ತು, ಸಿಕ್ಕಿತ್ತು, ಯಾರೋ ಕೊಟ್ಟರು ಏನಾದ್ರು ಮಾಡಿದ್ರು ಅಂದ್ರೆ ಇದು ಕೂಡ ನನಗೆ ಕಾಲ್ ಮಾಡಿ ಹೇಳಿ. ಏನಕ್ಕಂದ್ರೆ ಒಂದು 6-8 ತಿಂಗಳಿಂದ ತುಂಬಾ ಹುಡ್ಕಾಡಿ ಹೆಚ್ಚು ಕಮ್ಮಿ ಒಂದು 600-700 ಪೇಜ್ ರೆಡಿ ಮಾಡಿದೀನಿ ಇದ್ರ ಮೇಲೆ ನಾನು ನೋಟ್ಸು. ಏನಕ್ಕೆ ನನ್ ಸ್ವಲ್ಪ ಹಂಗೆ ಡೀಪ್ ಲೆವೆಲ್ಗೆ ಹೋಗ್ತೀನಿ. ನನ್ ಖುಷಿ ಅದು ಕಲಿಸ್ಬೇಕು ಅಥವಾ ಮಾಡ್ಬೇಕು ಅಂತಲ್ಲ, ನನ್ನ ಲೆವೆಲ್ ನಾ ಹೋಗ್ತೀನಿ. ಸೊ ನಾ ಇಲ್ಲ ಅಂದ್ರೂ ಒಂದು 600-800 ಪೇಜ್ ಹುಡುಕಿದೀನಿ. ಹಾಗಾಗಿ ಇದು ಎಕ್ಸ್ಪೀರಿಯನ್ಸ್ಗಳು, ಫೀಡ್ಬ್ಯಾಕ್ಗಳು ಮಾತಾಡಿದಾಗ ಮತ್ತೆ ಕೆಲವು ಸಲ ಫೋನ್ಗಳು ಬಂದಾಗ ಮತ್ತೆ ಏನ್ ರೆಕಾರ್ಡ್ ಆಗಿರುತ್ತೆ ಅದೆಲ್ಲಾನು ಹಾಕೊಂಡು ರೆಡಿ ಮಾಡಿದ್ದೆ. ಏನಕ್ಕೆ ಇದು ಕೆಲಸ ಮಾಡುತ್ತಾ ಇಲ್ವಾ ಅಂತ ರಿಸರ್ಚ್ ವಿಷಯದ ಸ್ವಲ್ಪ ನಂಗೆ ಜಾಸ್ತಿ ಹುಚ್ಚಿದೆ. ಯಾವ್ದು ಕೆಲಸ ಮಾಡುತ್ತೆ ಯಾವ್ದು ಕೆಲಸ ಮಾಡಲ್ಲ ಅಂತ. ಪರ್ಸನಲ್ ಲೆವೆಲ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದೆ ಇದ್ರ ಮೇಲೆ. ಇದು ನಿಮ್ಗೆ ಎಫೆಕ್ಟ್ ಮಾಡುತ್ತೆ. ಇದಿದ್ರೆ ಎಸ್ಪೆಷಲಿ ಇದಿತ್ತು ಅಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ಗಳು, ಕೋಪ, ಡಿಪ್ರೆಷನ್, ಸ್ವಲ್ಪ ನೆಗೆಟಿವ್ ಆಗೂ ಕೂಡ ಕೆಲಸ ಮಾಡುತ್ತೆ. ಇದ್ದಿದ್ರೆ ನನಗೆ ತಿಳಿಸಿ. ಇದೇ ರೀತಿ ಇರಲ್ಲ, ಸಿಂಗಲ್ ಆಗಿ ಕೆಲವು ಡಬಲ್ ಇರುತ್ತೆ, ತುಂಬಾ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ಇದೇನಾದ್ರು ನಿಮ್ಮ ಹತ್ರ ಇದ್ರೆ ತಿಳಿಸಿ. ಸೆಕೆಂಡ್ ಬಂದು ನಿಮ್ಗೆ ಡೌಸರ್ ಅಂತ ಇರುತ್ತೆ. ಡೌಸರ್ ಅಲ್ಲಿ ಕೂಡ ಅದನ್ನ ಯೂಸ್ ಮಾಡಿದ್ದಾರೆ. ಡೌಸರ್ ಯಾರಿಗೆ ಐಡಿಯಾ ಇದೆ ಅವರಿಗೆ ಐಡಿಯಾ ಇರೋ ಇದ್ ಮಾಡಿ, ಮಿಕ್ಕಿದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಒಂದು ಲಾಕೆಟ್ ರೀತಿ ಇರುತ್ತೆ, ಕೆಳಗಡೆ ಒಂದು ಈ ರೀತಿ ಪಾಯಿಂಟಿಂಗ್ ಇರುತ್ತೆ, ಇದು ಪಾಯಿಂಟ್ ಅಂತ ಹೇಳ್ತಾರೆ. ಇದನ್ನ ಚಿಕ್ಕದಿರುತ್ತೆ. ಅದೇನಾದ್ರು ಇತ್ತು ಅಂದ್ರೆ ಅದಕ್ಕೆ ಯಾವ ಕಲರ್ ಯೂಸ್ ಮಾಡಿದ್ರೆ ಅದನ್ನ ತಿಳಿಸಿ. ಏನಕ್ಕೆ ಅದೆರಡು ಇಂಪಾರ್ಟೆಂಟ್. ಅದು ಬಿಟ್ಟು ಬೇರೆ ಏನು ಇವತ್ತಿನ ಈ ಮೂಮೆಂಟ್ ಅಲ್ಲಿ ನಿಮಗೆ ನಾನು ಕಲಿಸ್ಕೊಡೋದಾಗ್ಲಿ ಹೇಳೋದಾಗ್ಲಿ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಕ್ರಿಸ್ಟಲ್ ಅನ್ನೋದು ತುಂಬಾ ಸಿಂಪಲ್ ಅಲ್ಲ, ಕೆಲಸ ಮಾಡುತ್ತೆ.
ತುಂಬಾ ಕೆಟ್ಟದಲ್ಲ, ಮೈಲ್ಡ್ ಆಗಿ ಕೆಲಸ ಮಾಡುತ್ತೆ, ಸಾಫ್ಟ್ ಆಗಿ. ಬಟ್ ಅದರದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದನ್ನ ಅದರದೇ ರೀತಿಯಲ್ಲಿ ನಾವು ಇಟ್ಕೋಬೇಕು, ಅದರದೇ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಉದಾಹರಣೆಗೆ ರಾತ್ರಿ ತೆಗಿಬೇಕಾದ್ರೆ ಗ್ಲಾಸ್ ಬೌಲ್ ಅಲ್ಲೇ ಇಡಬೇಕಿದು, ಗ್ಲಾಸ್ ಪಾತ್ರೆಲ್ಲೇ ಇಡಬೇಕು. ಡೈರೆಕ್ಟ್ ಆಗಿ ಬೇರೆ ಜೊತೆ ಇಡಬಾರ್ದು. ಅದರದೇ ಆದ ದಿಕ್ಕಿರಲ್ಲ, ವಾರ ಇರಲ್ಲ, ಒಪ್ಪತ್ತಿರಲ್ಲ. ಮಾಂಸ ತಿನ್ಬೇಕು, ಮಡಿ ಮಾಡಬೇಕು, ಅದರದೆಲ್ಲ ಅವಶ್ಯಕತೆ ಇರಲ್ಲ. ನೀರಲ್ಲಿ ಇಡಬೇಕು, ನೀರು ಮಾಡ್ಬೇಕು ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ವಾರ ವಾರ ಇದನ್ನ ರೆಡಿ ಮಾಡ್ಕೋಬೇಕು. ರಾತ್ರಿ ಮಲಗಬೇಕಾದ್ರೆ ಗ್ಲಾಸ್ ಇಡಬೇಕು, ಮತ್ತೆ ಸೆಲೆನೈಟ್ ಅಂತ ಒಂದು ಪ್ಲೇಟ್ ಬರುತ್ತೆ, ಅದ್ರ ಮೇಲೆ ಇಡಬೇಕು. ಅದಾದ್ಮೇಲೆ ಮಿಸ್ ಆಗಿ ಕಟ್ ಆದ್ರೆ ಒಳ್ಳೇದು. ಇದು ಅದಾಗಿದೆ ಕಟ್ ಆದ್ರೆ ನ್ಯಾಚುರಲ್ ಆಗಿ ಏನು ತಪ್ಪಿಲ್ದೇನೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನಿಮ್ಮ ಕೆಟ್ಟ ಟೈಮ್ ಹೋಗ್ತು ಅಂತ ಅನ್ಬಿಟ್ಟು ಕಟ್ ಆದಾಗ ಅದನ್ನ ಎಲ್ಲೂ ಬಿಸಾಡ್ದೇನೆ ಮಣ್ಣಿಗೆ ಹಾಕ್ಬೇಕು. ಸೊ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟೇ ಅವಶ್ಯಕತೆ ಇರೋದು. ಇದು ಬಿಟ್ಟು ಯಾವ್ಯಾವ್ದು ಏನೇನು ಸರ್, ಈಗ 3 ಹೇಳಿದ್ರಿ, ಈ ರೀತಿ ನೆಕ್ಸ್ಟ್ ಇದೆ, ಯಾವ್ಯಾವ್ದು ನಾವು ಯೂಸ್ ಮಾಡ್ಬೇಕು ನಮ್ಮ ಡೈಲಿ ಲೈಫಲ್ಲಿ, ಯಾವ್ದು ನಮ್ಗೆ ಒಳ್ಳೇದು, ಯಾವ್ದು ಕೆಟ್ಟದು, ಅದು ಕಲಿಯೋರು ಕಲೀರಿ, ಫುಲ್ ಕಂಪ್ಲೀಟ್ ಕೋರ್ಸ್. ಅದ್ ಬಿಟ್ಟು ನನ್ನ ಕಡೆಯಿಂದ ಹೇಳದ್ನಲ್ಲ, ಎಸ್ಪೆಷಲಿ ಪ್ರಾಬ್ಲಮ್ ಬೇಸ್ಡ್ ನಾವು ಫೋಕಸ್ ಮಾಡ್ತಾ ಇರೋದು ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ. ಯಾವ್ಯಾವ ಸಮಸ್ಯೆಗಳು ರಿಪೀಟ್ ಆಗ್ತಾ ಇರ್ತದೆ, ವಿಡಿಯೋಸ್ಗಳು ಸಣ್ಣ ಪುಟ್ಟದ 2 ನಿಮಿಷ 3 ನಿಮಿಷ ಆಲ್ರೆಡಿ ಹಾಕಿದೀನಿ, ನ್ಯಾಚುರಲ್ ಆಗಿರೋದೆಲ್ಲಾನು. ಏನಕ್ಕಂದ್ರೆ ಇದು ಭಾರ ಇರುತ್ತೆ. ಪ್ಲಾಸ್ಟಿಕ್ನು ಕೂಡ ಕಳಿಸ್ಬಿಡ್ತಾರೆ. ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಜಾಸ್ತಿ ಡೂಪ್ಲಿಕೇಟ್ ಸಿಗುತ್ತಿದ್ದು, 500 ರೂಪಾಯಿ 600 ರೂಪಾಯಿ ಅನ್ಕೊಂಡು ಕಳಿಸ್ಬಿಡ್ತಾರೆ ಪ್ಲಾಸ್ಟಿಕ್ ಕೂಡ. ಅದಕ್ಕೋಸ್ಕರ ಕೆಲವು ವಿಡಿಯೋಗಳು ಮಾಡಿದ್ದೆ, ವೇಟ್ ಇರುತ್ತೆ, ತೂಕ ಇರುತ್ತೆ, ಈ ರೀತಿ ಇರುತ್ತೆ, ಅದು ಇದು ಅಂತೆಲ್ಲ ವಿಡಿಯೋ ಮಾಡಿದ್ದೆ. ಕಲಿಯೋ ವಿಷಯ ಅಂತ ಬಂದಾಗ ನಮ್ಗೆ ಒಂದು 7 ರಿಂದ 8 ಕಂಪಲ್ಸರಿ ಬೇಕು ನಮ್ಮ ಲೈಫ್ಗೆ. ಪ್ರಾಬಬ್ಲಿ ನೆಕ್ಸ್ಟ್ ಗುರುವಾರ ಮಾಡ್ಕೊಡ್ತೀನಿ ಅದು ವಿಡಿಯೋ. ಗುರುವಾರದಲ್ಲಿ ಹೇಳ್ತೀನಿ ನಮ್ಗೆ ಯೂಸ್ ಆಗುವಂಥದ್ದು. ಸಾಲಕ್ಕೆ, ಮಕ್ಕಳಾಗ್ದಿಲ್ಲ ಅಂದ್ರೆ ಆ ಸಮಸ್ಯೆಗೆ, ಆರೋಗ್ಯ ಸಮಸ್ಯೆ ಇರುವಂತದಕ್ಕೆ, ಮತ್ತು ಕೆಲಸ, ಯಾರಿಗೆ ಕೆಲಸ ಆಗ್ತಿಲ್ಲ, ಈ 4 ವಿಷಯಕ್ಕೆ ಒಂದು 6 ರಿಂದ 8 ಕಾಂಬಿನೇಷನ್ ರೆಡಿ ಮಾಡಿ ತಿಳಿಸ್ಕೊಡ್ತೀನಿ. ಡೌಟ್ ಅಂತ ಇಲ್ಲ ನನ್ನ ಹತ್ರ, ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಂತ ಅನ್ಕೊಳ್ಳಿ. ಇವತ್ತು ಡೌಟ್ ನ ಕೇಳಕ್ ಹೋಗಲ್ಲ. ನಿಮ್ಗೆ ಏನಂತಂದ್ರೆ ಯಾರಿಗೆ ಕಳಿಸಿರ್ತೀನಿ ಅವರು ನನಗೆ ಇನ್ಫಾರ್ಮ್ ಮಾಡಿ. ಮತ್ತೆ ಯಾರಿಗೆ ಏನಾದ್ರು ಮಿಸ್ ಆಗಿ ಸಿಕ್ಕಿದ್ರು, ಯಾರು ಗಿಫ್ಟ್ ಏನಾದ್ರು ಕೊಟ್ಟಿರೋ ಅವರು ಇನ್ಫಾರ್ಮ್ ಮಾಡಿ. ವಾಸ್ತು ಕರೆಕ್ಷನ್ ಇಬ್ಬರಿಗೆ ಮಾತ್ರ ಕಳಿಸ್ತಾ ಇದ್ದೀನಿ. ಇರೋರಲ್ಲಿ ಇಬ್ರು ಕಳಿಸ್ತಾ ಇದ್ದೀನಿ. ಅಲ್ಲಿ ನಾನು ದಿಕ್ನ ಹೇಳ್ತೀನಿ. ಟೇಬಲ್ ಮೇಲೆನೆ ಇಡಬೇಕು, ಮತ್ತೆ ಗ್ಲಾಸ್ ಬೌಲ್ ರೌಂಡೇ ಇರಬೇಕು. ಅಂದ್ರೆ ಪಾತ್ರೆ ಏನು ಯೂಸ್ ಮಾಡ್ತೀವಿ, ಗ್ಲಾಸ್ ಒಂದು ಗಾಜಂದು ಇದು ಬಟ್ಲು, ಅದು ರೌಂಡೇ ಇರಬೇಕು. ಅದನ್ನ ಹೇಳ್ತೀನಿ, ಆಯ್ತಾ. ಅದರದ್ದು ನಿಮ್ಗೆ ಕಳಿಸ್ಬೇಕಾದ್ರೆ ನನ್ನ ಹತ್ರ ವಿಡಿಯೋ ಇದ್ರೆ ವಾಸ್ತು ಕರೆಕ್ಷನ್ ಮನೆಯದು ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಬಿಸ್ನೆಸ್ ಪಿಕಪ್ ಆಗಕ್ಕೆ ಯಾವ ರೀತಿ ಮಾಡ್ಬೇಕು ಕಾಂಬಿನೇಷನ್ ಕೊಡ್ತೀನಿ. ಏನಾದ್ರು ಡೌಟ್ ಇತ್ತು ಅಂದ್ರೆ 10:30 ಒಂದು ಅರ್ಧ ಗಂಟೆ ಫ್ರೀ ಇರ್ತೀನಿ, ಒಂದು ಸ್ವಲ್ಪ ಕಾಲ್ ಮಾಡಿ ಮಾತಾಡಿ. ಸ್ಟ್ರೇನ್ ಆಗಿತ್ತು, ಸೊ ಹಂಗಾಗಿ ಡೌಟ್ ಕೇಳೋಷ್ಟು ನನಗೆ ಮೂಡಿಲ್ಲ, ಇಲ್ಲಾಂದ್ರೆ ಡಿಸ್ಕಷನ್ ಮಾಡ್ಕೋಬೋದಾಗಿತ್ತು. ಕ್ರಿಸ್ಟಲ್ಸ್ಗಳನ್ನ ಮಿಸ್ ಆಗಿ ಬಂದ್ರು ಕೂಡ, ನೀವೇ ತಗೊಂಡ್ರು ಕೂಡ ದಯವಿಟ್ಟು ಹುಷಾರಾಗಿ ತಗೊಳ್ಳಿ. ಅದು ನಿಮಗೆ ಗೊತ್ತಿರಲಿ ಅಂತ ಒಂದೇ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದು ಇವತ್ತು. ಏನಕ್ಕೆ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಏನ್ ಯೂಸ್ ಮಾಡ್ತೀರ ಅದನ್ನ ಕರೆಕ್ಟ್ ಆಗಿರೋದು ಯೂಸ್ ಮಾಡಿ, ಮತ್ತೆ ತಿಳ್ಕೊಂಡು ಯೂಸ್ ಮಾಡಿ. ಮೇನ್ ಇಂಟೆನ್ಷನ್ ಇದು. ಮತ್ತೆ ಈ ಒಂದು ಟಾಪಿಕ್ ಮೇಲೆ ಸುಮಾರು ವಿಷಯ ಮಾತಾಡ್ತಾ ಇರ್ತೀನಿ. ಉದಾಹರಣೆಗೆ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಅಷ್ಟೊಂದು ಶಿವನ ದೇವಸ್ಥಾನಗಳು, ನಾವು ಹೋಗೋ ಶಿವನ ದೇವಸ್ಥಾನ ಯಾವ್ದು, ಯಾವ ರೀತಿ ಇದ್ ಮಾಡ್ಬೇಕು, ಯಾವ ಶಿವನ ದೇವಸ್ಥಾನ ಕೆಲವರು ಅರಕೆ ಕಟ್ಕೋಬಾರ್ದು. ಜನರಲ್ ಆಗಿ ಶಿವನ್ಗೆ ಹೋಗ್ಬಿಟ್ಟು ಏನೋ ಕೇಳ್ಕೋಬಾರ್ದು. ಅದೆಲ್ಲ ಏನಕ್ಕೆ ಬಂತು ರೂಲ್ಸ್. ಸಣ್ಣ ಪುಟ್ಟ ವಿಷಯಗಳನ್ನ ಸ್ಟಾರ್ಟಿಂಗ್ 5 ನಿಮಿಷ 10 ನಿಮಿಷ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ. ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾರಿಗಾರು ಚಕ್ರ ಕಾನ್ಸೆಪ್ಟ್ ಮೇಲೆ ಡೌಟ್ ಇದ್ರೆ ಅದು ಕೂಡ ಕೇಳಿ, ಅದನ್ನ ಬೇಕಾದ್ರೆ ಒಂದು ಡೀಟೇಲ್ ಆಗಿ ಮಾತಾಡ್ತೀನಿ. ಫುಲ್ ಮಿಕ್ಸಪ್ ಮಾಡೋದ್ ಬೇಡ. ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಲ್ಲಾಗ್ಲಿ ನ್ಯಾಚುರಲ್ ಆಗಿ ಆಗಿರಲ್ಲ, ತುಂಬಾ ಪ್ರಾಸೆಸ್ ಆಗಿರುತ್ತೆ ಇದರಿಂದ, ತುಂಬಾ ಅಂದ್ರೆ ತುಂಬಾ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಅದರದೇ ಆದ ಒಂದು ಶಕ್ತಿ ಇರುತ್ತೆ. ಬೆಟ್ಟ ಏನ್ ಗುಡ್ಡ ಆಗ್ಬೇಕಾದ್ರೂ ಕೂಡ ಅದು ಅದರದೇ ಆದ ಒಂದು ರೀತಿಯಲ್ಲಿ ಎಷ್ಟು ಮೇಲೆ ಹೈಟ್ ಹೋಗಿರುತ್ತೆ. ಸೊ ಇಷ್ಟೊಂದು ನಮ್ಮ ಪಾಪ್ಯುಲರ್ ಆಗಿರೋ ದೇವರುಗಳು ಕೂಡ ಎಲ್ಲ ಬಂದು ಬೆಟ್ಟದ ಮೇಲೆನೆ ಇರೋಂಥದ್ದು, ಎಲ್ಲ ನೆಲದ ಮೇಲೆ ಇರಲ್ಲ. ಅದು ಬೆಟ್ಟ ಅಷ್ಟು ದೊಡ್ಡ ಬೆಟ್ಟ ಇದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇರುತ್ತೆ. ಪ್ರತಿಯೊಂದು ಅದರದೇ ಆದ ಒಂದು ಕಾರಣಗಳಿರುತ್ತೆ, ಅದರದೇ ಆದ ಒಂದು ರೀಸನ್ ಇರ್ತದೆ. ನಮಗೆ ಆನ್ಸರ್ ಯಾರು ಕ್ವಶನ್ ಮಾಡಿಲ್ಲ, ಯಾರು ಮಾತಾಡಿಲ್ಲ, ಯಾರು ತಿಳ್ಕೊಂಡಿಲ್ಲ. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದು ಇದು. ಕಲರ್ ಕಲ್ಲುಗಳಲ್ಲ, ಇದು ಪ್ಯೂರೆಸ್ಟ್ ಫಾರ್ಮ್ ಇರುತ್ತೆ. ಏನಂದ್ರೆ ಒಂದೇ ಒಂದು ನೆನಪಿಟ್ಕೊಳ್ಳಿ, ಕ್ವಾರ್ಟ್ಸ್ ಅಂತ ಏನು ಯೂಸ್ ಮಾಡ್ತೀವಲ್ಲ, ಇದ್ರದ್ದೇ ಬೇರೆ ಬೇರೆ ಕಲರ್ಗಳಾಗ್ತಾ ಹೋಗೋದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಚಕ್ರ ಹೀಲಿಂಗ್ ಅಲ್ಲಿ. ಬಟ್ ನಾವು ಮಿರರ್ ನ ಯೂಸ್ ಮಾಡಿದಾಗ ಮನೆಯಲ್ಲಿ ಶುಕ್ರ ಅಂತ ಹೇಳ್ತೀವಿ. ಏನಕ್ಕೆ ಸಡನ್ ಆಗಿ ಗ್ರಹ ಬಂತು, ಸಡನ್ ಆಗಿ ಕ್ರಿಸ್ಟಲ್ ಅಂತ ಬಂತು, ಎರಡನ್ನೂ ಯಾಕೆ ಮಿಕ್ಸ್ ಮಾಡಿದ್ರು. ಮತ್ತೆ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಝೋಡಿಯಾಕ್ ಅಂತ ಮಾಮೂಲಿ ಗ್ರಹಗಳು, ದಿಕ್ಕುಗಳು, ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ಅವರು ಬೇರೆ ರೀತಿ ಕೆಲಸ ಮಿಕ್ಸ್ ಆಗುತ್ತೆ. ಬಟ್ ನಮಗೆ ಏನಂತಂದ್ರೆ ನಮ್ಮ ರಾಶಿಗಳೇನಿದೆ 12 ರಾಶಿಗಳು, 12 ರಾಶಿಯವರು ಏನೇನು ಯೂಸ್ ಮಾಡಬೇಕು, ಮತ್ತೆ ಯಾವ್ಯಾವ ಕೈಯಲ್ಲಿ ಯಾವ್ಯಾವ ಬೆರಳಲ್ಲಿ ಏನೇನು ಹಾಕ್ಬೇಕು, ಮತ್ತೆ ಯಾವ್ಯಾವ ಬ್ರೇಸ್ಲೆಟ್ ನ ಯೂಸ್ ಮಾಡಬೇಕು, ಇವು 3 ನಾನು ತಿಳಿಸ್ಕೊಡ್ತೀನಿ. ಇವು 3 ಯೂಸ್ ಮಾಡ್ಕೊಳ್ಳಿ.
ಕಳಿಸ್ತಾ ಇರೋದು ಯಾರ್ಯಾರು ಕಳಿಸ್ತಾ ಇದೀನಿ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಎಡಗೈಗೆ ಹಾಕಿ ನಿಮಗೆ ಕಳಿಸ್ತಾ ಇರೋ ಏನು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೀನಿ. ಇದೆರಡು ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ, ಅದೃಷ್ಟ ಮತ್ತು ದುಡ್ಡು ಕಾಸು ಬರೋಕ್ಕೆ, ಅವಕಾಶಗಳು ಬರೋಕ್ಕೆ. ದಯವಿಟ್ಟು ಏನಿದೆ ಬ್ರೇಸ್ಲೆಟ್ ಇದನ್ನ ಎಡಗೈಗೆ ವೇರ್ ಮಾಡಿ, ಬಲಗೈಗೆ ಹಾಕ್ಬೇಡಿ. ಸುಮಾರು ಜನ ಹೇಳ್ತಾ ಇರ್ತಾರೆ ಬಲಗೈಗೆ ಹಾಕ್ಬೇಕು ಅಂದ್ರೆ, ದಯವಿಟ್ಟು ಎಡಗೈಗೆ ಹಾಕಿ. ಬಲಗೈಗೆ ಹಾಕ್ತು ಅಂತಂದ್ರೆ ನೀವು ಕೊಡ್ತಾ ಇರ್ತೀರಾ, ಸೊ ನಿಮ್ಗೆ ಒಳ್ಳೆ ಅದೃಷ್ಟ ಮತ್ತೆ ದುಡ್ಡನ್ನ ಬೇರೆಯವರು ಕೊಡಕ್ ರೆಡಿ ಇದ್ದೀರಾ ಅಂತಂದ್ರೆ ಯೂಸ್ ಮಾಡಿ. ಲೆಫ್ಟ್ ಹ್ಯಾಂಡ್ಗೆ ಯೂಸ್ ಮಾಡಿ, ಆಯ್ತಾ. ಅದ್ ಬಿಟ್ಟು ಬೇರೆ ಟಾಪಿಕ್ ಅಂತ ಏನಿಲ್ಲ ಇದರಲ್ಲಿ. ಕ್ರಿಸ್ಟಲ್ ಪರ್ಚೇಸ್ ಮಾಡೋಕ್ಕೆ ಕ್ರಿಸ್ಟಲ್ ಡೌಟ್ ಇತ್ತು ಅಂದ್ರೆ, ಅಥವಾ ಡೌಟ್ ಸೆಷನ್ ತರನೇ ನಾಳೆ ತಗೋತೀನಿ. ಇದ್ರ ಮೇಲೆ ಏನಾದ್ರು ಯಾರಾದ್ರೂ ಇಟ್ಕೊಂಡಿದ್ರೆ ನಿಮ್ಮ ಹತ್ರ ಯಾರಾದ್ರೂ ಇತ್ತು ಅಂತಂದ್ರೆ, ಯಾವ್ಯಾವ್ದು ಯೂಸ್ ಮಾಡ್ಬೇಕು ಯಾವ್ಯಾವ್ದು ಯೂಸ್ ಮಾಡಬಾರ್ದು ಅಂತ ಡೌಟ್ ಇತ್ತು ಅಂದ್ರೆ ಅವ್ರು ಬೇಕಾದ್ರೆ ಕಾಲ್ ಮಾಡಿ. ಬಟ್ ಒಂದ್ 2-3 ದಿನ ಸ್ವಲ್ಪ ಸುಧಾರ್ತಾ ಇದೆ, ಸೊ ಸ್ಟ್ರೈನ್ ಆಗಿದ್ದೀನಿ. ಇವತ್ತು ಎಂಡ್ ಮಾಡಿರ್ತೀನಿ. ಶನಿವಾರ ಇದೇ ಟಾಪಿಕ್ ಒಂದ್ಸಲ ಮಾತಾಡ್ತೀನಿ. ಮತ್ತೆ ಮೊಬೈಲ್ ನಂಬರ್ಸ್ ಯಾರಾದ್ರು ಪೆಂಡಿಂಗ್ ಇತ್ತು ಅವ್ರದ್ದು, ಮತ್ತೆ ಒಬ್ಬರದು ಲೋಗೋ ಡಿಸೈನ್ ಪೆಂಡಿಂಗ್ ಇದೆ. ಮೋಸ್ಟ್ಲಿ ರಾಮಣ್ಣವ್ರು ಇದ್ದಾರೆ, ಅವ್ರದ್ದೊಂದು ಲೋಗೋ ಡಿಸೈನ್ ಪೆಂಡಿಂಗ್ ಇದೆ. ಒಂದು ಹೆಸರು ಪೆಂಡಿಂಗ್ ಇದೆ. ಹೆಸರದ್ದು ನಾಳೆ ಒಂದು ಡಿಸೈನ್ ಮಾಡಬೇಕು, ಅದನ್ನ ನಾಳೆ ಪುನಃ ಜಾಯ್ನ್ ಆಗ್ತೀನಿ. 7 ಗಂಟೆಗೆ ಜಾಯ್ನ್ ಆಗ್ತೀನಿ. ಕ್ರಿಸ್ಟಲ್ಗಳು ಮತ್ತೆ ಈ ಕಲಿಯೋ ವಿಷಯ ಬಂದಾಗ ಅದು ಯಾವ ದೇವಸ್ಥಾನ ತಂತ್ರ ಮಂತ್ರ ಎರಡು ನೆನಪಿಟ್ಕೊಳ್ಳಿ. ಮತ್ತೆ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಯಾವ ದೇವಸ್ಥಾನದಲ್ಲಿ ದಾನ ಮಾಡಬೇಕು, ಯಾವ ದೇವಸ್ಥಾನದಲ್ಲಿ ಮಾಮೂಲಿ ಸೇವೆ ಮಾಡಬೇಕು, ಇವನ್ನ ತಿಳಿಸ್ಕೊಡ್ತೀನಿ. ಇದನ್ನ ಡಿಸ್ಕಸ್ ಮಾಡೋಣ ಓಪನ್ ಆಗಿ. ಏನಕ್ಕೆ ಈ 3 ಮೇಯ್ನು. ದೇವಸ್ಥಾನಕ್ಕೆ ಹೋಗ್ತೀರಾ ಬರ್ತೀರಾ ಯಾರಿಗೂ ರಿಸಲ್ಟ್ ಇಲ್ಲ ಅಂತಂದ್ರೆ ನಾವು ಮಾಡ್ತಾ ಇರೋದು ತಪ್ಪಲ್ಲ, ಏನ್ ಮಾಡ್ತೀವಿ ರೀತಿ ತಪ್ಪು. ದೇವ್ರಿಗೆ ಪೂಜೆ ಮಾಡೋದೇ ತಪ್ಪಲ್ಲ, ನಾವು ಮಾಡ್ತಿರೋ ರೀತಿ ತಪ್ಪು. ಇದನ್ನ ಡಿಸ್ಕಸ್ ಮಾಡಬೇಕು ಮತ್ತೆ ಇದನ್ನ ತಿಳಿಸ್ಬೇಕು ಅಂತ ಕೆಲವು ಟಾಪಿಕ್ಗಳು ಎತ್ಕೋತಾ ಇದ್ದೀನಿ. ತುಂಬಾ ಕಾಂಟ್ರವರ್ಷಿಯಲ್ ಇರುತ್ತಿದ್ದು, ಓಪನ್ ಆಗಿ ಮಾತಾಡಿದಾಗ ಪ್ರಾಬ್ಲಮ್ಸ್ ಏನೇ ಇದು. ಬಟ್ ಏನಂತಂದ್ರೆ ನಾವಿಲ್ಲಿ ರಿಸಲ್ಟ್ ಮೇಲೆ ವರ್ಕ್ ಮಾಡ್ತಾ ಇರೋದು. ನಿಮ್ಗೆ ಇಷ್ಟ ದಿನ ಯಾವ್ದೋ ಒಂದು ಮೆಥಡ್ ನೀವು ಕೆಲಸ ಮಾಡಿದ್ರಿ, ಅದು ನಿಮಗೆ ಕೆಲಸ ಮಾಡಿಲ್ಲ, ನನ್ನ ಮೆಥಡ್ ಫಾಲೋ ಮಾಡಿ ಅಂತ ನಾನು ಬೋಲ್ಡ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ರಿಸಲ್ಟ್ ನಿಮಗೆ ಕೊಡ್ತೀನಿ ಅಂತ, ಆಯ್ತಾ. ಕಮಿಟ್ಮೆಂಟ್ ಅಲ್ಲ ಇದು, ಮೆಥಡ್ ಅದು. ಏನಕ್ಕೆ ಇಷ್ಟು ಒಂದು 6 ವರ್ಷ 7 ವರ್ಷ ಇಷ್ಟೆಲ್ಲ ಒದ್ದಾಡ್ಕೊಂಡು ಕಲ್ತಿದ್ದು ಸ್ವಂತಕ್ಕಂತೂ ಯೂಸ್ ಆಗಲ್ಲ. ಸೆಕೆಂಡ್ ಇದು ಬಂದು ನಿಮ್ಮ ಪ್ರಾಬ್ಲಮ್ಸ್ ಇರುತ್ತೆ. ಅಲ್ಲಿ ಸುಮಾರು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಇರೋ ಬರೋ ದೇವಸ್ಥಾನ ದೇವ್ರು ಪೂಜೆ ಪುರಸ್ಕಾರ ಎಲ್ಲಾ ಮಾಡಿ ಇವತ್ತು ಪ್ರಾಬ್ಲಮೇ ಇದೆ ಅಂತ ಹೇಳಿದ್ರೆ ದೇವರೇ ಇಲ್ವಾ ಅಂತ ಕೇಳಿದ್ರೆ ತಪ್ಪು. ದೇವ್ರ ಪೂಜೆ ಮಾಡಿದ ರೀತಿ ತಪ್ಪ ಅಂದ್ರೆ ಅಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡಿ. ಆ ಲೆವೆಲ್ ಅಲ್ಲಿ ತಪ್ಪು ಅಂತಲ್ಲ, ಮಾಡ್ಬೇಕಿತ್ತು ಮಾಡಬಾರ್ದಿತ್ತು, ಏನಕ್ಕೆ ಮಾಡ್ಬೇಕು ಏನಕ್ಕೆ ಮಾಡಬಾರ್ದು, ಪೂಜೆ ಅಂತ ಬಂದಾಗ ರಿಚುವಲ್ಸ್ ಅಂತ ಬಂದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ರಾತ್ರಿ ಏನ್ ರೆಡಿ ಮಾಡ್ಕೊಂಡು ಹೋಗ್ಬೇಕು, ಬೆಳಗ್ಗೆ ಹೋಗಿ ಏನ್ ಮಾಡ್ಬೇಕು. ಕೆಲವು ಈಗ ಏನಂದ್ರೆ ಫುಲ್ ನಾವು ಫಾಸ್ಟ್ ಲೈಫು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಕೂಡ ಅಷ್ಟ ಮನೆ ಕ್ಲೀನ್ ಮಾಡ್ಕೊಂಡು ಆಗಿತ್ತು, ಮನೆ ರೆಡಿ ಮಾಡಿ ರಾತ್ರಿ ರೆಡಿ ಮಾಡಿ ಮನೆ ದೇವ್ರ ಮನೆಯಲ್ಲಿ ನಾವು ಪೂಜೆ ಸಾಮಾನು ಇಟ್ಟು ತಗೊಂಡು ಹೋಗ್ತಾ ಇದ್ವಿ. ಈಗ ಏನಂತಂದ್ರೆ ಸೀದಾ ಹೋಗ್ತೀವಿ, ಅಂಗಡಿಲಿ ತಗೋತೀವಿ, ಪೂಜೆ ಮಾಡಿಸ್ತೀವಿ, ಪೂಜೆ ಸಾಮಾನು ಎಲ್ಲೋ ಬಿದ್ದಿರುತ್ತೆ, ಮನೆ ತಗೊಬಂದಾಗ ಅದನ್ನ ಎಲ್ಲಿಡ್ಬೇಕಂತ ಗೊತ್ತಿಲ್ಲ. ಕಾಯಿ ಕಟ್ಟಬೇಕು, ಎಲ್ಲರೂ ಕಾಯಿ ಕಟ್ತೀರಾ ಮನೆ ಬಾಗ್ಲ ಮೇಲೆ ಯಾಕೆ ಕಟ್ತೀವಿ, ಏನ್ ಯೂಸು, ಏನಾಗ್ತದೆ ಡಿಸ್ಕಸ್ ಯಾರು ಮಾಡಲ್ಲ. ಯಾವ್ಯಾವ ದೇವ್ರಗಳದ್ದು ಕಟ್ಟಬೇಕು ಕಟ್ಟಬಾರ್ದು ಗೊತ್ತಿಲ್ಲ, ಎಲ್ಲಿ ಡಿಸ್ಪೋಸ್ ಮಾಡ್ಬೇಕಂತ ಗೊತ್ತಿಲ್ಲ. ಈ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡೋಣ, ಆಗ ಮಾತಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡಿರ್ತೀನಿ, ಎಲ್ಲರೂ ಮಾತಾಡೋಣ. ಕೆಲವು ಟಾಪಿಕ್ ತಿಳಿಸ್ತಾ ಇರ್ತೀನಿ, ಬಟ್ ಯಾರ ಹತ್ರ ಇವತ್ತೊಂದಿನ ಮಾತ್ರ, ಬೇರೆ ದಿನ ಡಿಸ್ಕಸ್ ಮಾಡಿ. ಇವತ್ತೊಂದಿನ ಸ್ವಲ್ಪ ಸ್ಟ್ರೈನ್ ಆಗಿದ್ದೀನಿ. ಯಾರ ಹತ್ರ ಈ ತರ ಬ್ರೇಸ್ಲೆಟ್ಗಳಿದೆ, ಈಗ ಏನಿದೆ ಇಮೇಜ್ ಕಾಣಿಸ್ತದೆ ಅದು ಚಕ್ರ ಕಾನ್ಸೆಪ್ಟ್ ಕೇಳಬೇಡಿ. ಚಕ್ರ ನಾನೇ ಹೇಳ್ತೀನಿ, ಪ್ರಾಮಿಸ್ ಮಾಡಿ ನನ್ನ ಕಡೆ ಹೇಳ್ತೀನಿ. ಬ್ರೇಸ್ಲೆಟ್ಗಳು ಯಾರ ಹತ್ರ ರೀತಿ ಇತ್ತು ಅಂತಂದ್ರೆ, ಯಾರು ತಗೊಂಡಿದ್ರೆ ಅಥವಾ ಯಾರು ಗಿಫ್ಟ್ ಮಾಡಿದ್ರೆ ಅಥವಾ ಕಲ್ಲುಗಳೇನಾದ್ರು ಮನೇಲಿ ಇತ್ತು ಅಂತಂದ್ರೆ ಅಂತವ್ರು ದಯವಿಟ್ಟು ನನಗೆ ತಿಳಿಸಿ. ಒಂದು 10:30 ಈಗ ಒಂದು ಅರ್ಧ ಗಂಟೆ ಫೋನ್ ಮಾಡಿ ನಂಗೆ ತಿಳಿಸಿ ಯಾವ ರೀತಿ ಯೂಸ್ ಮಾಡ್ಬೇಕೇನು ಅಂತ. ಮತ್ತೆ ನವೀನ್ ಸರ್ ನಿಮ್ದು ಲೋಗೋದೊಂಚೂರು ಮಾತಾಡಬೇಕು, ನೀವು ನನಗೆ ಕಾಲ್ ಮಾಡಿ, ಒಂದು 10 ನಿಮಿಷ ಮಾತಾಡ್ಕೋತೀನಿ. ನಾಳೆ ಫ್ರೀ ಆಗ್ತೀನಿ, ಕಂಪ್ಲೀಟ್ ಆಗಿ ಫ್ರೀ ಆಗ್ತೀನಿ. ಮತ್ತೆ 1 ಸೆಕೆಂಡ್